ಎಲ್ಲರಿಗೂ ಶುಭೋದಯ. ಸೊ ಲಾಸ್ಟ್ 20 ಮಿನಿಟ್ಸ್ ಅಲ್ಲಿ ಪ್ರತಿದಿನ ನಿಮಗೆ ಯಾರೇ ಜ್ಞಾನ ಹಂಚಿಕೆಗೆ ಬಂದ್ರೆ ಸೀನಿಯರ್ ಮಾಸ್ಟರ್, ತದನಂತರ ಏನ್ ಮಾಡ್ಬೇಕಂದ್ರೆ ನಿಮ್ಮಲ್ಲಿ ಯಾವುದೋ ಒಂದು ಟಾಪಿಕ್ ತಗೊಂಡು 20 ನಿಮಿಷ ಹೇಳ್ಬೇಕಂತ ನಾನು ಹೇಳಿದೆ ಮುಂಚೆ. ಇಲ್ಲಾಂದ್ರೆ ನಿಮ್ಮ ಅನುಭವ ಹಂಚಿಕೆ ಕೊಡ್ಬೇಕು ಪ್ರತಿದಿನ. ಒಬ್ಬೊಬ್ಬ ಮಾಸ್ಟರು ಇಲ್ಲಿ 60 ಜನ ಇದಾರಲ್ಲ, ಪ್ರತಿಯೊಬ್ರು ನಿಮ್ಮ ಅನುಭವ ಹಂಚಿಕೆ ಕೊಡೋಕೆ ಪ್ರಯತ್ನ ಮಾಡಿ. ಅದೊಂದು 20 ನಿಮಿಷ ರೆಕಾರ್ಡ್ ಆಗತ್ತೆ, ಅದು ತುಂಬಾ ಹೆಲ್ಪ್ ಆಗತ್ತೆ ಎಲ್ಲರಿಗೂ. ಆಯ್ತಾ? ಸೊ ಆ ರೀತಿಯಲ್ಲಿ ಉಪಯೋಗಿಸ್ಕೋಬೇಕು. ನೋಡಿ, ಈಗ ಇನ್ನು 8 ಆಗಕ್ಕೆ ಇನ್ನು 20 ನಿಮಿಷ, ಬಹುಶಃ 20 ನಿಮಿಷ ಇದೆ ಇನ್ನು. ಆ 20 ನಿಮಿಷದಲ್ಲಿ ಒಂದು ಮಾಸ್ಟರ್ ಎಕ್ಸ್ಪೀರಿಯನ್ಸ್ ಒಂದೊಂದು ದಿವಸ ರೆಕಾರ್ಡ್ ಆಗ್ಬೇಕಂತ ನಾನು ಮೊದಲನೇ ಜೂಮ್ ಸ್ಟಾರ್ಟಿಂಗ್ ಅಂದ್ರೆ ಲಾಸ್ಟ್ ಮಂತ್ ಹೇಳಿದ್ದೀನಿ. ಬಟ್ ಅದು ಐ ಥಿಂಕ್ ಅದು ಮಾಡ್ತಾ ಇಲ್ಲ ಯಾರು ಸರಿಯಾಗಿ, ಅಲ್ವಾ? ಇಲ್ಲ ಗುರುಜಿ, ಮೊನ್ನೆ ಒಂದ್ ದಿವಸ ಹೀಗೆ ಆಗಿತ್ತು, ಅವತ್ತು ಮಾಡಿದ್ದೀವ್ರಿ. ನಾವೇ ಟಾಪಿಕ್ ಕೊಟ್ಟಿದ್ದೆ. ಎವ್ರಿ ನಾನು ಹೇಳೋದು ಈಗ, ಸಪೋಸ್ ಸೀನಿಯರ್ ಮಾಸ್ಟರ್ 7:30 ಮುಗಿಸಿದೆ ಅಂತ, 7:30 7:40 ಮುಗಿಸ್ತಾರೆ. ಅಂದ್ರೆ ಅವ್ರಿಗೆ ಪ್ರಶ್ನೋತ್ತರಗ ಅಲ್ಲಿ ಸಮಯ ಒಂದು 2-3 ಪ್ರಶ್ನೆಗೆ ಸಮಯ ಕೊಡ್ಬೇಕಷ್ಟೇ, ಸಾಕು. ಯಾಕಂದ್ರೆ ಆಲ್ಮೋಸ್ಟ್ ಟಾಪಿಕ್ಸ್ ಎಲ್ಲ ಏನಿರ್ತೀವಿ ಎಲ್ಲ ಅರ್ಥ ಆಗುವಂತ ವಿಷಯಗಳೇ. ಅದರಲ್ಲಿ ಅರ್ಥ ಆಗಲ್ಲ ಅಂತ ಯಾವ್ದು ವಿಷಯ ಇಲ್ಲ, ಅಷ್ಟು ಕಷ್ಟತರ ವಿಷಯದ ಯಾವ್ದಿಲ್ಲ. ಈಗಾಗಲೇ ಎಕ್ಸ್ಪೀರಿಯನ್ಸ್ ಎಲ್ಲರಿಗೂ ಇದೆಯಲ್ಲ. ಸೊ ಅಲ್ಲಿ ಸೀನಿಯರ್ ಮಾಸ್ಟರ್ 7:40 ಹೊರಗಡೆ ಮುಗಿಸಿದ್ರೆ ಇನ್ನು 20 ನಿಮಿಷದಲ್ಲಿ ಯಾರೊಬ್ಬ ಸೀನಿಯರ್ ಮಾಸ್ಟರ್ ಅವರ ಒಂದು ಜ್ಞಾನ ಇದ್ರೆ ಸ್ವಲ್ಪ ಜ್ಞಾನನ ಕೊಡಿ, ಇಲ್ಲ ಅಂದ್ರೆ ನೇರವಾಗಿ ನಿಮ್ಮ ಅನುಭವ ಹಂಚಿಕೆ. ಆತರ ಒಬ್ಬೊಬ್ಬರು ಒಂದೊಂದು ದಿವಸ ಮಾಡ್ಕೊಂತ ಹೋದ್ರೆ 30 ದಿವಸದಲ್ಲಿ 30 ಜನ ಆಗ್ಬಿಡ್ತಾರೆ. ಆ ರೀತಿಯಲ್ಲಿ ಮತ್ತೆ ಹೊಸ ಅನುಭವ ಬಂದ್ರೆ ಮತ್ತೆ ಹೊಸಬ್ರು ಯಾರನ್ನ ಶೇರ್ ಮಾಡ್ಬೇಕು. ಆ ರೀತಿ ಮಾಡಿ. ಓಕೆ, ಅವಾಗ ಆ ಅನುಭವ ನಾವು ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿ ಎಲ್ಲರೂ ಕಲಿಸ್ತೀವಿ. ಈಗ ಉದಾಹರಣೆಗೆ ಇಲ್ಲಿ ಅನುಭವ ಅಂತಂದ್ರೆ ಧ್ಯಾನ ಒಂದು ಧ್ಯಾನ ಜೊತೆಗೆ ಇನ್ನು ಎಷ್ಟೋ ಚಿಕಿತ್ಸೆಗಳಿದೆ. ಯಾವುದೇ ಧ್ಯಾನ ಜೊತೆಗೆ ನೀವು ಯಾವುದೊಂದು ಚಿಕಿತ್ಸೆ ಮಾಡಿರ್ತೀರ ಅಲ್ವಾ? ಧ್ಯಾನ ಅನ್ನೋದು ಮೊಟ್ಟ ಮೊದಲನೇ ಪ್ರಕ್ರಿಯೆ. ಅದೇನಂತಂದ್ರೆ ಮನಸ್ಸನ್ನು ನಿರ್ವಿಷಯ ಮಾಡಕ್ಕೆ ಅಲ್ವಾ? ಆ ನಿರ್ವಿಷಯ ಮಾಡ್ಕೊಂಡ್ರೆ ಯಾವ ಚಿಕಿತ್ಸೆ ಮಾಡಿದ್ರು ಕೆಲಸ ಮಾಡುತ್ತೆ. ನೋಡಿ, ನೀವು ಸ್ವರ ವಿಜ್ಞಾನ ಅಪ್ಲೈ ಮಾಡ್ತೀರಾ, ಇಲ್ಲಾಂದ್ರೆ ಶಿವೋಮ ಚಿಕಿತ್ಸೆ ಮಾಡ್ಕೊಂತೀರಾ, ಮುದ್ರ ಚಿಕಿತ್ಸೆ ಮಾಡ್ಕೊಂತೀರಾ, ಆಕುಪ್ರೆಷರ್ ಮಾಡ್ಕೊಂತೀರಾ, ಮತ್ತೆ ಜೀವನ ಶೈಲಿಯಲ್ಲಿ ಮತ್ತೆ ಯಾವುದೇ ಸಹಜ ಆಹಾರ, ಸೊ ಫುಡ್ ಅಂಡ್ ಡೈಟ್ ಕರೆಕ್ಟಾಗಿ ಪಾಲನೆ ಮಾಡ್ತೀರಾ, ಏನೇ ಮಾಡ್ಕೊಳ್ಳಿ, ಧ್ಯಾನ ಜೊತೆಗೆ ಮಾಡಿರ್ತೀರಲ್ಲ, ಆ ರಿಸಲ್ಟ್ ಅನ್ನು ನೀಟಾಗಿ ಹಂಚ್ಬೇಕು. ಅಲ್ಲಿಗೆ ಬಂದಿರುವಂತ ರಿಸಲ್ಟ್ ಹಂಚಿ, ಮತ್ತೆ 20 ದಿವಸ ಆದ್ಮೇಲೆ ಇನ್ನೂ ಏನಾದರೂ ನಿಮ್ಮಲ್ಲಿ ಹೊಸ ಬದಲಾವಣೆ ಮತ್ತೆ ಹೊಸ ಫಲಿತ ಏನೋ ಸಿಕ್ಕಿದ್ರೆ ಅದು ಮತ್ತೆ ಹಂಚಕ್ಕೆ ಬರಬೇಕು. ಈ ತರ ಹಂಚ್ಕೊಂತ ಇದ್ರೇನೆ ಅದೇನಾಗತ್ತೆ, ಇನ್ನೊಬ್ರಿಗೆ ಸಹಾಯ ಆಗತ್ತೆ ಅಲ್ವಾ? ಇನ್ನೊಬ್ರು ಖಂಡಿತ ಸಹಾಯ ಆಗತ್ತೆ. ಯಾಕಂದ್ರೆ ಅವ್ರ ಪರಿಸ್ಥಿತಿ ಅನುಗುಣವಾಗಿ ನೀವೇನು ಹಂಚಿರ್ತೀತೋ ಅದಕ್ಕೂ ಎರಡು ಮ್ಯಾಚ್ ಆದ್ರೆ ಖಂಡಿತ ಅವ್ರಿಗೂ ಒಳ್ಳೆ ಅದ್ಭುತವಾದ ಹೆಲ್ಪ್ ಆಗತ್ತೆ. ಆಯ್ತಾ? ಈ ರೀತಿಯಲ್ಲಿ ಮಾಡಕ್ಕೆ ಪ್ರಯತ್ನ ಮಾಡಿ. ಟೈಮ್ ಯಾವುದು ಯಾರನ್ನೂ ರಿಕ್ವೆಸ್ಟ್ ಮಾಡೋದು ಬೇಕಾಗಿಲ್ಲ. ಸೊ ನೀವೇಲಿ ಅಂತ ಬೇಕಾಗಿಲ್ಲ. ಒಂದು 20 ನಿಮಿಷ ಒಬ್ರು ಯಾರೋ ಒಬ್ರು ತಗೊಳ್ಳಿ ಸಾಕು. ಈಗ ಉದಾಹರಣೆಗೆ ನಂದಾ ಮೇಡಮ್ ಇದ್ದಾರೆ, ಅವರು ದಿನನಿತ್ಯ ಯಾವುದೋ ಒಂದು ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ಒಂದು ಪ್ರಾಕ್ಟೀಸ್ ಇಂದ ಉದಾಹರಣೆಗೆ ಓಪನ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಓಪನ್ ಟೆಕ್ನಿಕ್ಕು ಟೀಚ್ ಮಾಡಿದ್ವಿ ಇಲ್ಲಿ ಅಲ್ವಾ? ಹಲವಾರು ಸೀನಿಯರ್ ಮಾಸ್ಟರ್ಸ್ ಮಾಡಿದ್ವಿ, ನಾನು ಮಾಡಿದ್ದೀನಿ. ಮತ್ತೆ ಲಾ ಆಫ್ ಅಟ್ರಾಕ್ಷನ್ ಮೆಥಡ್ ಇದೆ. ಪಿರಮಿಡ್ಸ್ ಬಳಸ್ಕೊಂಡು ಎಷ್ಟೆಷ್ಟು ನಾವು ಮನೆಯಲ್ಲಿ ಏನೇನು ಮಾಡ್ಕೋಬಹುದು ಎಲ್ಲ ಅದು ಹೇಳಿದೀವಿ ಅಲ್ವಾ? ಉದಾಹರಣೆಗೆ ನ್ಯಾಚುರಲ್ ಫಾರ್ಮಿಂಗ್ ನೀವು ಅಪ್ಲೈ ಮಾಡಿ ಅಂತ ಇಟ್ಕೊಳ್ಳಿ. ಸಹಜ ವ್ಯವಸಾಯವನ್ನು, ಪ್ರಕೃತಿ ವ್ಯವಸಾಯನ ಶುರು ಮಾಡಿದೆ ಅಂತ ಇಟ್ಕೊಳ್ಳಿ. ನಿಮ್ಮ ಅನುಭವ ಹೇಳಿ, ಈಗ ಮಾಡಿದ್ದೀನಿ ಫಲಿತ ಬಂತು, ಈ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ನನ್ನ ಪ್ರಯತ್ನ ಹೀಗೆ ನಡೀತಾ ಇದೆ, ನೀವು ಪ್ರಯತ್ನ ಮಾಡಿ ಅಂತ ಅವ್ರಿಗೆ ಸ್ವಲ್ಪ ಟೆಕ್ನಿಕ್ಸ್ ಕೊಡಿ ಅಲ್ವಾ? ಇಲ್ಲಿ ನಾನು ಹೇಳ್ಬೇಕಾಗಿರುವಂತ ಜ್ಞಾನ ಎಲ್ಲ ಹೇಳ್ಬಿಟ್ಟಿದ್ವಿ. ಆಯ್ತಾ? ಇನ್ನು ಇರೋದೊಂದೇ ನೀವು ಅನುಭವಿಸಿ, ನೀವು ಅನುಭವಗಳು ಹೇಳ್ಬೇಕಷ್ಟೇ. ಅದಕ್ಕೆ ನಾನು ಜಾಸ್ತಿ ಮಧ್ಯದಲ್ಲಿ ಬರ್ತಾ ಇಲ್ಲ. ನಾವು ಓನ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು. ಆಯ್ತಾ? ನಾನು ಇನ್ನೂ ತಯಾರು ಮಾಡ್ತಾ ಇದ್ದೀನಿ ಹೊಸ ವಿಷಯಗಳು. ನನ್ನ ಹತ್ರ ನಂದು ಒಂದೇ ಸಂಶೋಧನೆ, ನನ್ನ ಮನಸ್ತತ್ವನೇ ಸಂಶೋಧನೆ ಅಂತ. ರಿಸರ್ಚ್ ಮೈಂಡ್ ನಂದು. ಯಾವಾಗಲೂ ರಿಸರ್ಚ್ ಮಾಡ್ತಾನೆ ಇರ್ತೀನಿ. ಅದು ಧ್ಯಾನ ಆಗ್ಲಿ ಜೊತೆಗೆ ಚಿಕಿತ್ಸೆಗಳಾಗ್ಲಿ ಎರಡೂ ರಿಸರ್ಚ್ ಮಾಡ್ತಾ ಇರ್ತೀನಿ. ಆಯ್ತಾ? ಇನ್ನು ಆಳವಾದ ರೀತಿಯಲ್ಲಿ ಸಬ್ಜೆಕ್ಟ್ ಅಲ್ಲಿ ಆಳವಾದ ರೀತಿಯಲ್ಲಿ ಹೋಗ್ತಾ ಇದ್ದೀನಿ. ಆಯ್ತಾ? ಅದನ್ನ ನಾನು ಒಂದು ಯೂನಿವರ್ಸಿಟಿ ತಯಾರು ಮಾಡ್ಬೇಕು ನಾನು. ಅರ್ಥ ಆಯ್ತಾ? ಒಂದು ಯೂನಿವರ್ಸಿಟಿಯನ್ನೇ ನಾನು ಸ್ಟಾರ್ಟ್ ಮಾಡ್ಬೇಕು. ಸುಮ್ಮನೆ ಆಗಲ್ಲ ಇದು. ಸೊ ಇಲ್ಲಿ ಹೇಳಿದ್ದೀನಿ ಎಲ್ಲವರೆಗೂ ಹೇಳಿದ್ದೀನಿ, ಕೊಡೋವರೆಗೆ ಕೊಟ್ಟಿದ್ದೀನಿ. ಇನ್ನು ನೀವು ಪ್ರಾಕ್ಟೀಸ್ ಮಾಡಿ ನನಗೆ ಫಲಿತ ಹೇಳ್ಬೇಕು ಬಿಟ್ರೆ ನಾನು ಇನ್ನೂ ಹೊಸ ತುಂಬಿ ನನ್ನ ಪ್ರಯೋಜನ ಇಲ್ಲ. ಈಗ ನಾನು ಒಂದು ಮೆಲಟೋನಿನ್ ಬಗ್ಗೆನೇ ಒಂದು ದೊಡ್ಡ ಪುಸ್ತಕನೇ ಓದ್ತಾ ಇದ್ದೀನಿ. ಒಂದು ಮೆಲಟೋನಿನ್ ಅಷ್ಟೇ ಅಲ್ವಾ? ಇಂಥದ್ದು ಎಷ್ಟಿದೆ ಅಂದ್ರೆ ನೈಟ್ರಿಕ್ ಆಕ್ಸೈಡ್, ಮೆಲಟೋನಿನ್, ಆಯ್ತಾ, ಹಲವಾರು ವಿಷಯಗಳು, ಮೈಟೋಕ್ಯಾಂಡ್ರಿಯಾ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀನಿ. ಆಯ್ತಾ? ಇನ್ನೂ ಹಲವಾದ ರೀತಿಯಲ್ಲಿ
ಅಂದ್ರೆ ಒಂದು ರೀತಿಯಲ್ಲಿ ಮೈಟೋಕ್ಯಾಂಡ್ರಿಯಾ ಅನ್ನೋದು ದಿ ಪವರ್ ಹೌಸ್ ಆಫ್ ದ ಸೆಲ್. ಅದರಲ್ಲಿ ಧ್ಯಾನದಿಂದ ಏನಾಗತ್ತೆ, ಆಹಾರದಿಂದ ಏನಾಗತ್ತೆ, ಜೀವನ ಶೈಲಿಯಿಂದ ಏನಾಗತ್ತೆ, ಯಾವ ರೀತಿಯಲ್ಲಿ ಎಫೆಕ್ಟ್ ಆಗತ್ತೆ, ಅದನ್ನ ಮತ್ತೆ ಪುನರ್ ನಿರ್ಮಾಣ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಅದಕ್ಕೂ ಸಪರೇಟ್ ಒಂದು ಪುಸ್ತಕನೇ ತಗೊಂಡು ದೊಡ್ಡ ರಿಸರ್ಚ್ ಹತ್ರ ನಾವು ಒಳಗಡೆ ಡೀಪ್ ಆಗಿ ಹೋಗ್ತಾ ಇದ್ದೀನಿ. ಆಯ್ತಾ, ಸ್ವರ ವಿಜ್ಞಾನ ಆಗಲಿ, ಇನ್ನೂ ಹಲವಾರು ರೀತಿಯಲ್ಲಿ ಶಿವಂಬ ಚಿಕಿತ್ಸೆ, ಇನ್ನೂ ಹಲವಾರು ಪುಸ್ತಕಗಳು. ಆಯ್ತಾ, ಸೊ ಈ ರೀತಿಯಲ್ಲಿ ನಾನು ನನ್ನ ಟೈಮ್ ಆ ರೀತಿಯಲ್ಲಿ ಸ್ಪೆಂಡ್ ಮಾಡ್ತೀನಿ. ಇಲ್ಲಿ ಬಂದಿಲ್ಲ ಅಂದ್ರೆ ನಾನು ಸುಮ್ಮನೆ ಇರಲ್ಲ, ನನ್ನ ರಿಸರ್ಚ್ ನಡೀತಾನೆ ಇರ್ತದೆ. ನಾನು ಇಲ್ಲಿ ಬಂದು ಪದೇ ಪದೇ ಹೇಳೋದು ಏನಿದೆ ನಡಿ, ಹ್ಮ್ ಹೇಳೋದು ಹೇಳ್ಬಿಟ್ಟಿದೀವಿ. ಇನ್ನು ನೀವು ಅಭ್ಯಾಸ ಮಾಡಿ ನೀವು ಮತ್ತೆ ನಿಮ್ಮ ಫಲಿತಗಳು ಕೊಡಿ. ನಿಮ್ಗೆ ಆ ಬಂದಿರುವಂತ ಪ್ರಶ್ನೆಗಳಿದ್ರೆ ಕೇಳಿ. ಆಯ್ತಾ, ಪ್ರಶ್ನೆಗಳು ಕರೀರಿ, ನಾನು ಯಾವ ಪ್ರಶ್ನೆ ಇದ್ರೂ ಆನ್ಸರ್ ಮಾಡ್ತೀನಿ. ಆಯ್ತಾ, ಸೊ ಈ ರೀತಿಯಲ್ಲಿ ದಯವಿಟ್ಟು ಒಂದು 20 ನಿಮಿಷ ಲಾಸ್ಟ್ ಅಲ್ಲಿ ನೀವು ನಿಮ್ಮ ಅನುಭವಗಳೇ ಕೊಡಿ, ಆದಷ್ಟು ತುಂಬಾ ಹೆಲ್ಪ್ ಆಗತ್ತೆ ಅದು. ಆಯ್ತಾ, ಸೊ ನೀವು ಅಳವಡಿಸ್ಕೋಬೇಕು, ನಿಮ್ಮ ಅನುಭವ ಹೇಳ್ಬೇಕು, ಇನ್ನೊಬ್ರು ಅದನ್ನು ಪಡಿಬೇಕಾಗತ್ತೆ. ಹೊಸಬ್ರು ಅದು ಪಡಿತಾ ಇರ್ತಾರೆ. ಇಲ್ಲಾಂದ್ರೆ ಹೊಸಬ್ರು ಬರ್ತಾರೆ ಇಲ್ಲಿ, ಅವರಿಗೆ ಶಿವಮು ಚಿಕಿತ್ಸೆ ಹೇಗೆ ಮಾಡ್ಕೋಬೇಕು ಅಂತ ಜಸ್ಟ್ ಪ್ರಾಥಮಿಕ ಅಂಶ ಆದ್ರೂ ಒಬ್ಬ ಸೀನಿಯರ್ ಮಾಸ್ಟರ್ ನೀಟಾಗಿ ಆ 20 ನಿಮಿಷದಲ್ಲಿ ಹೇಳ್ಬೋದು. ಆಯ್ತಾ, ಶಿವಮ ವಿಧಾನ ಇದು, ಸ್ವರ ವಿಜ್ಞಾನ ಹೇಗೆ ಬಳಸ್ಕೋಬೇಕು ಅದು ಸ್ವಲ್ಪ ಹೇಳಿ. ಆಯ್ತಾ, ಕ್ರಿಸ್ಟಲ್ಸ್ ಹೇಗೆ ಬಳಸ್ಕೋಬೇಕು, ಪಿರಮಿಡ್ಸ್ ಅನ್ನು ಹೇಗೆ ಬಳಸ್ಕೋಬೇಕು, ಪ್ರಕೃತಿ ವ್ಯವಸಾಯ ಅಂದ್ರೆ ಏನು ಅಲ್ವಾ, ಜಿಬು ಸಿಂಬಲ್ಸ್ ಅಂದ್ರೆ ಏನು, ಸ್ವಿಚ್ ಪದಗಳಂದ್ರೆ ಏನು, ಗ್ರೊಬಾಯ್ ವರ್ಡ್ಸ್ ಅಂದ್ರೆ ಏನು, ಎಷ್ಟು ಇದೆ. ಇದೆಲ್ಲ ಜ್ಞಾನ ಆಲ್ರೆಡಿ ಇದು ಇನ್ನೂ ಹಂಚ್ಬೇಕಾದ್ರೂ ಸ್ವಲ್ಪ ಇರ್ತದೆ. ಅದು ಇನ್ನು ಹೆಚ್ಚಿನ ಅಂಶ ಅದು ಆಮೇಲೆ ನೋಡೋಣ. ಯಾಕಂದ್ರೆ ಪ್ರಾಥಮಿಕ ಅಂಶಗಳು ಮುಗಿದೋಯ್ತು ಅಲ್ವಾ. ಇನ್ನು ನೆಕ್ಸ್ಟ್ ನೀವು ಪ್ರಾಕ್ಟೀಸ್ ಮಾಡಬೇಕು, ಮತ್ತೆ ವಾಪಸ್ ಬರ್ಬೇಕಷ್ಟೇ. ಓಕೆ, ರೈಟ್. ಸೊ ಓಕೆ ಮಾಸ್ಟರ್ಸ್, ಸೊ ನಿಮ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿದ್ರೆ ಹೇಳಿ, ಪರವಾಗಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಅನಿಸಿಕೆ ಕೊಡಿ. ನೆಕ್ಸ್ಟ್ ನಾನು ಹೇಳ್ಬೇಕಾಗಿರುವಂತ ಅಂಶ ಇದೆ. ಸೊ ಅದು ಇವತ್ತು ಒಂದು ಅನೌನ್ಸ್ಮೆಂಟ್ ಮಾತ್ರ ಮಾಡ್ತೇನೆ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಸಬ್ಜೆಕ್ಟ್ ಹೇಳ್ಬೇಕಂತ ಅವಶ್ಯಕತೆ ಬರ್ತೀನಿ ಅಲ್ವಾ. ನೀವು ಪ್ರಶ್ನೆಗಳಿದ್ರೆ ಯಾವಾಗ್ಲೂ ಕೇಳಿ, ಎನಿ ಟೈಮ್. ಓಕೆ ಓಕೆ, ಥ್ಯಾಂಕ್ ಯು ಗುರುಜಿ. ನೀವೇನು ಮಾರ್ಗದರ್ಶನ ಮಾಡ್ತೀರಾ ಅದೇ ನಿಟ್ಟಿನಲ್ಲಿ ನಾವು ಪ್ರಯತ್ನನೇ ಮಾಡ್ತೇವೆ. ಇವತ್ತು ಕೂಡ ನಾವು ರೇಂಜ್ ಮಾಡಿದ್ದು ಎಷ್ಟು ಮಟ್ಟಿಗೆ ತಿಳ್ಕೊಂಡ್ರೆ ಅಂತ ಹೇಳ್ಬಿಟ್ಟು ಅದನ್ನೇ ಇವತ್ತು ಶಶಿಕಲಾ ಮೇಡಮ್ ಮತ್ತು ನಂದಾ ಮೇಡಮ್, ವೇದವತಿ ಮೇಡಮ್ ಇವ್ರ ಕಡೆಯಿಂದ ಪಂಚಕೋಶಗಳ ಬಗ್ಗೆ ಜ್ಞಾನನೇ ಇರ್ತಿತ್ತು. ಬಟ್ ಅಲ್ಲಿ ಟಾಪಿಕ್ ತರ್ತಾ ಇದ್ವಿ ಅಷ್ಟೇ. ಅದನ್ನ ಫಸ್ಟ್ ಅವ್ರಿಗೆ ಅಂದ್ರೆ ಎಷ್ಟು ತಗೊಂಡ್ರಂತ ಸ್ವಲ್ಪ ಟೆಸ್ಟ್ ಮಾಡ್ಬೇಕಲ್ಲ ಗುರುಜಿ, ಅದಕ್ಕೆ ಅದನ್ನ ಕ್ವಶನ್ ರೇಸ್ ಮಾಡಿದ್ವಿ ಅಷ್ಟೇ. ಓಕೆ, ನೀವು ಹೇಳಿದ್ದು ನಿಜ ಗುರುಜಿ. 8 ಗಂಟೆವರೆಗೂ ಎಕ್ಸೆಟ್ ರೆಕಾರ್ಡ್ ಇರೋದ್ರಿಂದ ಆ ನಿಟ್ಟಿನಲ್ಲಿ ನಾವು ವರ್ಕ್ ಮಾಡ್ತಿರ್ತೀವಿ. 8ಕ್ಕೆ ನಾವು ರೆಕಾರ್ಡಿಂಗ್ ಆಫ್ ಮಾಡಿಬಿಟ್ಟು ಆ ತರದ ವಿಷಯಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ನೇ ಮಾಡ್ತಿರ್ತೇವೆ, ಬಿಟ್ರೆ ಬೇರೆ ಯಾವ್ದು ಇರಲ್ಲ ಗುರುಜಿ. ಎಸ್, ನೀವೇನು ಮಾರ್ಗದರ್ಶನ ಕೊಟ್ಟ. ಎಸ್, ಅದು ಡಿಸ್ಕಷನ್ ನಾನು ಹೇಳೋದು ಒಂದು ಕ್ರಮ ಪದ್ಧತಿಯಲ್ಲಿ ಈ ರೀತಿಯಲ್ಲಿ ಹೋದ್ರೆ ಇನ್ನೂ ಒಳ್ಳೇದು, ಅಂದ್ರೆ ಇನ್ನೂ ಹೆಲ್ಪ್ ಆಗುತ್ತೆ. ನಾನು ಏನ್ ಮಾಡ್ಬೇಕಂದ್ರೆ, ನಾನು ಇಲ್ಲಿ ಎವ್ರಿಡೇ ಬಂದಿಲ್ಲ ಅಂದ್ರೂ, ವಾರಕ್ಕೆ 2 ಸಾರಿ ಬಂದಿಲ್ಲ ಅಂದ್ರೂ ವೇದಿಕೆಯಲ್ಲಿ ಆ ಒಂದು ಕ್ವಾಲಿಟಿ ಇದೆಯಲ್ಲ, ಆ ಕ್ವಾಲಿಟಿಯನ್ನು ಹೆಚ್ಚೆಚ್ಚು ಮಾಡ್ತಾ ಹೋಗ್ಬೇಕು. ಯಾವುದೇ ಸಮಯ ಪಾಲನೆ, ಮತ್ತೆ ಕೊಡ್ಬೇಕಾಗಿರೋ ಸಬ್ಜೆಕ್ಟು ಏನ್ ಮಾಡಿದ್ರೆ ಉತ್ತಮವಾದ ರೀತಿಯಲ್ಲಿ ಇದನ್ನು ಇನ್ನೂ ಬೆಳೆಸ್ಬೋದು ಅಲ್ವಾ. ಸಬ್ಜೆಕ್ಟ್ ಅನ್ನು ತಯಾರು ಮಾಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಆನಂದಮಯ ಕೋಶ, ಆತ್ಮಕೋಶ ಅಂದ್ರೆ ತಪ್ಪಾಗತ್ತಲ್ಲ. ಈಗ ಏನಾಗತ್ತೆ, ವಿಷಯಗಳು ತುಂಬಾ ಒಂಥರ ಉಪಯುಕ್ತವಾಗಿರ್ಬೇಕು, ಸ್ವಚ್ಛವಾಗಿರ್ಬೇಕು. ಯಾವುದೇ ಅದರಲ್ಲಿ ತಪ್ಪುಗಳು ಹೋಗ್ಬಾರ್ದು ಒಳಗಡೆ. ಆಯ್ತಾ, ಯಾಕಂದ್ರೆ ಇದು ರಿಕಾರ್ಡೆಡ್, ಮತ್ತೆ ಇದು ಇಡೀ ಪ್ರಪಂಚಕ್ಕೆ ಹೋಗುತ್ತೆ. ಓಕೆ, ಸೊ ನಾವು ಅದಕ್ಕೋಸ್ಕರವೇ ಅದನ್ನು ತಯಾರು ಮಾಡಿಕೊಂಡು ಸಬ್ಜೆಕ್ಟ್ ಕೊಡಿ. ಇಲ್ಲಾಂದ್ರೆ ಜಸ್ಟ್ ಅನುಭವಗಳು ಕೇಳಿ ಸಾಕು. ಆಯ್ತಾ, ಸೊ ಓಕೆ ಗುರುಜಿ. ಆ ರೀತಿ ಮಾಡ್ಬೇಕು. ವಿಷಯ ಕರೆಕ್ಟ್ ಆಗಿರ್ಬೇಕು, ಯಾವುದೇ ಮಿಸ್ಟೇಕ್ ಇರಬಾರ್ದು ಅದರಲ್ಲಿ. ಓಕೆ, ಎಸ್ ರೈಟ್. ಎಸ್, ಅಶ್ವಿನಿ ಮೇಡಮ್ ಹೇಳಿ. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್. ಗುರುಜಿ, ಪದೇ ಪದೇ ಯಾಕೆ ನಮ್ಮ ಗುರುಜಿ ಅಲರ್ಟ್ ಮಾಡ್ತಾ ಇರ್ಬೇಕು ಅಂತಂದ್ರೆ ಮರೆಯೋ ಸಾಧ್ಯತೆಗಳು ಇರುತ್ತೆ. ಈಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಗುರುಜಿ ನೀವು ಹೇಳಿದ್ರಿ, ಇಷ್ಟೊಂದು ಚಿಕಿತ್ಸಾ ವಿಧಾನಗಳಿದಾವೆ, ಯಾವ್ದಾದ್ರು ಒಂದು ಆಯ್ಕೆ ಮಾಡ್ಕೊಂಡು. ಈಗ ನಾನ್ ತಗೊಂಡ್ರೆ ನಗು ನಮ್ಮ ಜೀವನಕ್ಕೆ, ಹೃದಯದ ಆರೋಗ್ಯಕ್ಕೆ ತುಂಬಾ ಅದ್ಭುತವಾದ ಒಂದು ಟಾನಿಕ್ ಅಂತ ನಾನು ಪ್ರಥಮವಾಗಿ ಅದ್ರ ಬಗ್ಗೆ ಕ್ಲಾಸ್ ಕೊಟ್ಟೆ. ನಂತರ ರೇವತಿ ಮೇಡಮ್ ಅವ್ರೇನ್ ಅಳವಡಿಸ್ಕೊಂಡಿದ್ರು, ಮೂತ್ರ ಚಿಕಿತ್ಸೆ ಆಗಿರ್ಬೋದು, ಬೇರೆ ಚಿಕಿತ್ಸಾ ಪದ್ಧತಿಗಳನ್ನ ಅವ್ರು ಕೊಟ್ರು, ನಂದಾ ಮೇಡಮ್ ಆಗಿರ್ಬೋದು. ಆದ್ರೆ ಅದು ಕಂಟಿನ್ಯೂ ಆಗ್ಲಿಲ್ಲ ಗುರುಜಿ. ಅದಕ್ಕಾಗಿ ಸಾರಿ ಕೇಳ್ತಾ, ಇನ್ಮೇಲೆ ನೀವು ಹೇಳ್ದಾಗೆ ಇವತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಲರ್ಟ್ ಮಾಡ್ತೇನೆ ಗುರುಜಿ. ಇದು ಹೇಳ್ಬೇಕಾಗಿತ್ತು ಗುರುಜಿ. ಥ್ಯಾಂಕ್ ಯು ಗುರುಜಿ. ರೈಟ್ ಸರ್, ನಾ ಮಾತಾಡ್ಲಾ ಸರ್? ಮಾತಾಡಮ್ಮ. ಹಾ, ನಮಸ್ತೆ ಸರ್. ನಮಸ್ತೆ ಆಲ್ ಮಾಸ್ಟರ್. ಈಗ ಸನ್ನೇಗೌಡರು ಕೇಳಿದ್ದ ಪ್ರಶ್ನೆಗೆ ನಾನು ಸ್ವಲ್ಪ
ಆನ್ಸರ್ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಸರ್. ಅನ್ವಯ, ಕೋಶಕ್ಕೆ ಏನು ಆಹಾರ, ಹಾಗೆ ಎಲ್ಲ ಇಲ್ಲ, ಅದು ಕೋಶಗಳಿಗೆ. ಆಮೇಲೆ ಮಾಡೋಣ. ಈಗ ಸಬ್ಜೆಕ್ಟ್ ಹಾ ಹೇಳೋದು ಬೇಡ, ಅದು ಅರ್ಥ ಆಯ್ತಲ್ಲ. ಹಾ ಮಯ ಕೋಶ, ಆಯ್ತು. ಪ್ರಾಣಮಯ ಕೋಶ, ವಾಟ್ ಎವರ್, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ, 5 ಕೋಶಗಳ ಪದ ಅಂದ್ರೆ ಆ ಹೆಸರುಗಳು ಕರೆಕ್ಟ್ ಇರಬೇಕು. ಅದಕ್ಕೆ ಏನ್ ಮಾಡಬೇಕು ಅದನ್ನು ಹಾ ಅದೇ ಕ್ರಿಯಾಶೀಲಕ ಮಾಡಕ್ಕೆ, ಸಕ್ರಿಯಗೊಳಿಸಕ್ಕೆ, ಅದನ್ನು ಉತ್ತೇಜಿತ ಮಾಡಕ್ಕೆ, ಪ್ರಚೋದನೆ ಮಾಡಕ್ಕೆ, ಏನ್ ಮಾಡ್ಬೇಕಂತ ಅದು ಬೇರೆ ವಿಷಯ. ಅದು ಸಬ್ಜೆಕ್ಟ್ ಆಗತ್ತೆ, ಅದು ಆಮೇಲೆ ನೋಡೋಣ. ಈಗ ನಿಮ್ಮ ಸರಿ ಅನಿಸಿಕೆಯಲ್ಲಿ ಕೊಡಿ, ನಾನು ಹೇಳಿದಂತ ಈ ವಿಷಯದ ಬಗ್ಗೆ ಅನಿಸಿಕೆಯಲ್ಲಿ ಯಾವ ರೀತಿಯಲ್ಲಿ ಇದು ಮುಂದುವರಿಸಬೇಕು ಅಂತ ಅದ್ರ ಬಗ್ಗೆ ಮಾತಾಡಿ, ಪರವಾಗಿಲ್ಲ. ಸರಿ ಇದೆ ಸರ್, ಸರಿ ಇದೆ. ಇಂಟ್ರೆಸ್ಟಿಂಗ್ ಆಗೂ ಇರುತ್ತೆ ಸರ್. ಸಬ್ಜೆಕ್ಟ್ ಒಂದ್ ದಿವಸ ಮೊದ್ಲೇ ನಮಗ್ ಗೊತ್ತಾಗ್ಬಿಟ್ರೆ ಹ್ಮ್ ನಮ್ಗೆ ಕ್ಯೂರಿಯಾಸಿಟಿನೂ ಇರುತ್ತೆ, ನಮ್ಗೆ ತುಂಬಾ ಅದೇ ಇಂಟ್ರೆಸ್ಟ್ ಬರುತ್ತೆ. ಇದ್ರ correct. ಬಗ್ಗೆ ನಾವು ಖಂಡಿತ ಮಾತಾಡ್ಲೇಬೇಕು ಹ್ಮ್ ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ನಾವು ಆದಷ್ಟು ಹೆಚ್ಚು ಹೆಚ್ಚು ಪಾಯಿಂಟ್ಸ್ ನ ಕಲೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಸರ್. ಹೌದು, 20 ನಿಮಿಷ ಲಾಸ್ಟ್ ಅಲ್ಲಿ 25 ನಿಮಿಷ ಏನ್ ಸಿಗತ್ತೋ. ಈಗ 7:30 7:35ಗೆ ಸೀನಿಯರ್ ಮಾಸ್ಟರ್ ಮುಗಿಸ್ತಾರೆ. ಓಕೆ, ಹಂಗೆ ಸರ್. ಅದ್ರ ಮೇಲೆ ಇರುವಂತ 20-25 ನಿಮಿಷವನ್ನು ಒಂದು ಸಬ್ಜೆಕ್ಟ್ ಆಗ್ಲಿ, ಇಲ್ಲ ಒಂದು ಅನುಭವ ಹಂಚಿಕೆ, ಚೆನ್ನಾಗಿರುವಂತದ್ದು ಅನುಭವ ಹಂಚಿಕೆ ನಿಮ್ಮಲ್ಲೇ ನೀವೇ ಮಾಡ್ಕೊಂತ ಹೋದ್ರೆ ಅದು ಇನ್ನೂ ಒಂದು ಒಳ್ಳೆ ವಿಷಯ ಎಲ್ಲರಿಗೂ ಮುಟ್ಸ್ಬೋದು. ಓಕೆ, ಅದೆಲ್ಲರಿಗೂ ಇನ್ನೂ ಸೇರತ್ತೆ. ಅದನ್ನು ಆ ರೀತಿಯಲ್ಲಿ ತಯಾರು ಮಾಡ್ಕೊಂಡಕ್ಕೆ ಏನೇನು ಪ್ರಯತ್ನ ಬೇಕು, ಯಾವ ರೀತಿಯಲ್ಲಿ ಅದು ಮುಂಚೆನೆ ಚರ್ಚೆ ಮಾಡ್ಕೋಬೇಕು. ಇಲ್ಲಿರುವಂತ ಹೋಸ್ಟ್ ಜೊತೆಗೆ ಚರ್ಚೆ ಮಾಡ್ಕೋಬೇಕು. ಒಂದ್ ದಿವಸ ಮುಂಚೆ ನಿಮ್ಮಲ್ಲೇ ನೀವು ಚರ್ಚೆ ಮಾಡ್ಕೊಳ್ಳಿ, ಇಲ್ಲ ಯಾರೊಬ್ರು ತಯಾರಾಗಿ ಬನ್ನಿ ಕೂತ್ಕೊಳ್ಳಿ. ಯಾರಿಲ್ಲ ಅಂದ್ರೆ ಯಾರೊಬ್ರು ಸೀನಿಯರ್ ಮಾಸ್ಟರ್ ಅವಕಾಶ ತಗೊಂಡು ಅವರು ಬಂದಿರುವಂತ ಅನುಭವಗಳು ಒಂದೊಂದೊಂದು ಹೇಳ್ತಾ ಹೋಗಿ. ಹಳೆಯ ಅನುಭವಗಳಿದ್ರು ಹೇಳಿ, ಪರವಾಗಿಲ್ಲ. ಹಳೆಯ ಅನುಭವಗಳಿದ್ರು ಹೇಳಿ, ಸೊ ದಟ್ ಹೊಸಬ್ರಿಗೆ ಆ ಅನುಭವ ಅವ್ರಿಗೆ ತುಂಬಾ ಉಪಯೋಗ ಆಗ್ತದೆ. ಅಂದ್ರೆ ತುಂಬಾ ಉಪಯೋಗ ಆಗತ್ತೆ, ಅವ್ರಿಗೆ ಒಂಥರ ಪ್ರೇರಣೆ ಕೊಡುತ್ತೆ ಮುಂದಕ್ಕೆ ಹೋಗಕ್ಕೆ. ಆಯ್ತಾ, ಹೌದು ಸರ್, ಆ ರೀತಿ ಮಾಡಿ. ಸರಿ ಇದೆ ಸರ್, ಎಸ್ ಚೆನ್ನಾಗಿದೆ ಗುರುಜಿ, ಸರ್. ಇದು ಮಾಡ್ತಾ ನಾವು ಈಗ ಇದ್ದೀವಿ. ಶುಕ್ರವಾರ ಫ್ರೈಡೇಸ್ ಮಾತ್ರ ಮಾಡ್ತಾ ಇದ್ದೀವಿ, ಇದು ಸಮಗ್ರ ಇಲ್ಲ, ಜೀವನ ಫ್ರೈಡೆ ಶೈಲಿ ಫ್ರೈಡೆ ಅಂತ. ಸಮಗ್ರ ಜೀವನ ಶೈಲಿ, ಫ್ರೈಡೆ ಸಮಗ್ರ ಹಾ ಜೀವನ ಶೈಲಿ ಮಾಡ್ಲೇಬೇಕು. ಮಾಡ್ಲೇಬೇಕು. ಹೊಸ ಅಂಶಗಳು ತರಿಸ್ಬೇಕಲ್ಲಿ. ನೀವು ಹೊಸ ಅದೇ ಅಂಶಗಳು ರೀತಿ ಬೇರೆ ತರ್ಸಕ್ಕೆ, ದಿನನು. ಹೌದು, ಹೊಸ ಅಂಶಗಳು ತರಿಸ್ಬೇಕು. ಈಗ ನಾನು ಹೇಳಿರುವಂಥದ್ದೇ ಅಲ್ಲಿಗೆ ಮುಕ್ತಾಯ ಆಗಿಲ್ಲ ಜ್ಞಾನ. ಈಗ ಮನೆ ಮದ್ದುಗಳು ಎಷ್ಟಿದೆ ಅಲ್ವಾ, ಎಷ್ಟೆಷ್ಟು ಜೀವನ ಶೈಲಿ ಅಂಶಗಳಿದೆ. ಇನ್ನು ಬೇರೆ ಬೇರೆ ಲೋಕಲ್ ಅಂದ್ರೆ ಸ್ಥಳೀಯ ಪ್ರಾಂತೀಯ ಅಲ್ಲಿ ಎಷ್ಟೆಷ್ಟು ಸಾಧನೆಗಳು ಮಾಡ್ತಾ ಇರ್ತಾರೆ. ಅವೆಲ್ಲ ಏನು ಹೇಳ್ಬೇಕು ಇಲ್ಲಿ ಬಂದು. ಆಯ್ತಾ, ಸೊ ಇನ್ನು ಉದಾಹರಣೆಗೆ ಶಕ್ತಿ ಪರವಾಗಿ ನಾವೆಲ್ಲ ಅಲೆ ಅಂದ್ರೆ ಸಣ್ಣ ವಯಸ್ಸಿರುವಾಗ ನಮ್ಮ ತಂದೆ ತಾಯಿಯರು ಮತ್ತೆ ಅಜ್ಜಿ ಇವರೆಲ್ಲ ಏನ್ ಮಾಡ್ತಾ ಇದ್ರು, ದೃಷ್ಟಿ ತೆಗಿತಾರೆ. ಇವೆಲ್ಲ ಉಪಯುಕ್ತವಾದ ಅಂಶಗಳವೆಲ್ಲ. ಅವು ಯಾವ ರೀತಿಯಲ್ಲಿ ಮಾಡಿದ್ರೆ ಇನ್ನು ಒಳ್ಳೇದಾಗತ್ತೆ ಜನಕ್ಕೆ. ಅಂದ್ರೆ ಅದೇನು ಮೂಢನಂಬಿಕೆ ಅಂತಲ್ಲ, ನಾವೇನು ಎಲ್ಲರನ್ನೂ ಕೆಳಗಡೆ ಕರ್ಕೊಂಡು ಹೋಗ್ತಾ ಇಲ್ಲ. ಆದ್ರೆ ಏನಾಗತ್ತೆ, ಇರೋದು ನೋಡ್ತಾ ಇರ್ತೀವಿ, ಧ್ಯಾನ ಮಾಡಕ್ಕಾಗಲ್ಲ, ಕುತ್ಕೊಳಕ್ಕಾಗಲ್ಲ. ಈ ರೀತಿಯಲ್ಲಿ ಎಷ್ಟು ಅನುಭವಿಸ್ತಾರೆ ಜನ ಅಲ್ವಾ. ಸೊ ಒಂದೊಂದ್ಸರಿ ಆ ರೀತಿಯಲ್ಲಿ ಆಗತ್ತೆ. ಒಂದು ಆರೋಗ್ಯ ಫಿಸಿಕಲೇ ಅಲ್ಲ, ಅಂದ್ರೆ ನಮ್ಮ ಶಕ್ತಿ ಪರವಾಗಿ ಇರ್ತಾ ಇದ್ದೀನಿ ನಾನು. ಎಲ್ಲೆಲ್ಲೋ ಓಡಾಡಿ ಬಂದಿರ್ತೀವಿ, ಯಾರ್ಯಾರೋ ಬಂದು ಮೀಟ್ ಆಗ್ತಾರೆ, ಯಾರ್ಯಾರೋ ಬಂದು ಅವರ ಆ ಭಾವನೆಗಳಾಗ್ಲಿ, ಅವರ ಆಲೋಚನೆಗಳು ತುಂಬ ಹೋಗ್ತಾರೆ ನಮ್ಮ ಮೇಲೆ ಅಲ್ವಾ. ಯಾಕೆ ಬಂದಿರ್ತಾರೋ ಏನಕ್ಕೂ ಏನ್ ಮಾಡ ಹೋಗ್ತಾರೋ ಗೊತ್ತಾಗಲ್ಲ. ಅವಾಗ ಧ್ಯಾನ ಮಾಡಕ್ ಹೋಗ್ತೀವಿ, ಒಂದೊಂದ್ಸರಿ ಸೆಟ್ ಆಗಲ್ಲ. ಆಯ್ತಾ, ಧ್ಯಾನ ಕೂತ್ಕೊಂಡಕ್ಕೆ ಒಂದು ಕಷ್ಟ ತರ ಅನಿಸ್ತದೆ. ಅವಾಗ ಏನಿಲ್ಲ, ಸ್ವಲ್ಪ ನಮ್ಗೆ ನಾವೇ ಸೆಲ್ಫ್ ಫೀಲಿಂಗ್ ಮಾಡ್ಕೊಂಡು ಟೆಕ್ನಿಕ್ ಇರ್ಬೇಕು ನಮ್ಮ ಹತ್ರ. ಜಸ್ಟ್ ಇರುವಂತ ಆಹಾರದಲ್ಲಿ ತೊಂದರೆ ಏನಿದೆಯೋ, ಆಹಾರದಲ್ಲಿ ಸ್ವಲ್ಪ ಗೊಂದಲ ಆಗಿರ್ತಲ್ಲ, ಅದನ್ನು ಜಸ್ಟ್ ಗೂಡ್ಸ್ಕೊಂಡು ಮತ್ತೆ ಧ್ಯಾನಕ್ಕೆ ಹೋದ್ರೆ ತುಂಬಾ ಚೆನ್ನಾಗಾಗ್ತದೆ. ಆ ರೀತಿಯಲ್ಲಿ ಎಷ್ಟೋ ವಿಧಾನಗಳಿದೆ. ಆಯ್ತಾ, ಅವೆಲ್ಲ ನಾವು ಬಳಸ್ಕೊಂಡಿರ್ತೀವಲ್ಲ, ಅದನ್ನು ಉದಾಹರಣೆಗೆ ಇರೋದಿರೋ ಸಡನ್ ಆಗಿ ಬಾಡಿಯಲ್ಲಿ ಟೆಂಪರೇಚರ್ ರೈಸ್ ಆಗುತ್ತೆ. ನಾವು ಯಾವ ರೀತಿಯಲ್ಲಿ ಚಂದ್ರಭೇದಿ ಪ್ರಾಣಾಯಾಮ ಮಾಡೋದು, ಚಂದ್ರ ನಾಡಿಯನ್ನು, ಕೂಲಿಂಗ್ ನಾಡಿಯನ್ನು ಯಾವ ಆಕ್ಟಿವೇಟ್ ಮಾಡ್ಕೊಳ್ಳೋ ರೀತಿ, ಸಣ್ಣ ಸಣ್ಣ ಟೆಕ್ನಿಕ್ಸ್ ಆಗಲಿ ಇಲ್ಲಿ ಚರ್ಚೆ ಆಗ್ಬೇಕು. ಆಯ್ತಾ, ಇನ್ನು ಮುಂದಿನ ಪೀಳಿಗೆಗೆ ಮತ್ತೆ ಇಲ್ಲಿ ಬರುವಂತ ಹೊಸ ಮಾಸ್ಟರ್ಸ್ ದಿನ ಆಯ್ಕೆ ಮಾಡ್ಕೊಂತ ಇರ್ತಾರೆ, ಅವ್ರಿಗೂ ಎಲ್ಲ ಹೆಲ್ಪ್ ಆಗ್ಬೇಕು ಇವೆಲ್ಲ. ಆಯ್ತಾ, ಅದಕ್ಕೆ ಆ 20 ಮಿನಿಟ್ಸ್ ಕೊಟ್ಟಿದ್ದು ನಿಮ್ಗೆ ಲಾಸ್ಟ್ ಅಲ್ಲಿ. ಇಲ್ಲಾಂದ್ರೆ 7:30 ಮುಗಿಸ್ಬೇಕಾಯ್ತು. ನೋಡಿ, ಈಗ ತೆಲುಗು, ತಮಿಳ್ ಇದೆಲ್ಲ ನಾವು 7:30 ಮುಗಿಸ್ಕೊಡ್ತೀವಿ ಕಾರ್ಯಕ್ರಮ. ಬೆಳಗ್ಗೆ 5:30 ಶುರು ಆಗಿದ್ರೆ 7:30 ಕ್ಲೋಸ್. ಅಲ್ಲಿ ಈ ಅವಕಾಶ ಕೊಟ್ಟಿಲ್ಲ ನಾವು. ಇಲ್ಲಿ ಮಾತ್ರ ಕನ್ನಡ ಚಾನಲ್ ಕನ್ನಡದಲ್ಲಿ ಕೊಟ್ಟಿದ್ವಿ, ಯಾಕಂದ್ರೆ ಜಾಸ್ತಿ ಮಾಸ್ಟರ್ಸ್ ಇದ್ದಾರೆ ಇಲ್ಲಿ. ತೆಲುಗಲ್ಲಿ ಈಗ ರೀಚ್ ಆಗ್ತಾ ಇದ್ದಾರೆ, ಕನ್ನಡ ಲೆವೆಲ್ ಬರ್ತಾ ಇದೆ ನಿಧಾನವಾಗಿ. ಬಟ್ ನಾನು ಹೇಳ್ತಾ ಇದ್ದೀನಿ,
ಸೊ ಇಲ್ಲಿ ಅವಕಾಶ ಇದೆ, ಆ 20 ನಿಮಿಷ ಆ ಥರ ಬಳಸ್ಕೊಳ್ಳಿ, ಪ್ರತ್ಯೇಕ ಸಮಯ ಅದು. ಆ ಸಮಯದಲ್ಲಿ ಆ ಪರ್ಟಿಕ್ಯುಲರ್ ಟಾಪಿಕ್ ಏನು ನಡೀತು ಅಂತ ನನಗೆ ಮೆಸೇಜ್ ಕಳಿಸಿದೆ ವಾಟ್ಸಪ್ಪಲ್ಲಿ, ಅದನ್ನು ಸಪ್ರೇಟ್ ವಿಡಿಯೋ ಮಾಡಿಸ್ತೀನಿ ನಾನು. ಆಯ್ತಾ? ಓಕೆ, ಹೆಸರು ಮೇಡಮ್ ಮಾತಾಡಿ. ನಮಸ್ತೆ ಸರ್. ಹೇಳಿ. ಎಲ್ಲ ಧ್ಯಾನ ಬಂಧುಗಳಿಗೆ ನಮಸ್ಕಾರ ಸರ್. ಸಜೆಷನ್ ತುಂಬಾ ಒಳ್ಳೆಯದಾಗಿದೆ. ಯಾಕಂತಂದ್ರೆ ನಾನ್ ಮೊನ್ನೆ ಶನಿವಾರದ ನಮ್ಮ ವೇದಿಕೆಯಲ್ಲಿ ಸಹ ಹಾಗೆ ಮಾಡಿದ್ದು. ಸೊ ಯಾವಾಗ್ಲೂ ಹಾಡು ಹೇಳೋದು ಅದೆಲ್ಲ ಇದೆ, ಆದ್ರೆ ಫಸ್ಟಿಗೆ ನೀವು ಪಡ್ಕೊಂಡಿದ್ದೀರಾ ಇದರಲ್ಲಿ ಹೇಗಾಯ್ತು ಅಂತ ಹೇಳತಕ್ಕಂಥದ್ದನ್ನ ಅನುಭವವನ್ನ ಹೇಳ್ಬಿಟ್ಟು ಆಮೇಲೆ ಹೇಳಿ ಅಂತ. ಉದಾಹರಣೆಗೆ ಜಾನಕಿ ದೇವಿ ಮೇಡಮ್ ಅವರು ಪಾಪ ಯಾವತ್ತೂ ಮಾತಾಡಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ರು. ಯಾವುದನ್ನೆಲ್ಲ ಅಳವಡಿಸ್ಕೊಂಡಿದ್ದೇನೆ, ಹೇಗಾಗಿದೆ, ಯೂರಿನ್ ಥೆರಪಿಯಿಂದ ಅವರ ಹೆಲ್ತ್ ಹೇಗಾಗಿದೆ ಎಲ್ಲವನ್ನ ತುಂಬಾ ಚೆನ್ನಾಗಿ ಹೇಳಿದ್ರು. ಹಾಗೇನೆ 4-5 ಜನ ಏನ್ ಹಾಡು ಹೇಳಿದ್ದಾರೆ ಎಲ್ಲರೂ ಸಹ, ವೇದಾವತಿ ಮೇಡಮ್ ಆಗ್ಲಿ, ಆಮೇಲೆ ಲಕ್ಷ್ಮೀ ಹೆಗ್ಡೆ ಅವರು ಮೇಡಮ್, ಸಿರ್ಸಿ ಅವ್ರಾಗ್ಲಿ, ಎಲ್ರದ್ದು ನನಗೆ ನೆನಪಿಲ್ಲ, ಬಟ್ ಎಲ್ಲರೂ ಸಹ ಅವ್ರೇನ್ ಅಳವಡಿಸ್ಕೊಂಡಿದ್ದಾರೆ ಅದರಿಂದ ಏನಾಯ್ತು ಅಂತ ಹೇಳಿದ್ರು ಸರ್. ಇನ್ನೊಂದೇನಂದ್ರೆ ತಾವು ಹೇಳಿದ ಹಾಗೆ ಸಾಕಷ್ಟು ಮನೆ ಮದ್ದು ಇದೆ. ಈಗ ಮತ್ತೆ ಬೆಂಗಳೂರಿನಲ್ಲಿ ಚಳಿ ಸ್ಟಾರ್ಟ್ ಆಗಿದೆ, ಮತ್ತೆ ಅದಕ್ಕೆ ಬೇಕಾದಂಥದ್ದು, ಮತ್ತೆ ಈ ಚಳಿ ಇದ್ದಾಗ ಯಾವ್ದನ್ನ ತಗೋಬೇಕಾದ. ನಾನ್ ನಿಜವಾಗ್ಲೂ ಹೇಳೋದಾದ್ರೆ ಇನ್ನೊಂದಿನ ಹೇಳ್ತೇನೆ ಸರ್, 5-6 ತರದ ಕಷಾಯವನ್ನ ಮಾಡಿ ಕುಡಿಯುದು, ಅಂದ್ರೆ ಡೈಲಿ ಒಂದೇ ತರ ಕುಡಿಯುದಿಲ್ಲ. ಬಟರ್ ಫ್ರೂಟ್ ಎಲೆ, ಮನಿ ಚಚ್ಮಿ ನಾಟಿ ಎಲೆ, ಆಮೇಲೆ ಮಾವಿನಕಾಯಿದು ಚಿಗುರು, ಆಮೇಲೆ ನೇರಳೆದು ಚಿಗುರು, ಆ ತರ. ಲಾಸ್ಟ್ ಸ್ಯಾಟರ್ಡೇನು ನಾನು ಹೇಳಿದೆ, ಶಿವಗಂಗಾ ಮೇಡಮ್ ಹೇಳಿದೆ, ನೋಡಿ ನಿಮ್ಮ ಹಾಗೆ ನಾನು ಇವತ್ತೊಂದು ಚಟ್ನಿ ಮಾಡಿದೆ, ಆಮೇಲೆ ಹೇಳಿದೆ ಅದು ಟೈಮ್ ಆಗ್ಲಿಲ್ಲ. ಸೊ ಈ ತರ ಒಂದನ್ನ ನಾವು ಅಳವಡಿಸ್ಕೊಂಡು ಬಂದಾಗ ನಮ್ಮ ಆರೋಗ್ಯ ಎಲ್ಲವೂ ಸಹ ನೆಮ್ಮದಿ ಆಗುತ್ತೆ. ಇನ್ನೊಂದಂದ್ರೆ ತಾವು ಚಂದ್ರಭೇದಿ ಹೇಳಿದ್ರಲ್ಲ ಸರ್, ನಾನು ನಿಜವಾಗ್ಲೂ ಒಂಥರ ಹೀಟ್ ಆದಾಗ, ಒಂಥರ ಆಸಿಡಿಟಿ ಎಲ್ಲ ಆದಾಗ ಎಡನಾಡಿಯಲ್ಲಿ ಉಸಿರು ತಗೊಂಡು ಬಲಕ್ಕೆ ಬಿಡುದು, ಪುನಃ ಎಡನಾಡಿ ಅಂತ. ಸೊ ಅದನ್ನ ಮಾಡ್ಕೊಳ್ತಾ ಇದ್ದೇನೆ. ಮತ್ತೆ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಅದು ಯಾವುದಲ್ಲಾಗ್ಲಿ ನಾನು ಎಡನಾಡಿಯನ್ನ ಆಕ್ಟಿವ್ ಮಾಡ್ಕೊಂಡೆ ಧ್ಯಾನಕ್ಕೆ ಕೂತ್ಕೊಳ್ತೇನೆ. ಮತ್ತೆ ಹೊರಗೆ ಬಂದಾಗ ಅದು ಇದು ಮಾತಾಡುವಾಗ, ಈಗ ನಾವು ಮೊನ್ನೆ ಯೋಗ ಇದನ್ನ ನೋಡಕ್ಕೆಲ್ಲ ಹೋದ, ಆವಾಗ ನಾನು ರೈಟ್ ನಾಡಿಯನ್ನ ಆಕ್ಟಿವ್ ಮಾಡ್ಕೊಳ್ತೇನೆ. ಸೊ ಇದನ್ನ ನಾನು ರೆಗ್ಯುಲರ್ ಆಗಿ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೇನೆ. ಇನ್ನೊಂದೇನಂತಂದ್ರೆ, ತಾವು ಒಂದಿನ ಕ್ಲಾಸ್ ತಗೊಂಡ್ರಿ, ನಾವು ಯಾವ್ದು ತಿನ್ನೋದನ್ನು ಬಿಡಬೇಕು ಅಂತ. ಆ ದಿನದಿಂದ ನಾನು ಆಯ್ತು 3 ತಿಂಗಳು ಆಯ್ತಾ ಸರ್ ನೀವು ಅದನ್ನ ಹೇಳಿ, ಬಿಸ್ಕಿಟ್ ಆಗ್ಲಿ ಬ್ರೆಡ್ ಆಗ್ಲಿ ನಾನು ಮುಟ್ಲಿಲ್ಲ. ಸೊ ಈ ತರ ಒಂದೊಂದೇ ಬದಲಾವಣೆ. ಆದ್ರೆ ಎಲ್ಲರೂ ಶೇರ್ ಮಾಡ್ಕೊಂಡಾಗ, ನಾವ್ ಇದನ್ ಮಾಡ್ಬೇಕು ಅಂತ ಆಗುತ್ತೆ. ತುಂಬಾ ಒಳ್ಳೇದು ಸರ್. ಡೈಲಿ ಬೆಳಗಿನ ಕ್ಲಾಸಲ್ಲಿ ಮಾಡ್ಕೊಂಡ್ರೆ ಬಹಳ ಪ್ರಯೋಜನ ಆಗುತ್ತೆ. ರಾತ್ರಿ ಎಲ್ಲ ಪುರ್ಸೊತ್ತಾಗೋದಿಲ್ಲ, ಲೇಟ್ ಆಗ್ಬಿಡುತ್ತೆ. ಆದ ಕಾರಣ ಶನಿವಾರದಲ್ಲಿ ನಾವು ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಅದನ್ನ ಇಟ್ಕೊಂಡು ಈ ಬೆಳಿಗ್ಗಿನ ವೇದಿಕೆಯಲ್ಲಿ ದಿನ ನಾವು ಶೇರ್ ಮಾಡ್ಕೊಂಡ್ರೆ ಬಹಳ ಬಹಳ ಒಳ್ಳೇದು. ಈಗ ಉದಾಹರಣೆಗೆ ಕನಗೌಡ್ರು ಸರ್ ಇದು ಕೋಶದ ಬಗ್ಗೆ ಕೇಳಿದ್ರು, ಅಂದ್ರೆ ತುಂಬಾ ಜನ ಬರ್ಕೊಳ್ಳೋದಂತ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ರೆ, ಇವತ್ತು ಆನ್ಸರ್ ಕೊಡಕ್ ಆಗಿಲ್ಲ ಅಂದ್ರು ಕೇಳಿದ್ರಲ್ಲ ಈ ತರ, ನಾನು ಅದನ್ನ ತಿಳ್ಕೊಬೇಕು, ಅದನ್ನ ಓದ್ಬೇಕು ಅಂತ ಬರುತ್ತೆ. ಸೊ ಎಲ್ಲರೂ ಸಹ ಒಂದು ಪುಸ್ತಕ ಇಟ್ಕೊಂಡು ಬರ್ಕೊಳ್ಳೋ ಒಂದು ಅಭ್ಯಾಸವನ್ನ ಮಾಡ್ಕೊಂಡ್ರೆ ಏನೇನ್ ಈ ವೇದಿಕೆಯಲ್ಲಿ ಸಿಗುತ್ತೆ ಅದು ಒಂದಲ್ಲ ಒಂದು ದಿನ ಖಂಡಿತ ಹೆಲ್ಪ್ ಆಗುತ್ತೆ. ಉದಾಹರಣೆಗೆ ನಿನ್ನೆ ಹೊರಗೆ ಹೋಗಿದ್ದೆ ಸರ್ ನಾನು. ನಾವು 3 ಜನ, ತಮಗೆ ಗೊತ್ತಿದೆ ನನ್ನ ಉತ್ತರಾಖಂಡ್ ಫ್ರೆಂಡ್, ಅವಳು ಉತ್ತರಾಖಂಡಿಗೆ ಹೋದ್ರೆ ಒಂದು 15 ದಿನ ಇರುವುದಿಲ್ಲ ಅಂತ, ತುಂಬಾ ಟೈಮ್ ಆಯ್ತು, ನಿನ್ನೆ ಹೋಗಿದ್ವಿ. ತಾವು ಮೊನ್ನೆ ಏನ್ ಕ್ಲಾಸ್ ತಗೊಂಡ್ರಿ ಅಲ್ಲ, ಇದು ಯೋಗಿಗಳ ಮರಣ ನಿರ್ವಾಣ, ನಾವು ಹೇಗೆ ಪ್ರಿಪೇರ್ ಆಗ್ಬೇಕು ಅಂತ, ಒಂದು ಕಾಮ್ ಹೋಟೆಲ್ಗೆ ಹೋಗಿದ್ವಿ, ಯಾರು ಇರ್ಲಿಲ್ಲ, ನಾವೇ ಇದ್ದಿದ್ದು. ವೆರಿ ಸಿಂಪಲ್ ಫುಡ್ ಅನ್ನ ತಗೊಂಡ್ವಿ, ಬಟ್ ಇದನ್ನೇ ಚರ್ಚೆ ಮಾಡಿದ್ವಿ. ಸೊ ಅವರಿಗೂ ಇಬ್ರಿಗೂ ಸಹ ತುಂಬಾ ಖುಷಿ ಆಯ್ತು. ವಿ ಶುಡ್ ಬಿ ಪ್ರಿಪೇರ್ಡ್ ಫಾರ್ ದಿಸ್ ಅಂತ ಹೇಳ್ಬೇಕು. ಯಾರು ಇಂಥದನ್ನ ಹೇಳೋದಿಲ್ಲ. ಸೊ ಎಲ್ಲರೂ ಏನಾದ್ರೂ ಆದಾಗ ಬಹಳ ಭಯ ಅದು ಇದಾಗುತ್ತೆ, ಬಟ್ ವಿ ಹ್ಯಾವ್ ಟು ಫೇಸ್. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಇಷ್ಟಪಟ್ರು. ಸೊ ಇಂಥದನ್ನ ಶೇರ್ ಮಾಡ್ಕೊಂಡು, ನಾನು ಹೇಳಿದೆ, ಸರ್ ಹೇಳಿದ್ರು ಇಂಥದನ್ನ ನೀವು ಹೇಳ್ಬೇಕು, ಶೇರ್ ಮಾಡ್ಕೊಳ್ಬೇಕು ಅಂತ. ಇವತ್ತು ಒಳ್ಳೆ ಅವಕಾಶ ಸಿಕ್ತು ಅಂತ ಹೇಳ್ಕೊಂಡು ಹೇಳಿದೆ. ಅವರು ಕೆಲವೆಲ್ಲ ಶೇರ್ ಮಾಡಿದ್ರು ಆಕ್ಚುಲಿ. ಯಾಕಂತಂದ್ರೆ ಅವರು ಉತ್ತರಾಖಂಡ್ನವ್ರು ಆದ ಕಾರಣ ಹಿಮಾಲಯ ಎಲ್ಲ ನೋಡಿದವರಿದ್ದಾರೆ ಅವರು. ಸೊ ಅಲ್ಲೆಲ್ಲ ಕೆಲವು ಯೋಗಿಗಳು ಇವರು ಹೇಗೆ ಏನು ಯಾರನ್ನ ನೋಡಿದ್ದೇವೆ ಅಂತ ಹೇಳ್ಕೊಂಡೆಲ್ಲ ಶೇರ್ ಮಾಡ್ಕೊಂಡ್ವಿ ಸರ್. ತುಂಬಾ ಹೆಲ್ಪ್ ಆಗುತ್ತೆ, ನಾವು ಮನನ ಮಾಡ್ಕೊಂಡಂಗ ಆಗುತ್ತೆ. ಒಳ್ಳೆ ಸಜೆಷನ್ ಸರ್ ಇದು. ಬೆಳಿಗ್ಗೆ 10 ನಿಮಿಷ ಆದ್ರೂ ನಾವು ಶೇರ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು 20 ಮಿನಿಟ್ಸ್ ಇದೆ, ಈಸಿಯಾಗಿ ಅದು ಉಪಯೋಗಿಸ್ಕೊಂಡ್ರೆ ಸಾಕು. ರೈಟ್. ನೆಕ್ಸ್ಟ್ ಶಿವಗಂಗಾ ಮೇಡಮ್ ಕೇಳ್ಬಿಟ್ಟು ನೆಕ್ಸ್ಟ್ ಕಾರ್ಯಕ್ರಮ ಬಗ್ಗೆ ನಾವು ಮಾತಾಡೋಣ. ರೈಟ್. ಅಪ್ಕಮಿಂಗ್ ನಮಸ್ತೆ ಗುರುಜಿ. ನಮಸ್ತೆ ನಂದ ಮೇಡಮ್.
ಮಾತಾಡಿ. ನೀವ್ ಹೇಳಿ ಸಂಕ್ಷಿಪ್ತ ಮಾಹಿತಿ ತುಂಬಾ ಚೆನ್ನಾಗಿತ್ತು ಗುರುಜಿ. ನಾವು ಇದನ್ನ ಅಳವಡಿಸ್ಕೊಂಡ್ಲೇಬೇಕು. ಸುಮ್ನೆ ಬರೀ ನೀವ್ ಹೇಳ್ತಾ ಇರ್ತೀರಾ, ನಾವ್ ಕೇಳಿ ಬಿಡೋದು ಎಷ್ಟ್ ಮಾತ್ರ ಸರಿ ಗುರುಜಿ? ಅದ್ ಸರಿ ಇಲ್ಲ. ನಾವ್ ಅಳವಡಿಸ್ಕೊಂಡಾಗ ಮಾತ್ರನೇ ನಮ್ ಜೀವನಕ್ಕೆ ಅದ್ ಹೊಂದದು. ನಾನು ಕೂಡ ಇವಾಗ ಬರಿಗಾಲಲ್ಲಿ 2 ರಿಂದ 3 ಕಿಲೋಮೀಟರ್ ವಾಕ್ ಹೋಗ್ ಬರ್ತೀನಿ ಗುರುಜಿ. ಡೈಲಿ ಹುಲ್ಲು ಮಣ್ಣು ಮೇಲೆನೆ ಹೋಗ್ತೀನಿ ಗುರುಜಿ ಡೈಲಿ. ಇವಾಗ ಎಷ್ಟು ಅದ್ ಆನಂದ ಎಷ್ಟು ಸಿಗುತ್ತೆ ಅಂದ್ರೆ, ಕಾಲ್ ಇಕ್ಕಿದ್ರೆ ಮುಂಚೆ ಕಾಲ್ ಚುಚ್ಚುತ್ತೆ, ಕಲ್ಲು ಚುಚ್ಚುತ್ತೆ ಅಂತ ನೋವಾಗ್ತಿತ್ತು. ಇವಾಗ ಅದೇನು ಫೀಲ್ ಇಲ್ಲ ಗುರುಜಿ. ಒಂಥರ ಏನೋ ಹಾಯ್ ಅನ್ಸುತ್ತೆ ಹೆಜ್ಜೆ ಇಟ್ಟಾಗ. ಮತ್ ಯೋಗ ಮಾಡ್ಬಿಟ್ಟು ನಾನು ಇದನ್ ಸ್ವಾದೇ ಕೇಳ್ತಾ ಇರ್ತೀನಿ. ನೆಟ್ ಪ್ರಾಬ್ಲಮ್ ಆಗಿ ಒಂದೊಂದ್ಸರಿ ಹೋಗ್ತಾ ಇರುತ್ತೆ, ಪರವಾಗಿಲ್ಲ. ನಾನು ಹೋಗಿ ವಾಕ್ ಮುಗಿಸ್ಕೊಂಡ್ಬಂದು ಮತ್ತೆ ನಾನು ಡೈಲಿ ಒಂದು ಚೇಪೆಕಾಯಿ ಎಲೆ ಕಷಾಯ, ಗರಿಕೆ ಹುಲ್ಲು ಜ್ಯೂಸು, ಮತ್ತೆ ಇವತ್ತು ಶಂಖ ಪುಷ್ಪ ಸಿಕ್ತು ಗುರುಜಿ, ಅಲ್ಲಿ ಬರ್ತಾ ಶಂಖ ಪುಷ್ಪ ತಗೊಂಡ್ ಬಂದಿದ್ದೀನಿ ಗುರುಜಿ. ಹಂಗೆ ದಿನ ಒಂದೊಂದು ಕಷಾಯ ಮಾಡಿ ಕುಡಿಬೇಕು ಅಂತ ನಾನು ಪಣ ತೊಟ್ಟಿದ್ದೀನಿ ಗುರುಜಿ. ಅದು ಅಳವಡಿಸ್ಕೊಳ್ಳೇಬೇಕು. ಆಮೇಲೆ ಒಂದು ಏನ್ ಗೊತ್ತಾ ಗುರುಜಿ, ಇವಾಗ ನಮ್ಗೆ ಭಯ ಇಲ್ಲ. ಮುಂಚೆ ಏನಾದ್ರೂ ಆದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅನ್ನೋದೊಂದು ಇದಿತ್ತು. ಇವಾಗ ಆ ತರ ಭಯ ಇಲ್ಲ ಗುರುಜಿ. ಏನೇ ಒಂದಾದ್ರೂನು ನಾವು ನಮ್ಮ ಇದ್ರ ಮುಖಾಂತರನೇ ನಾವು ಒಬ್ರಿಗೆ ಹೇಳಿದ್ರೆ ಅವ್ರು ನಮಗೆ ಸೊಲ್ಯೂಷನ್ ಕೊಡ್ತಾರೆ ಗುರುಜಿ. ನಾವ್ ಅದನ್ನ ಅಳವಡಿಸ್ಕೊಂಡು ಧೈರ್ಯವಾಗಿ ಜೀವನ ಮಾಡ್ಬೋದು ಅಂತ ಗೊತ್ತಾಗಿದೆ ಗುರುಜಿ. ಇಂತ ಅವಕಾಶ ಎಲ್ರಿಗೂ ಸಿಗಲ್ಲ ಗುರುಜಿ. ನಮಗೆ ಸಿಕ್ಕೈತೆ ಅಂದ್ರೆ ಇದು ನಮ್ಮ ಭಾಗ್ಯ, ಇದು ನಮ್ಮ ಮಹಾಭಾಗ್ಯ ಅಂತ ಹೇಳ್ಬೇಕು ಗುರುಜಿ. ಈ ತರ ಇದ್ರೆ ನಮ್ಗೆ ಇನ್ನೇನಿಲ್ಲ. ಇದನ್ ಕೇಳದೆ ಹೊರತು ಬೇರೆ ವಿಷಯ ಏನು ತಲೆಗ್ ಬರೋದಿಲ್ಲ ಗುರುಜಿ. ಇವಾಗ ಧೈರ್ಯವಾಗಿ ಮಾತಾಡೋದು ಕಲ್ತ್ಕೊಂಡಿದೀವಿ. ಇದಕ್ ಮುಂಚೆ ಮಾತಾಡಕ್ ಹೆದರ್ತಾ ಇದ್ವಿ. ಇವಾಗ ನಮ್ ಫೌಂಡೇಶನ್ ಬಂದ್ಮೇಲೆ ಧೈರ್ಯವಾಗಿ ಮಾತಾಡ್ತೀವಿ. ಏನೊಂದು ಅಂತ ಇದಿಲ್ಲ ಗುರುಜಿ. ನಾವು ಚೆನ್ನಾಗಿ ಜೀವಿಸ್ಬೋದು ಅಂತ ಗೊತ್ತಾಗಿದೆ ಗುರುಜಿ. ಧನ್ಯವಾದ ಗುರುಜಿ ಅವಕಾಶಕ್ಕಾಗಿ. ರೈಟ್ ಮಾ, ಥ್ಯಾಂಕ್ ಯು ವೆರಿ ಮಚ್. ರೈಟ್, ನೆಕ್ಸ್ಟ್ ನಾಗರತ್ನ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ ಮಾತಾಡಿ. ಶಿವಗಂಗಮ್ಮ ಅವ್ರು ಹೇಳಲ್ಲ, ಅದೇ ರೀತಿ ನಾನು ಕೂಡ ಡೈಲಿ ಏನಾದ್ರೂ ಒಂದ್ ಕಷಾಯ, ಗ್ರೀನ್ ಆಗ್ಲಿ ಅಥವಾ ಯಾವ್ದಾದ್ರು ಪುಡಿಗಳದಾಗ್ಲಿ ಮಾಡ್ಕೊಂಡು ಡೈಲಿ ಕಷಾಯ ಕುಡಿಯೋದು. ಕಷಾಯ ಕುಡಿದ್ಬಿಟ್ಟು ನಂತರ ನನ್ ಕೆಳಗಡೆ ನಿಮ್ ಕ್ಲಾಸ್ ಎಲ್ಲ ಮುಗಿದ ಮೇಲೆ ನಾನು ಹೋಗಿ ವಾಕ್ ಮಾಡ್ತೀನಿ. ಅದೇ ರೀತಿ ಮೊನ್ನೆ ಭಾನುವಾರ ನಾನು ಒಂದು ಎದುರುಗಡೆ ಸ್ಕೂಲ್ ಇದೆ, ಸ್ಕೂಲ್ ಪಾರ್ಕ್ ಅಲ್ಲಿ ವಾಕ್ ಮಾಡ್ತಾ ಇದ್ದೆ. 8 ವಾಕ್ ಬರ್ಕೊಂಡು ಮಾಡ್ತಾ ಇದ್ದೆ. ಅದು ನೋಡ್ಬಿಟ್ಟು 5-6 ಜನ ಕೇಳಿದ್ರು, ಯಾಕೆ ಮೇಡಮ್ ಈ ತರ ವಾಕ್ ಮಾಡ್ತಾ ಇದ್ದೀರಾ, ಯಾಕೆ ಇಲ್ಲಿ ಬರ್ಬಾರ್ದಾ ಅಂದ್ರು. ಇಲ್ಲ, ನಾನು ಇದು ಬೇಕು ಅಂತಾನೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರಿಗಾಲಲ್ಲಿ ಮಣ್ಣಿತ್ತು. ಅದು ಪಾರ್ಕ್ ಒಳಗಡೆ ಇರೋದ್ರಿಂದ ಮಕ್ಕಳಾಡುವಂತ ಪ್ಲೇಸ್ ತುಂಬಾ ಚೆನ್ನಾಗಿತ್ತು. ಅದನ್ನ ವಾಕ್ ಮಾಡಿ ಅವರು ನಾನು ಫಾಲೋ ಮಾಡಿದ್ರು. ಅದ ತಕ್ಷಣ ಅವ್ರು 5 ಜನ ನನ್ನ ಜೊತೆ ಫಾಲೋ ಮಾಡಿದ್ರು. ಮತ್ತೆ ಧ್ಯಾನ ಎಲ್ಲ ಸೇರ್ಕೊಂಡಿದೀನಿ ಅಂತ ಹೇಳಿದೆ. ಆಮೇಲೆ ನಮಗೂ ಸ್ವಲ್ಪ ಪರಿಚಯ ಮಾಡಿಸಿ ಅಂದ್ರು. ನಂಬರ್ ಕೊಟ್ಟಿದ್ದೀನಿ ಜಾಯಿನ್ ಮಾಡಿಸೋದಕ್ಕೆ. ಅವ್ರು ಭಾನುವಾರ ಮಾತ್ರ ಪಾರ್ಕ್ ಅಲ್ಲಿ ಬರೋದು, ಯಾಕೆ ಭಾನುವಾರ ಫ್ರೀ ಇರುತ್ತೆ ಮಕ್ಳು ಪಾರ್ಕ್. ಅದು ಸ್ಕೂಲ್ ಎದುರುಗಡೆನೆ ಇದೆ. ಹಾಗಾಗಿ ನನ್ಗೆ ಎದುರುಗಡೆ ಚೆನ್ನಾಗಿ ಸಿಗ್ತಾರಲ್ಲ ಅಂತ ಅಂದ್ಬಿಟ್ಟು, ಬನ್ನಿ ಅಲ್ಲಿ ಯಾವ್ದೋ ಒಂದು ಪಿರಮಿಡ್ ಇದೆ, ಅಲ್ಲಿ ನೀವು ಬನ್ನಿ, ಅಲ್ಲೂ ಎಲ್ಲ ಮಾತಾಡೋಣ ಅಂತೆಲ್ಲ ಹೇಳಿದ್ದಾರೆ. ಮತ್ತೆ ಭಾನುವಾರ ಹೋಗ್ಬೇಕು ಮಾಡ್ತೀನಿ. ಇದು ನನಗೆ ಒಂದು ಜೊತೆಗೆ ಸಿಕ್ಕಿದ್ರು, ಜೊತೆಗೆ ನನಗೆ ಹೇಳ್ಕೊಡಕ್ಕೆ, ನಾನು ಕಲ್ತದನ್ನ ಒಬ್ರಿಗೆ ಹೇಳ್ಕೊಡಕ್ಕೆ ಆಯ್ತಲ್ಲ ಅಂತ ಖುಷಿ ಆಯ್ತು. ಎಲ್ರು ನಾನು ಫಾಲೋ ಮಾಡಿ ಅವತ್ತು ಒಂದು 10 ನಿಮಿಷ ವಾಕ್ ಮಾಡಿದ್ವಿ, 8 ವಾಕ್ ಬರ್ಕೊಂಡು. ಆಮೇಲೆ ಹುಲ್ಲಿನ ಮೇಲೆ ನಡೆಯೋದು ಕೂಡ ಮಾಡ್ಕೊಂಡ್ ಬಂದೆ. ಅವತ್ತೇ ನಾನು ಫಸ್ಟ್ ಸ್ಟಾರ್ಟ್ ಮಾಡಿದೆ 8 ವಾಕ್ ಮಾಡೋದಕ್ಕೆ, ಯಾಕೆ ನನ್ ಪ್ಲೇಸ್ ಸಿಕ್ಕಿರ್ಲಿಲ್ಲ. ಅವತ್ತು ಭಾನುವಾರ ಫ್ರೀ ಇರುತ್ತೆ ಅಂತ ಗೊತ್ತಾಯ್ತು, ಮಾಡಿದೆ. ಅದೇ ತರ ನಾವು ಕಲ್ತದನ್ನ ಬೇರೆಯವ್ರಿಗೆ ಹಂಚ್ಬೇಕು ಅನ್ನೋದು ಒಂದು ತುಂಬಾ ಖುಷಿ ಆಯ್ತು ಗುರುಗಳೇ. ಮತ್ತೆ ನೀವು ಇವತ್ತು ಹೇಳಿದ್ರೆ 20 ನಿಮಿಷ ಟಾಪಿಕ್ ಅಲ್ಲಿ ಈಗ ನಾವು ಮನೆ ಮದ್ದುಗಳೆಲ್ಲ ಮಾಡ್ಕೋತಾ ಇರ್ತೀವಲ್ಲ, ಸಣ್ಣ ಪುಟ್ಟದಿಲ್ಲ ಆಯಿಲ್ ಮಾಡಿದಾಗ ಆಯಿಲ್ ಮಸಾಜ್ ಇದನ್ನೆಲ್ಲ ಹೇಳ್ಬೋದು ಅಂತಂದ್ರೆ, ಇಂದು ದಿನನೇ ಹೆಸರು ಕೊಡ್ಬೇಕಾ ಏನಂತ ಗೊತ್ತಿಲ್ಲ. ಏನಿಲ್ಲ, ನಿಮ್ಗೆ ನೀವು ರೆಡಿ ಇದ್ರೆ ಇಂದಿನ ದಿವಸನ ಹೇಳಿ, ಇಲ್ಲಾಂದ್ರೆ ಡೈರೆಕ್ಟ್ ನೇರವಾಗಿ ವೇದಿಕೆ ಮೇಲೆ ಬಂದು ನಾನು ಇಂಥದ್ದು ರೆಡಿ ಮಾಡ್ಕೊಂಡಿದ್ದೀನಿ, ಇದು ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಮಾಡಿ ತೋರಿಸಿ. ಇಲ್ಲ ಎಲ್ಲ ಅದರ ವಸ್ತುಗಳೇನು, ಅದು ಮಾಡೋ ವಿಧಾನ ಏನು, ಆ ಥಿಯರಿಟಿಕಲ್ ಆಗಿ ಇಲ್ಲ ಅಂದ್ರೆ ಪ್ರಾಯೋಗಿಕವಾಗಿ ತೋರಿಸಿ. ಯಾವ್ದಾದ್ರು ಓಕೆ, ನಡೀತದೆ. ಬಟ್ ಯಾವ್ದೋ ಒಂದು ಉಪಯುಕ್ತವಾಗಿರ್ಲಿ. ಈ ಪ್ರಪಂಚಕ್ಕೆ ಏನ್ ನೀವು ಕೊಡಕ್ಕಾಗತ್ತೋ ಅದು ಕೊಡ್ತಾ ಇರಿ ಎವ್ರಿ ಡೇ. ಅರ್ಥ ಆಯ್ತಾ? ಇವತ್ತು ಹಾಗಲಕಾಯಿದು ಬೀಜ ನನ್ನ ಸುಳ್ಳು ಹೊರಗಡೆ ತಂದಾಕ್ತಿಲ್ಲ, ಅದ್ರದ್ದೊಂದು ಗಿಡ ಉಟ್ಕೊಂಡಿತ್ತು. ಅದ್ರ ಬಳ್ಳಿನಲ್ಲಿ ಕಿತ್ಕೊಂಡು ಹಾಗಲಕಾಯಿದು ಎಲೆ ಇರುತ್ತಲ್ಲ, ಅದ್ರ ಜ್ಯೂಸ್ ಕೂಡ ಮಾಡ್ಕೊಂಡ್ ಕೊಡ್ತೀವಿ. ಶುಗರ್ ಅವರು ತುಂಬಾ ಕುಡಿಬಹುದು. ಡೈಲಿ ಒಂದ್ 8 ದಿನ 9 ದಿನ, ಯಾವ್ದು 9 ದಿನ ಆದ್ಮೇಲೆ ಯಾವ್ದು ಕುಡಿಬಾರ್ದು. ಹಸಿರು ಜ್ಯೂಸ್ಗಳು 9 ದಿನ ಕಂಟಿನ್ಯೂಸ್ ಆಗಿ ಕುಡಿಬಾರ್ದು. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಸ್ವಲ್ಪ ಹೇಳೋಣ ಅನ್ನಿಸ್ತು ನಾನು. ಯಾಕೆಂದ್ರೆ ಆಯುರ್ವೇದಿಕ್ ಹಾಸ್ಪಿಟ್ಲ್ ಮುಂದೆ ಒಂದು ಕ್ಲಾಸ್ ಕೊಡ್ತಿದ್ರು, ಅಲ್ಲಿ ಕೇಳಿಸ್ಕೊಂಡ್ ಬಂದಿರೋದನ್ನ ನಾನು ಸ್ವಲ್ಪ ಬರ್ಕೊಂಡಿದೀನಿ. ಒಂದ್ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡಿರೋದನ್ನ ಮಾಡ್ತಾ ಇರ್ತೀನಿ ಗುರುಗಳೇ. ಧನ್ಯವಾದಗಳು. ಅವಕಾಶ ಕೊಟ್ಟಿದ್ದಕ್ಕೆ ನಾಳೆಯಿಂದ ಎಲ್ಲರೂ ಅಳವಡಿಸ್ಕೊಳ್ಳಿ, ಆ ರೀತಿಯಲ್ಲಿ ಮಾಡಿ. ಧನ್ಯವಾದಗಳು. ಅದು ಆ ಟಾಪಿಕ್ ಅನ್ನು ಏನ್ ಮಾಡಿದ್ರೆ ಅವತ್ತು ಅನ್ನೋದು, ಏನಾಯ್ತು ಅಂತ ಅನ್ನೋದು ವಾಟ್ಸಪ್ ಅಲ್ಲಿ ಕಳಿಸಿದ್ರೆ ಒಂದು ವಿಡಿಯೋ ಮಾಡಿಸ್ತೀವಿ. ಆ ವಿಡಿಯೋ ಎಲ್ಲರಿಗೂ ಹೋಗುತ್ತೆ. ಅದು ಎಷ್ಟು ನೋಡಿ, ಇದಕ್ಕೆ ಮುಂಚೆ ನಾವು ಮನೆ ಮದ್ದುಗಳು ಕೊಡ್ತಾನೆ ಇದೀವಿ ಅಲ್ವಾ. ಆ ಮನೆ ಮದ್ದುಗಳು ಮತ್ತೆ ಈ ಮಧ್ಯದಲ್ಲಿ ನಿಲ್ಸಿದೀವಿ.
ಬಹುಶಃ ನಮ್ಮ ಮಧುರಾ ಮೇಡಮ್ ಜಸ್ಟ್ ಅದೊಂದು ನೀಟಾಗಿ ತಯಾರು ಮಾಡಿ ಕಲಿಸ್ತಾ ಇದ್ದಾರೆ. ಅದು ಎಷ್ಟು ಜನ ಫಾಲೋ ಮಾಡ್ತಾರೋ ಗೊತ್ತಿಲ್ಲ. ಅಟ್ಲೀಸ್ಟ್ ಓದಿ ಅದನ್ನು ಸೇವ್ ಮಾಡ್ಕೊಂಡು ಇಟ್ಕೋಬೇಕು. ಸೊ ಮತ್ತೆ ಮೇಡಮ್ಗೆ ಹೇಳಿದ್ವಿ, ಒಂದು ಬುಕ್ ರೂಪದಲ್ಲಿ ಒಂದು ಬುಕ್ ಮುಖಾಂತರ ತರಿಸಿ ಅಂತ ಹೇಳಿದ್ವಿ. ಅದು ಇನ್ನೂ ಐ ಥಿಂಕ್ ತಯಾರಾಗ್ತಾ ಇದೆ ಅಂತ ನನಗೂ ಒಂದು ಅಂದ್ರೆ ಆ ವಿಷಯ ನೆನಪಿತ್ತು. ಬಟ್ ಆದ್ರೆ ನಾವು ಅದು ಪೂರ್ತಿ ಮರೆಯಬಾರ್ದು. ನೀವು ಮನೆ ಮದ್ದಾಗ್ಲಿ, ಒಂದು ಟೆಕ್ನಿಕ್ ಅಭ್ಯಾಸ ಆಗ್ಲಿ, ಇದು ನಡೆದಿರುವಂತ ಎಷ್ಟೋ ಚಿಕಿತ್ಸೆಗಳ ಅಭ್ಯಾಸ ಆಗ್ಲಿ, ಯಾವುದೇ ಇರಲಿ, 20 ನಿಮಿಷದಲ್ಲಿ ಶಾರ್ಟ್ ಆಗಿ ಹಂಚ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇರಿ. ಆಯ್ತಾ? ಅದು ಒಳ್ಳೇದು. ಧನ್ಯವಾದ. ಅದು ನೇರವಾಗಿ ಡೈರೆಕ್ಟ್ ಅದು ಅಂದ್ರೆ ಜ್ಞಾನ ಸಿಕ್ತು. ಎನಿವೆ, ಒಂದು ಆಧ್ಯಾತ್ಮಿಕ ಜ್ಞಾನ ಪ್ರತಿ ದಿವಸ ಇರುತ್ತೆ. ಜೊತೆಗೆ ಇದೊಂದಿರುವಾಗ ಇದು ಅಭ್ಯಾಸ ಮತ್ತು ಅನುಭವ ಮತ್ತು ಅದರಲ್ಲಿ ಟೆಕ್ನಿಕ್ ಎಲ್ಲ ಜೋಡಿಸ್ಕೊಂಡು ಒಂದು 20 ನಿಮಿಷ ಹೇಳಿದ್ರೆ ಸಾಕು ಅಷ್ಟೇ. ಓಕೆ, ಆಯ್ತು ತುಂಬಾ ಹೆಲ್ಪ್ ಆಯ್ತು. ಆಗುತ್ತೆ. ತುಂಬಾ ಧನ್ಯವಾದ ಗುರುಗಳೇ. ರೈಟ್. ಒಳ್ಳೆ ವಿಷಯ, ಇದೊಂದು ಟಾಪಿಕ್ ಬೇಕಿತ್ತು ಅಂತ ಅನ್ಕೊಂಡು, ಯಾಕಂದ್ರೆ ಎಲ್ಲರ ಹತ್ರನೂ ಜ್ಞಾನ ಇದೆ, ಎಲ್ಲರೂ ಹೌದು, ಮಾಡ್ಕೋತೀವಿ, ಆದ್ರೆ ಎಲ್ಲರೂ ಎಲ್ರಿಗೂ ಪ್ರತಿಯೊಬ್ಬರ ಹತ್ರ ಹೌದು. ಈಗ ನಾವು ಇಲ್ಲಿರುವಂತ 60 ಇರ್ಬೋದು, ಇನ್ನು ಯೂಟ್ಯೂಬ್ ಅಲ್ಲಿ ಎಷ್ಟೋ ನೋಡ್ಬೋದು. ಬಟ್ ಪ್ರತಿಯೊಬ್ಬರ ಹತ್ರ ಧ್ಯಾನ ಜೊತೆಗೆ ಇಂಥ ಸಮಗ್ರ ಸ್ವಾಸ್ಥ್ಯ ನಡೆಯೋದಕ್ಕೂ ಇಷ್ಟು ವರ್ಷಗಳ ಕಾಲ, ಇನ್ನು ಎಷ್ಟೋ ವರ್ಷಗಳ ಕಾಲ ನಡೆಯೋದಿದೆ. ಆದ್ರೆ ಈ ಇಷ್ಟುವರೆಗೂ ನಡೆದಿರುವಂತ ಈ ಕಾರ್ಯಕ್ರಮಗಳಾದ್ರೂ ಪ್ರತಿಯೊಬ್ಬರ ಹತ್ರ ಧ್ಯಾನದ ಜೊತೆಗೆ ಬೇರೆ ಜ್ಞಾನ ಇದೆ. ಅದನ್ನು ಅಳವಡಿಸ್ಕೊಂಡಿರ್ತಾರೆ. ಅದರ ಅನುಭವಗಳು ನಿಮ್ಗೆ ಸಂಬಂಧಿಸಿರುವಂತ ಅನುಭವಗಳು ಇರ್ತವೆ. ಅದನ್ನು ಜಸ್ಟ್ ನೀಟಾಗಿ 20 ನಿಮಿಷದಲ್ಲಿ ಅನಿಸ್ತಾ ಇರಬೇಕು. ಅದು ಹಂಚ್ಕೊಡೋದೊಂದು ದಿನ ದಿನ ಮಾಡ್ತಾ ಇರುವಾಗ ಇನ್ನು ಬೇರೆ ಬೇರೆ ಅನುಭವಗಳು ಬರ್ತಾ ಇರ್ತವೆ ಅಲ್ವಾ? ಸೊ ಇವತ್ತು ಸ್ವರಜ್ಞಾನ ಪಾಲನೆ ಮಾಡಿರ್ತೀವಿ, ಇಲ್ಲ ನಾಳೆ ಶಿವಂಬು ಚಿಕಿತ್ಸೆ ರೆಗ್ಯುಲರ್ ಮಾಡ್ತಾ ಇರ್ತೀವಿ. ಸೊ ಹೊಸ ಹೊಸ ನಮ್ಮ ದೇಹ ಒಳಗಡೆ ಮಾನಸಿಕವಾಗಿ ಮತ್ತೆ ಶಾರೀರಿಕವಾಗಿ ಏನೇ ಬದಲಾವಣೆ ಮತ್ತೆ ಅದರಲ್ಲಿ ನಮ್ಗೆ ಕಾಣಿಸ್ತಾ ಇರುವಂಥದ್ದು, ಅನುಭವಿಸ್ತಾ ಇರುವಂತ ಫಲಿತಗಳಿರ್ತವೆ. ಅದನ್ನು ನೇರವಾಗಿ ಹಂಚ್ಬೋದು. ನನಗೆ ಈ ರೀತಿ ಇತ್ತು, ಉದಾಹರಣೆಗೆ ಎಷ್ಟೋ ದಿವಸಗಳಿಂದ ಆಸಿಡಿಟಿ ಇರ್ತದೆ, ಅಂದ್ರೆ ಎಷ್ಟೋ ದಿವಸಗಳಿಂದ ಅಸಿಡಿಟಿ ಅಂತ ಅವರು ಸಫರ್ ಆಗಿರ್ತಾರೆ. ಅವರು ಇತ್ತೀಚಿನ ಸಮಯದಲ್ಲಿ ಶಿವಂಬು ಸ್ಟಾರ್ಟ್ ಮಾಡಿರ್ತಾರೆ. ಆ ಅಸಿಡಿಟಿ ಹೋಗ್ತಾ 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 ಅದು ಕಣ್ಮರ ಆಗಿರ್ತದೆ, ಅಂದ್ರೆ ಒಂಥರ ಮಾಯ ಆಗಿರ್ತದೆ. ನೋಡಿ ಎಷ್ಟು ವಿಚಿತ್ರ. ಇಲ್ಲ ಅಂದ್ರೆ ತುಂಬಾ ಜನಕ್ಕೆ, ನಾನು ಜಸ್ಟ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಮನೆಯಲ್ಲಿ ಒಬ್ರಿಗೂ ಕೋಲ್ಡ್ ಬಂದಂತ ಇಟ್ಕೊಳ್ಳಿ, ಕೋಲ್ಡ್ ಆರ್ ಕಾಫ್, ಇನ್ನೊಬ್ರಿಗೂ ಆಟೋಮೆಟಿಕ್ ಅಫೆಕ್ಟ್ ಆಗುತ್ತೆ ಆ ವೈರಸ್ ಅಲ್ವಾ? ಬಟ್ ಶಿವಂ ಮಾಡಿದಕ್ಕೂ ಒಂದು ಕೋಲ್ಡ್ ಅನ್ನೋದು ಒಂದು ವರ್ಷ ನೀವು ಎಷ್ಟು ದಿವಸಗಳಿಂದ ಮಾಡ್ತಾ ಇದ್ರು ಅಷ್ಟು ಕೋಲ್ಡೇ ಬರ್ತಾ ಇಲ್ಲ ಅನ್ನೋದು ಒಂದು ದೊಡ್ಡ ಅನುಭವ ಅಲ್ವಾ? ಅದು ಯಾವ ಮೆಡಿಸಿನ್ ಕೊಡೋಕ್ಕಾಗತ್ತೆ ಆ ರೀತಿಯಲ್ಲಿ? ಯಾವ ಸಿಸ್ಟಮ್ ಆಫ್ ಮೆಡಿಸಿನ್ ಅಲ್ಲಿ ಇದೆ ಹೇಳಿ? ಆಯುರ್ವೇದ ಕೊಡ್ತದಾ, ಇಲ್ಲ ಹೋಮಿಯೋಪತಿ ಕೊಡ್ತದಾ, ಇಲ್ಲ ಇನ್ನೊಂದು ಯಾವ್ದನ್ನ ಕೊಡ್ತದ? ಯಾವ್ದು ಸಾಧ್ಯವಿಲ್ಲ. ಒಂದು ಶಿವಂಬಕ್ಕೂ ಅಸಾಧ್ಯ ಇದೆ. ನಿಮಗೆ ಯಾವುದೇ ಕೋನಕ್ಕೆ ಯಾವುದೇ ಅವಕಾಶ ಕೊಡೋದಿಲ್ಲ. ಯಾವುದಕ್ಕೆ? ಕೋಲ್ಡ್ ಕಾಫ್ಗೆ ಅವಕಾಶ ಕೊಡೋದಿಲ್ಲ ಶಿವಂಬು ಚಿಕಿತ್ಸೆ ಅಲ್ವಾ? ಈ ಅನುಭವ ಎಷ್ಟು ಜನ ಇರ್ತದೆ, ನೀವು ಅನುಭವಿಸ್ತಾ ಇರ್ತೀರಾ. ಅದು ಹೇಳ್ಬೇಕು, ಅಂದ್ರೆ ಪ್ರಸ್ತುತಪಡಿಸ್ಬೇಕು, ಒಂಥರ ಅದು ಪ್ರಕಟ ಮಾಡ್ಬೇಕಾಗತ್ತೆ. ಪ್ರಕಟಿತ ಮಾಡಿದ್ರೆ ಎಷ್ಟೋ ಜನ ಇಲ್ಲಿ ತಿಳ್ಕೊಂತಾರೆ, ಓ ಇದು ಇಷ್ಟು ಫಲಿತ ಇದೆ. ಇಲ್ಲಾಂದ್ರೆ ನಾವು ಎಷ್ಟೇ ಆಹಾರ ನಿಮಗಲ್ಲಿ ಇಟ್ಕೊಂಡ್ರು ಈ ಒತ್ತಡದಿಂದನೋ ಇಲ್ಲ ಬಾಹ್ಯದಿಂದ ವಾತಾವರಣದಿಂದ ಬರುವಂತ ಬ್ಯಾಕ್ಟೀರಿಯಾ ವೈರಸ್ ಎಸ್ಪೆಷಲಿ ಬ್ಯಾಕ್ಟೀರಿಯಿಂದ ಯಾವಾಗಲೂ ಕೋಲ್ಡ್ ಬರಲ್ಲ, ವೈರಸ್ ಇಂದ ಬರೋದು. ಸೊ ವೈರಸ್ ನಮ್ಮ ನೇರವಾಗಿ ನೀರಿಂದನೋ ಗಾಳಿಯಿಂದನೋ ಇಲ್ಲ ಒತ್ತಡದಿಂದನೋ ಸ್ಟ್ರೆಸ್ ಇಂದನೋ ನಮ್ಮ ಒಳಗಡೆ ಏನಾಗತ್ತೆ ಇಲ್ಲಿ ಅಂದ್ರೆ ಈ ಶೀತ ಅನ್ನೋ ಸ್ಟಾರ್ಟ್ ಆಗತ್ತೆ. ಓಕೆ, ಶೀತ ದೇಹ ಶೀತವನ್ನು ಒಂದು ರೀತಿಯಲ್ಲಿ ಸ್ಟಾರ್ಟ್ ಮಾಡೋದಂದ್ರೆ ಒಳಗಡೆ ಕಫ ಹೆಚ್ಚಾದ್ರೂ ಆಚೆ ಕಡೆ ಬಿಡಕ್ಕೇನೆ ಸ್ಟಾರ್ಟ್ ಮಾಡುತ್ತೆ. ಅದು ಕಾಫ್ ರೂಪದಲ್ಲಿ, ಶೀತ ರೂಪದಲ್ಲಿ ಆಚೆ ಕಡೆ ಕಲಿಸಲೇಬೇಕು, ಅದು ಬೇರೆ ದಾರಿ ಇಲ್ಲ. ಆದ್ರೆ ಶಿವಂ ಮಾಡ್ಕೊಡೋರಿಗೆ ಆ ಶೀತನೂ ಬರೋದು ಬೇಕಾಗಿಲ್ಲ. ದಿನನಿತ್ಯ ಮಾಡ್ಕೊಂತ ಇರುವಾಗ ಹೊರಗಡೆ ಅಂತ ಎಲ್ಲ ಕಫ ಎಲ್ಲ ಕರಗಿ ಕೆಳಗಡೆ ಹೋಗ್ತಾ ಇರ್ತದೆ. ಅದು ಮಲದಿಂದ ಆಚೆ ಕಡೆ ಕಲಿಸ್ತಾ ಇರ್ತದೆ. ಟಾಕ್ಸಿನ್ಸ್ ಅಷ್ಟೇ, ಬ್ಲಡ್ ಅಲ್ಲಿ ಎಷ್ಟು ಟಾಕ್ಸಿನ್ಸ್ ಇರುತ್ತೆ ಎಲ್ಲಾದ್ರನ್ನು ಕರಗಿಸಿ ತೊಲಗಿಸಿ ಪೂರ್ತಿ ವಾಶ್ ಔಟ್ ಮಾಡತ್ತೆ. ರಕ್ತ ಎಷ್ಟು ಶುದ್ಧವಾಗುತ್ತೆ, ಅದಕ್ಕೆ ಚರ್ಮ ಎಷ್ಟು ಕಾಂತಿಯಾಗಿರುತ್ತೆ ರೀ, ಕಾಂತಿ ಇರತ್ತೆ. ಅದೇ ನಾರ್ಮಲ್ ವ್ಯಕ್ತಿಗಳಿಗೆ ಎಷ್ಟು ಕೋಟಿ ಕೊಟ್ಟರು ಬರೋದಿಲ್ಲ, ಚಾನ್ಸೇ ಇಲ್ಲ. ನೀವೆಷ್ಟು ಕ್ರೀಮ್ಗಳು, ಎಷ್ಟು ಫೇಸ್ ಕ್ರೀಮ್ಸು, ಚರ್ಮದ ಕ್ರೀಮ್ಸು ಎಷ್ಟು ಅಪ್ಲೈ ಮಾಡಿದ್ರು ಲಾಭನೇ ಇಲ್ಲ. ನೋಡಿದ್ರ? ಸೊ ಇಂಥವೆಲ್ಲ ನಾವು ವ್ಯಕ್ತಪಡಿಸ್ತಾ ಇದ್ರೇನೆ ಪ್ರಪಂಚ ಗೊತ್ತಾಗೋದು. ನಾವು ನಮ್ಮಲ್ಲಿ ನಾವೇ ಇಟ್ಕೊಂತೀನಿ, ನನಗೆ ಒಳ್ಳೆ ಫಲಿತ ಬಂದಿದೆ, ನಾನು ಅದು ಇಟ್ಕೊಂಡು ನಿಮ್ದು ಏನು ಮಾಡ್ತೀರಾ ಇಟ್ಕೊಂಡು? ನೀವು ಚೆನ್ನಾಗಿ ಹೌದು. ಈ ಉದಾಹರಣೆಗೆ ಒಂದು ಯಾವುದೋ ಚರ್ಮದ ಮೇಲೆ ಅಲ್ಲಿ ಒಂದು ಒಂಥರ ಕಪ್ಪದಾಗ ಯಾವುದೋ ಒಂದು
ಸಮಥಿಂಗ್ ಇತ್ತು ಅಂತ ಇಟ್ಕೊಳ್ಳಿ. ಇದು ಬಳಸಿದ ಮೇಲೆ ದಿನ 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 ಇಂಪ್ರೂವ್ ಆಗಿ ಒಂದ್ ದಿವಸ ಅದು ಮಾಯ ಆಗಿದೆ ಅಂತ ಇಟ್ಕೊಳ್ಳಿ. ನೇರವಾಗಿ ಈ 20 ನಿಮಿಷದಲ್ಲಿ ತೋರಿಸಿ ಅದನ್ನು ತೋರಿಸಿ ಹೇಗ್ ಮಾಡಿದ್ದೀನಿ, ಏನಾಯ್ತು ಅದು ತೋರಿಸಿ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವು. ಅದು ಪ್ರಪಂಚಕ್ಕೆ ತಿಳಿಬೇಕಲ್ಲ. ನೀವು ತಿಳಿಸ್ಕೊಟ್ರೆ ಇನ್ನೊಬ್ರಿಗೆ ಅದು ಎಷ್ಟು ಸಹಾಯ ಆಗತ್ತೆ ಹೇಳಕ್ಕೆ ಆಗಲ್ಲ, ಸಾಧ್ಯವಿಲ್ಲ. ಹೌದು ಗುರುಗಳೇ. ಇದನ್ನು ಯಾರು ಮಾಡೋರು? ನಾವೆಲ್ಲರೂ ಮಾಡ್ಬೇಕು, ಇನ್ಯಾರು ಮಾಡ್ತಾರೆ? ಅನುಭವ ವೇದಿಕೆಯಲ್ಲಿ ಇರೋರೇ ನಾವೇ ಮಾಡ್ಬೇಕು. ನಾವೇ ನಮ್ಗೆ ಅನುಭವ ಬಂದ್ಮೇಲೆ ನಾವೇ ಮಾಡ್ಬೇಕಲ್ಲ. ನಿಮ್ ಮನಸ್ಸಲ್ಲಿ ಇಟ್ಕೊಂಡು ನಿಮ್ ಮನೇಲಿ ಇಟ್ಕೊಂಡ್ರೆ ಅದು ಇನ್ನೊಬ್ರಿಗೆ ಹೇಗೆ? ಈ ವೇದಿಕೆ ಇರೋದೇ ಅದಕ್ಕೋಸ್ಕರ ಅಲ್ವಾ? ಈ ವೇದಿಕೆ ಪರ್ಪಸ್ ಏನು? ನಮ್ಮ ಹತ್ರ ಏನ್ ಅನುಭವ ಇದೆಯೋ, ನಮ್ಮ ಹತ್ರ ಏನ್ ಜ್ಞಾನ ಇದೆಯೋ ನೇರವಾಗಿ ಹಂಚ್ಕೊಡಕ್ಕೆ, ಯಾವುದೇ ಹಣಕಾಸಿಲ್ಲದೆ. ಹೌದು. ಅದನ್ನು ಪಾಲನೆ ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ವೇದಿಕದ ಮೂಲ ಸ್ಥಾನ, ಆ ಮೂಲ ಕಂಬ, ಆ ವೇದಿಕದ ಹೇಳ್ಬೇಕಂದ್ರೆ ಪ್ರಾಥಮಿಕ ಸೂತ್ರಗಳು, ಆ ಪ್ರಾಥಮಿಕ ಸೂತ್ರಗಳು ತಪ್ಪಾಗತ್ತೆ. ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ ಅಂತ ಅರ್ಥ ಆಗುತ್ತೆ. ಅದನ್ನು ಮಾಡಕ್ ಹೋಗ್ಬಾರ್ದು, ಆಯ್ತಾ? ದಿನನಿತ್ಯ ಅದಕ್ಕೆ 20 ನಿಮಿಷ ಕೊಟ್ಟಿದ್ವಿ ಲಾಸ್ಟ್ ಅಲ್ಲಿ. 7:30ಗೆ ಮುಗಿಸ್ಬೇಕು. 7:35 ಆದ್ರೂ 7:40 ಆದ್ರೂ ಇನ್ನು 20 ಮಿನಿಟ್ಸ್ ಅಲ್ಲಿ ಅದು ಮಾಡ್ಲೇಬೇಕಾಗತ್ತೆ. ಹೌದು. ಅವಾಗ ಈ ವೇದಿಕದ ಪ್ರಾಥಮಿಕ ಅಂದ್ರೆ ಉದ್ದೇಶ ಏನಿದೆಯೋ ಆ ಉದ್ದೇಶ ನೆರವೇರತ್ತೆ, ಆಯ್ತಾ? ಜೊತೆಗೆ ನೆನೆ ದಿವಸ ನೇರಳೆ ಹಣ್ಣು ಸೀಸನ್, ಇವಾಗ ನೇರಳೆ ಹಣ್ಣು ತಂದಿಟ್ಟಿದ್ರು ನಮ್ಮ ಫ್ರೆಂಡ್ ಮನೇಲಿ. ಹೌದು. ಅವ್ರಿಗೆ ಹೇಳ್ಬಿಟ್ಟು ಬಂದೆ, ನೇರಳೆ ಹಣ್ಣು ತಿಂದ ಮೇಲೆ ಅದನ್ನೆಲ್ಲ ತೊಳೆದ್ಬಿಟ್ಟು, ಅದು ನಾವೇ ತಿಂದಿರೋದು, ನಮ್ದೇ ಎಂಜಿಲು, ಅದ್ರ ಮೇಲೆ ಒಂದ್ ಸ್ವಲ್ಪ ನೀರಾಗಿ ತೊಳೆದ್ಬಿಟ್ಟು ಅದನ್ನ ಮತ್ತೆ ಸ್ವಲ್ಪ ಜಜ್ಬಿಟ್ಟು ಬಿಸಿಲಿಗಿಡಿ, ಆಮೇಲೆ ಪುಡಿ ಮಾಡಿ ಇಟ್ಕೊಳ್ಳಿ. ನಿಮ್ಗೆ ಶುಗರ್ ಇದ್ರೆ ಯಾರಿಗಾದ್ರೂ ಬೇಕಾದ್ರೆ ಕೊಡ್ಬೋದು, ತೊಳೆದಿರ್ತೀವಿ, ಇಲ್ಲ ನಾವೇ ತಗೋಬಹುದು. ಬೇಕಾದಾಗ ಒಂದೊಂದ್ ಸ್ಪೂನ್ ನೀರಲ್ಲಿ ಹಾಕೊಂಡು ಕುಡಿಬೋದು ಅಂತ ನೇರಳೆ ಹಣ್ಣು ಬೀಜ ಎಸಿತಾ ಇದ್ದವ್ರಿಗೆ ಅದನ್ನ ಹೇಳ್ ಬಂದೆ. ನಿಮ್ಗೆ ಎಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ ಮೇಡಮ್ ಅಂತ. 1/4 ಗಂಟೆ ಲೇಟ್ ಆಯ್ತು ನೆನೆ, ವಾಕು ಮನೆಗೆಲ್ಲ ಬರೋದ್ ಲೇಟ್ ಆಯ್ತು. ಆತರ ಎಲ್ಲ ಒಂದು 5 ಜನಕ್ಕೆ ಅದನ್ನ ಹೇಳ್ ಬಂದೆ. ನೇರಳೆ ಕಾಲ ಇವಾಗಂತೂ ನೇರಳೆ ಮರದ್ದು ತುಂಬಾ ಉಪಯೋಗ ಆಗಿದೆ. ಅದ್ರದ್ದು ಚಿಗುರು ಸಿಗುತ್ತೆ, ಎಲ್ಲ ಸಿಗುತ್ತೆ. ಹಣ್ಣು ಸಿಗೋದು ಒಂದೇ ಟೈಮ್, ಅದು ವರ್ಷಕ್ಕೆ ಒಂದ್ಸರಿ ಸಿಗುವಂತ ಪದಾರ್ಥ. ಅದನ್ನ use ಅವಾಗ ಮಾಡ್ಕೊಬೇಕು ಅಂತ. ಅವಾಗ ಏನ್ ಮಾಡ್ಬೇಕು? ಈ ವೇದಿಕದಲ್ಲಿ ಅದು ನಡೀಲೇಬೇಕು. ನಿಮ್ಮ ಹತ್ರ ಇಟ್ಕೊಂಡ್ರೆ ಪ್ರಯೋಜನ ಇಲ್ಲ. ಆ ನೇರಳೆ ಹಣ್ಣು ಏನ್ ಮಾಡತ್ತೆ, ಎಲೆಗಳು ಏನ್ ಮಾಡತ್ತೆ, ಅದನ್ನು ಯಾವ ರೀತಿಯಲ್ಲಿ ಬಳಸ್ಕೋಬಹುದು, ವಿಧ ವಿಧಾನಗಳು, ಅದನ್ನು ಉಪಯೋಗಿಸ್ಕೊಂಡು ಏನೇನ್ ಮಾಡಬಹುದು ಅಂತ ಒಂದು ಕ್ಲಾಸ್ ಆಗ್ಲೇಬೇಕು. ಈಗ ಮಾವಿನ ಹಣ್ಣು ಬಂತು, ನೇರಳೆ ಹಣ್ಣು ಬಂತು, ಸಪೋಟ, ಮತ್ತೆ ಈ ಸೀಸನ್ ಯಾವ್ದಿದೆ, ಆ ಸೀಸನ್ ಅಲ್ಲಿ ಅದು ಯಾಕೆ ಬರುತ್ತೆ, ಬಂದ್ಮೇಲೆ ಅದನ್ನ ಯಾವ ರೀತಿಯಲ್ಲಿ ಬಳಸ್ಕೋಬೇಕು, ಆಯ್ತಾ? ಸೊ ಈ ಜೊತೆಗೆ ನಾನು ಮೊನ್ನೆ ಹೇಳ್ತಾ ಇದ್ದೆ, ಈ ದೇಶಿ ತಳಿ ಇರುವಂತ ಬತ್ತೆಗಳು ಅಂದ್ರೆ ಹಕ್ಕಿಗಳು ಅಲ್ವಾ, ಅದು ಎಷ್ಟು ಉಪಯೋಗ, ಅದರಲ್ಲಿ ಏನೇನು ಇದೆ ಅಂತ ಒಂದೊಂದನ್ನು ತಗೊಂಡು ಒಂದೊಂದನ್ನು ವಿವರವಾಗಿ ಹೇಳ್ತಾ ಹೋಗ್ಬೇಕು. ನಿಮ್ಮ ಮನೇಲಿ ಏನು ಉಪಯೋಗಿಸ್ತಾ ಇದ್ರಾ, ಅನುರಾಧ ಮೇಡಮ್ ಏನು ಉಪಯೋಗಿಸ್ತಾ ಇದ್ರಿ, ಸುಧಾ ಮೇಡಮ್ ಅಂದ್ರೆ ನಂದಾ ಮೇಡಮ್ ಏನು ಉಪಯೋಗಿಸ್ತಾ ಇದ್ರಿ, ಅವ್ರವ್ರ ಮನೆಯಲ್ಲಿ ಒಂದೊಂದು ಬಳಸ್ತಾ ಇರ್ತಾರೆ. ನಾನು ಎಷ್ಟೋ ವಿಧ ರೈಸ್ಗಳು, ವಿಧ ಅಕ್ಕಿಗಳು ಹೇಳಿ, ದೇಶಿ ತಳಿ ಅಕ್ಕಿಗಳು 60 ಹೇಳಿದೀನಿ ಮೊನ್ನೆ ಕ್ಲಾಸಲ್ಲಿ. ಅದು 60 ಅಲ್ಲ, 200 ಇಲ್ಲ, ಇನ್ನು 3000 ಇದೆ. 200 ಮಾತ್ರ ಗೊತ್ತಿತ್ತು ಗುರುಗಳೇ ನಮ್ಗೆ, ನೀವ್ ಹೇಳದ್ಮೇಲೆ ಗೊತ್ತಾಯ್ತು ಅಷ್ಟೊಂದಿದೆ. ಅದರಲ್ಲಿ ಯಾವ್ದು ಉಪಯೋಗಿಸ್ತೀರಾ? ಬರೀ 200 ಮಾತ್ರ ಗೊತ್ತಿತ್ತು, ಬರ್ದಿಟ್ಕೊಂಡಿದ್ದೆ. ನೀವು ಯಾವ್ದು ಉಪಯೋಗಿಸ್ತಾ ಇದ್ರೆ ಅದರ ಫಲಿತಗಳೇನು, ಪ್ರಯೋಜನಗಳೇನು, ಯಾಕೆ ಉಪಯೋಗಿಸ್ಬೇಕು, ಅದು ನೀಟಾಗಿ ತಿಳಿಬೇಕಿಲ್ಲಿ. ನಾವೆಲ್ಲ ಸೈಂಟಿಫಿಕ್ ಆಗಿ, ಶಾಸ್ತ್ರೀಯವಾಗಿ, ಆಧ್ಯಾತ್ಮಿಕವಾಗಿ ಎರಡೂ ರೀತಿಯಲ್ಲಿ ಬೆಳಿತೀವಿ ಇಲ್ಲಿ. ನಾವು ಒಂದೇ ಯಾವುದೋ ಮೂಢನಂಬಿಕೆ ತಗೊಂಡು ಮಾಡ್ತಾ ಇಲ್ಲ. ಈ ವೇದಿಕೆ ಇರೋದೇ ಶಾಸ್ತ್ರೀಯವಾಗಿ ಪ್ರತಿಯೊಂದು ಪರಿಶೋಧನೆ ಮಾಡಿ, ನಮ್ಮಲ್ಲಿ ನಾವು ಪರಿಶೋಧನೆ ಮಾಡ್ಕೊಂಡು, ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಂಡು ಇನ್ನೊಬ್ರಿಗೆ ಹೇಳುವಂಥದ್ದು. ಅದು ಈ ವೇದಿಕೆಯಲ್ಲಿ ಅವಕಾಶ ಇದೆ. ಧ್ಯಾನ ಒಂದೇ ಅಲ್ಲ, ಧ್ಯಾನ ಅನ್ನೋದು ಆಂತರಿಕ ಪ್ರಯಾಣ. ಅದು ಎಷ್ಟು ಅನುಭವ ಅಂದ್ರೂ ನಿಮ್ಗೆ ಸಿಗತ್ತೆ, ಅದು ಇನ್ನೊಬ್ರಿಗೂ ಸಿಗೋ ತರ ಮಾಡಕ್ ಸಾಧ್ಯವಿಲ್ಲ. ಅವ್ರವರೇ ಮಾಡ್ಬೇಕು. ಹೌದು, ಅವ್ರ ಜ್ಞಾನ ಹೇಳ್ಬೋದು, ಇಂಥ ಅನುಭವ ಬರ್ತದೆ ಅಂತ ಹೇಳ್ಬೋದು, ಅವ್ರು ಬಂದಿರೋ ಪ್ರಶ್ನೆಗಳು ನಾವು ಸಾಲ್ವ್ ಮಾಡ್ಬೋದು. ಬಟ್ ಅನುಭವಿಸ್ಬೇಕಾದ್ರೆ ಅವರು, ಧ್ಯಾನ ಮಾಡ್ಬೇಕಾದ್ರೆ ಅವರು, ಅವ್ರ ಶ್ವಾಸವನ್ನು ಅವರೇ ಹಿಡಿಯಬೇಕು, ಬಿಟ್ರೆ ಅವ್ರ ಶ್ವಾಸ ನಾನು ಹಿಡಿಯಕ್ಕಾಗಲ್ಲ. ಹೌದೌದು ಅಲ್ವಾ? ಅದು ಆಂತರಿಕ ಪ್ರಯಾಣ. ಅದು ಆಂತರಿಕವಾಗಿ ಅವರು ಮರ್ಮವಾಗಿ, ಸೀಕ್ರೆಟ್ ಆಗಿ ಅವ್ರವ್ರು ಮಾಡ್ಕೊಂತ ಹೋಗ್ತಾರೆ. ಅವ್ರಿಗೆ ಗೊತ್ತಾಗತ್ತೆ ಅವ್ರ ಮಾನಸಿಕ ಬದಲಾವಣೆ ಎಷ್ಟಿದೆ, ಎಷ್ಟು ಬಂದಿದೆ, ಒಂಥರ ಪ್ರೇಮೆ, ಸಮಾನತ್ವ, ಕರುಣೆ ಎಷ್ಟು ಹೆಚ್ಚಾಗಿದೆ ಅವರಲ್ಲಿ. ಅವರೊಂದು ಮಾನವನಾಗಿ ತಯಾರಾಗ್ತಾ ಇದನ್ನ ಇಲ್ಲ, ಆ ಹಾದಿಯಲ್ಲಿ, ಆ ದಾರಿಯಲ್ಲಿ ಇದೀನ ಇಲ್ಲ, ಅವರು ಆ ಆಧ್ಯಾತ್ಮಿಕದಿಂದ ಗೊತ್ತಾಗತ್ತೆ. ಆದ್ರೆ ಅದು ಬಿಟ್ರೆ ಒಂದು ರೀತಿಯಲ್ಲಿ ದೇಹ ಪರವಾಗಿ, ಮತ್ತೆ ಈ ಸಂಘ ಪರವಾಗಿ, ಈ ವಾತಾವರಣ ಪರವಾಗಿ ಅಲ್ವಾ, ಈ ಜಂತುಗಳು, ಪಕ್ಷಿಗಳು, ಈ ಸಸ್ಯಗಳ ಪರವಾಗಿ ಎಷ್ಟೋ ವಿಧಗಳಿದೆ, ಎಷ್ಟೋ ಪ್ರಕ್ರಿಯೆಗಳಿದೆ ನಾವು ಮಾಡ್ಬೇಕಾಗಿರೋದು. ನ್ಯಾಚುರಲ್ ಫಾರ್ಮಿಂಗ್ ಅಲ್ಲಿ ಏನ್ ಮಾಡ್ತಾ ಇದ್ರಿ, ಮತ್ತೆ ಎಷ್ಟು ಈ ದೇಶಿ ತಳಿಗಳು ಏನೇನಿದೆಯೋ. ಈಗ ನಿಮ್ಮ ಹತ್ರ ಒಂದು ಯಾವ್ದು 5,000 ಸ್ಕ್ವೇರ್ ಫೀಟ್, 2,000 ಸ್ಕ್ವೇರ್ ಫೀಟ್, ಅರ್ಧ ಎಕರೆ, 1 ಎಕರೆ ಅಂದ್ರೆ ಭೂಮಿ ಇದ್ರೆ
ಅದನ್ನ ಏನೇನ್ ಮಾಡ್ತಾ ಇದ್ರಿ, ಏನ್ ಮಾಡ್ಬೋದು ಅಲ್ವಾ. ಸೊ ಇನ್ನು ಈ ದೇಶಿ ತಳಿ ತರಕಾರಿಗಳು ನೋಡಿದ್ರೆ 200 250 ಅದನ್ನು ಕಲೆಕ್ಟ್ ಮಾಡ್ಕೋಬೇಕು ನಾವು ಅಲ್ವಾ. ದೇಶಿ ತಳಿ ಹೌದು. ಅಕ್ಕಿಗಳೆಲ್ಲ, ತರಕಾರಿಗಳು, ಹಣ್ಣುಗಳು, ಇದನ್ನೆಲ್ಲ ಒಂದು ಸೀಡ್ ಬ್ಯಾಂಕ್ ತರ ತಯಾರು ಮಾಡ್ಕೋಬೇಕು. ನಿಮ್ಮಲ್ಲಿ ಯಾರಿಗೆ ಸ್ವಲ್ಪ ಗೊತ್ತಾಗುತ್ತೆ, ಟೈಮ್ ನಿಮ್ಗೆ ಸ್ವಲ್ಪ ನಿಮ್ಮಲ್ಲಿ ಸಮಯ ಸಿಕ್ಕಿದ್ರೆ ನಾವ್ ಏನ್ ಬಳಸ್ತೀವಿ ಅದನ್ನೆಲ್ಲ ಒಂದೊಂದು ವಿಷಯವಾಗಿ ತಗೋಬಹುದು. ನಮ್ ಕಣ್ಣು ಮುಂದೆ ಹೌದು ಇರೋ ವಿಷಯವಾಗಿ ತಗೋಬಹುದು. ಹೌದೌದು, ಹೌದು ಒಂದೊಂದು ವಿಷಯ ನಮ್ಮ ಸಿಗುತ್ತೆ ನಮ್ಮ ನಮ್ಗೆ. ಸುತ್ತು ನಡೀತಾ ಇರುವಂತ ಈ ಸಮಾಜದಲ್ಲಿ ಎಷ್ಟೋ ಜ್ಞಾನ ಅಡಗಿದೆ. ಪ್ರತಿ ಹೌದು ಅಂಶದಲ್ಲಿ ಒಂದು ಜ್ಞಾನ ಅಡಗಿದೆ. ಅದನ್ನು ನೀವು ಮಾಡ್ತಾ ಇದ್ರು ಇಲ್ಲ ಎಲ್ಲೋ ಎಲ್ಲೋ ಒಂದು ಕಡೆ ಕಂಡಿಡಿದ್ರು ಅದು ಇಲ್ಲಿ ಬಂದು ಎಕ್ಸ್ಪ್ಲೈನ್ ಮಾಡುವಂತ ಅವಕಾಶ ಇಲ್ಲಿದೆ. ಇನ್ನು ಎಲ್ಲಿ ಅವಕಾಶ ಇಲ್ಲ. ಎಲ್ಲಿ ಹೋಗಿ ಕೂತ್ಕೊಂಡು ಹೌದು. ಯಾವ ವೇದಿಕೆದಲ್ಲಿ ಕೂತ್ಕೊಂಡು ಮಾತಾಡೋಕೆ ಅವಕಾಶ ಇದೆ ಇದೆಲ್ಲ. ಇಲ್ಲ. ಎಲ್ಲಿ ಯಾವ್ದನ್ನ ಒಂದು ಟಿವಿ ಇದೆಯಾ, ಎಲ್ಲ ಕೊಡ್ತಾರ ಈ ಅವಕಾಶ ಇದೆಲ್ಲ ಮಾತಾಡಕ್ಕೆ? ಕೊಡಲ್ಲ ಯಾರು ಅಲ್ವಾ. ಸೊ ಹೌದು. ಇಂಥವೆಲ್ಲ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ ಅಂತ ಪದೇ ಪದೇ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಈ ವೇದಿಕೆ ಇರೋದೇ ಆ ರೀತಿಯಲ್ಲಿ. ಓಕೆ, ರೈಟ್. ಹಾ, ನಮಸ್ತೆ ಗುರುಗಳೇ. ನಾನು ಒಂದೂವರೆ ವರ್ಷದ ಮೇಲಿಂದ ಒಂದು ಸಣ್ಣ ಮಾತ್ರೆ ಕೂಡ ತಗೊಳ್ದೆ ಕಾಲ ಮಾಡ್ತಾ ಎಸ್, ಇದ್ದೀನಿ ಅಂತ ಎಸ್. ಇದೇ ಮತ್ತೆ ಅದು ಸಾಕು ಅದು ನನಗೆ. ಎಷ್ಟು ಅನುಭವ, ಅದು ಎಷ್ಟು ದೊಡ್ಡ ಅನುಭವ ಅದು ಅಲ್ವಾ. ಹೌದು ಈ ಹೌದು ಗುರುಗಳೇ. ಪ್ರಪಂಚಕ್ಕೆ ಅದು ಹೇಳ್ಬೇಕಾಗಿರುವಂತ ಅನುಭವ. ಎಲ್ಲರೂ ಅದೇ ಇಷ್ಟಪಡ್ತಾರೆ. ಏನು ಒಂದ್ ಶಾಪ್ ಹೋಗಲ್ಲ, ಒಂದ್ ಏನಿಲ್ಲ. ಇವತ್ತು ಅದೇ ಹೇಳ್ದೆ. ಇವತ್ತು ಎಸ್, ಒಂದಿಬ್ರು ಹೇಳ್ಬಿಟ್ಟು ಹೊರಟು. ಧನ್ಯವಾದ ಎಸ್, ಗುರುಗಳು, ಧನ್ಯವಾದ. ರೈಟ್. ಥ್ಯಾಂಕ್ ಯು. ರಾಧಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ನೀವೊಂದು ವಿಡಿಯೋ ಹಾಕಿದ್ರಲ್ಲ, ಶಿವಂಬುದು 2 years ಸ್ಟಾಕ್ ಮಾಡಿದ್ದು ಕುಡಿತಾ ಇದ್ರಂತ. ಹಾ, ಅದನ್ನ 2 years ಅಲ್ಲಿ ಮಡಗಿದ್ರೆ ಗ್ಲಾಸ್ ಬಾಟ್ಲಲ್ಲಿ ಮಾಡಬೇಕಾ, ಪ್ಲಾಸ್ಟಿಕ್ ಅಲ್ಲಿ ಮಾಡಬೇಕಾ, ಅದು ಇರುತ್ತಾ ಗುರುಜಿ ಅಂತ? ಹೌದು ಇರ್ತದಮ್ಮ, ಅದು ಇರ್ತದೆ, ಆರಾಮಾಗಿರ್ತದೆ. ಗ್ಲಾಸ್ ಬಾಟ್ಲಲ್ಲಿ ಮೇಲೆ ಒಂದು ಬಟ್ಟೆ ಸುತ್ತಿರಿ, ಚೆನ್ನಾಗಿರ್ತದೆ. ಮತ್ತೆ ಬೆಳಕು ಗಾಳಿ ಬರ್ತಾ ಹೋಗ್ಲಾ ಇಲ್ಲಿ ಸ್ವಲ್ಪ. ಬೆಳಕು ಪೂರ್ತಿ ಸೂರ್ಯನ ಬೆಳಕು ನೇರವಾಗಿ ಅದ್ರ ಮೇಲೆ ಬೀಳೋದೇನು ಬೇಕಾಗಿಲ್ಲ. ಸ್ವಲ್ಪ ಬೆಳಕು ಕಾಣಿಸ್ತಾ ಇರಬೇಕು, ಸ್ವಲ್ಪ ಗಾಳಿ ಬರ್ತಾ ಇರಬೇಕು. ಆಮೇಲೆ ಬಟ್ಟೆ ಸುತ್ತಿರಿ. ಆಮೇಲೆ ಅದನ್ನು ಒಂದು ದಿನಕ್ಕೊಂದು 1 ಗಂಟೆ ಆತರ ಬೆಳಗ್ಗೆ ಸೂರ್ಯನಿಗೆ ಇಟ್ಬಿಡಿ, ಆಚ ಕಡೆ. ಆಚೆ ಇಡ್ಬೇಕಾ? ಹೌದು, ಹ. ಹಂಗಿಟ್ಬಿಡಿ ಸಾಕು. ಅದ್ರಲ್ಲಿ ಯಾವ್ದು ಹುಳೆಗಳು ಬರಲ್ಲ, ಯಾವ್ದು ಏನು ಬರಲ್ಲ, ಹುಳೆಗಳು ಯಾವ್ದು ಬರಲ್ಲ, ಯಾವ್ದು ಹ. ಕ್ರಿಮಿಗಳು ಯಾವ್ದು ಸೇರಲ್ಲ. ತುಂಬಾ ಚೆನ್ನಾಗಿರ್ತದೆ. ಅದನ್ನು ಬಳಸ್ಕೋಬಹುದು. ಹ್ಮ್. ಹ್ಮ್ ಅದಕ್ಕೆ ಗುರುಜಿ, ಅದು ಆಚೆ ಒಳಗೆ ಇಕ್ಬೇಕು ಒಂದ್ಸಲಿ ಹೇಳಿದ್ರಲ್ಲ, ಆಚೆ ಬಿಸಿಲಲ್ಲಿ ಇಟ್ಬಿಟ್ಟು ತಗೊಂಬಂದು ಡೈಲಿ ಇಕ್ಬಿಟ್ಟು ಹೌದು ಹೌದು, 1 ಗಂಟೆ ಅದು. ಸಾಕು. ಹ್ಮ್ ನಾವು ಪ್ಲಾಸ್ಟಿಕ್ ಬಾಟ್ಲಲ್ಲಿ ಒಂದ್ಸಲಿ ಇಕ್ಕಿದ್ರೆ ಇಲ್ಲ ಅದ್ರಲ್ಲಿ ಎಲ್ಲ ಪ್ಲಾಸ್ಟಿಕ್ ಉಳ್ಕೊಂಡ್ಬಿಡುತ್ತೆ ಗುರೂಜಿ. ಬಾಟ್ಲ್ ಉಪಯೋಗಿಸ್ಲೇಬಾರ್ದು. ಹ, ಹ, ಮಣ್ಣಿನ ಪಾತ್ರೆ, ಮತ್ತೆ ಹ, ಗಾಜು, ಮತ್ತೆ ಹ, ಬ್ರಾಸು, ಇಂಥದ್ದೆಲ್ಲ ಹ. ಇಂಥದ್ದು ಉಪಯೋಗಿಸ್ಕೊಳ್ಳಿ ಸಾಕು. ಇವಾಗ ನೀರ್ ಬಾಟ್ಲ್ ಕುಡಿತೀರಲ್ವಾ ಗುರುಜಿ, ಸ್ಟೀಲ್ ಬಾಟ್ಲ್ ಬರುತ್ತಲ್ಲ, ಅದ್ರಲ್ಲಿ ಹಾಕ್ಬೋದಾ? ಸ್ಟೀಲ್ ಬಾಟ್ಲು ಪರವಾಗಿಲ್ಲ, ತೊಂದರೆ ಇಲ್ಲ. ಸ್ಟೀಲ್ ಬಾಟ್ಲ್ ಆಲ್ಸೋ ಹ್ಮ್. ಓಕೆ, ನೋ ಇಶ್ಯೂ. ಪ್ಲಾಸ್ಟಿಕ್ ಅಂತೂ ಇರ್ಲೇಬಾರ್ದು. ಪ್ಲಾಸ್ಟಿಕ್ ಇರ್ಬಾರ್ದು. ಹ್ಮ್ ನಾವು ಇನ್ಮೇಲೆ ಒಂದೊಂದು ಸಾಮಗ್ರಿ ಯಾವ್ದಾವ್ದು ಕುಡಿತೀರಿ ಎಲೆಗಳೆಲ್ಲ ನಾವು ಹೇಳ್ತೀರಿ ಗುರುಜಿ. ಹ್ಮ್ ಪಾರಿಜಾತ ಎಲೆ ಕುಡಿತೀರಿ, ಹ್ಮ್ ತುಳಸಿ ಎಲೆ ಕುಡಿತೀರಿ, ಹ್ಮ್ ಆಮೇಲೆ ಇದು ಚೇಪೆ ಎಲೆ ಕುಡಿತೀರಿ, ಎಲ್ಲ ಹ್ಮ್ ಎಲೆನೂ ಕುಡಿತೀರಿ. ಇವಾಗ ನೀವ್ ಹೇಳಿದ್ದಂಗೆ ನಾವು ಒಂದೊಂದು ಡೈಲಿ ಹೇಳ್ತಾ ಇರ್ತೀರಿ ಗುರುಜಿ ಇನ್ಮೇಲೆ. ನಾವು ಇದನ್ನ ಹೇಳ್ಬೇಕು. ಅದನ್ನೇ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತಾ ಇರೋದು. ಈ ವೇದಿಕೆ ಇರೋದೇ ಅದಕ್ಕೋಸ್ಕರ. ನೀವು ಅದು ಮಾಡಿಲ್ಲ ಅಂತ ತಪ್ಪಾಗತ್ತೆ, ಆಯ್ತಾ. ಹ್ಮ್. ಅದು ಆಯ್ತು ಗುರುಜಿ, ಯಾಕಂದ್ರೆ ಇನ್ನು ನಾವು. ನಾವು ಈ ವೇದಿಕೆ ಸೃಷ್ಟಿ ಮಾಡಿರೋದೇ ಅದು ಆ ರೀಸನ್ನಿಂದಾನೆ. ಹ್ಮ್. ಪ್ರತಿಯೊಬ್ರು ಅವರ ಜೀವನ ಅನುಭವಗಳು, ಅದು ಸಮಗ್ರ ಹ್ಮ್. ಸ್ವಸ್ಥದಿಂದ ಏನ್ ಮಾಡಿದಿರೋ. ಇಲ್ಲಿ ಸಮಗ್ರ ಸ್ವಸ್ಥ ಅಂತ ಪದನ ನಾವೇ ಕಂಡಿಡಿದು. ಎಲ್ಲ ಹ್ಮ್. ಕಡೆ ಏನೋ ಹೇಳ್ತಾರೆ, ಸಮಗ್ರ ಜೀವನ ಶೈಲಿ ಅದು ಹೇಳ್ತಾ ಇರ್ತಾರೆ, ಏನೋ ಹೇಳಿ ಹೋಗ್ತಾ ಇರ್ತಾರೆ. ಅದು ಯಾರು ಪಾಲನೆ ಮಾಡಲ್ಲ, ಅದರ ಜ್ಞಾನ ಹ್ಮ್. ಅವ್ರಿಗಿಲ್ಲ. ಇಲ್ಲಿ ನಾವು ಸಮಗ್ರ ಸ್ವಸ್ಥೆ ಅಂತಾದ್ಮೇಲೆ ಧ್ಯಾನ ಜೊತೆಗೆಲ್ಲ, ಹ್ಮ್. ಆಯ್ತಾ. ಧ್ಯಾನ ಜೊತೆಗೆ ಆಯ್ತು. ಸಂಪೂರ್ಣ ಋಷಿ ಜೀವನ, ಯೋಗಿ ಜೀವನ ನಡಲೇಬೇಕು. ಹ್ಮ್. ಹ್ಮ್. ಒಂದು ಯೋಗಿಯ ಜೀವನ ಹೇಗಿರ್ತದೆ ಅಂದ್ರೆ ಆ ರೀತಿಯಲ್ಲಿ ನಾವು ನಡೆಸ್ತಾ ಇದೀವಿ. ಎಲ್ಲರೂ ಕಲ್ಸ್ಕೊಡ್ತಾ ಇದೀವಿ, ಎಲ್ಲರೂ ತಿಳಿಸ್ಕೊಡ್ತಾ ಇದೀವಿ. ಓಕೆ. ನಾವು ಓಕೆ. ಕೂತ್ಕೊಂಡ್ರೆ ಎದ್ದಿದ್ರೆ ಪ್ರತಿಯೊಂದು ಕಡೆ ಸಮಗ್ರ ಸ್ವಾಸ್ಥ್ಯವನ್ನು ಪಾಲನೆ ಮಾಡ್ತಾನೆ ಇರ್ತೀವಿ. ಒಂದು ಮುದ್ರೆ ಹಾಕೊಂತೀವಿ, ಇಲ್ಲ ಅಂದ್ರೆ ಯಾವ್ದೋ ಒಂದು ಶ್ವಾಸ ಕಡೆ ಗಮನ ಕೊಡ್ತಾ ಇರ್ತೀವಿ. ಯಾವ ಶ್ವಾಸ ನಡೀತಾ ಇದೆ, ಈಗ ನಾನು ಏನ್ ಕೆಲಸ ಮಾಡ್ಲಿ. ಈಗ ಶ್ವಾಸ ಎಡಗಡೆ ನಡೀತಾ ಇದ್ರೆ ನಾನು ಹೋಗಿ ಕ್ರಿಕೆಟ್ ಪ್ಲೇ ಮಾಡ್ತೀನಿ, ಇಲ್ಲ ಅಂದ್ರೆ ಇನ್ನೊಂದು ಮಾಡ್ತೀನಿ ಅಂದ್ರೆ ಆಗತ್ತಾ? ಹಾಗೆಲ್ಲ. ಎಡಗಡೆ ಶ್ವಾಸ ಇರುವಾಗ ನೀವೇನ್ ಮಾಡ್ಬೇಕು ಅದು ಮಾಡಿ. ಹ್ಮ್. ಹ್ಮ್. ನಿಮ್ಮ ದೇಹನೇ ಹೇಳ್ತದೆ, ನೋಡಪ್ಪ ಇದು ಮಾಡಿ ಸಕ್ಸಸ್ ಆಗ್ತೀರಾ, ಇದು ಮಾಡಕ್ ಹೋಗ್ಬೇಡಿ ಸಕ್ಸಸ್ ಆಗಲ್ಲ ನೀವು ಅಂತ ಹೇಳ್ತದೆ. ಯಾವುದೇ ನಿಮ್ಮ ಶ್ವಾಸನೇ ಹೇಳೋದು. ಹ್ಮ್. ನಿಮ್ಗೆ ಯಾರು ಆಚ ಕಡೆಯಿಂದ ಯಾರೋ ಹೇಳೋದು ಬೇಕಾಗಿಲ್ಲ. ಆಚ ಕಡೆಯಿಂದ ನಿಮ್ಗೆ ಯಾರು ಏನು ಸ್ವಲ್ಪನೂ ನಿಮ್ಗೆ ಗೈಡೆನ್ಸ್ ಕೊಡೋದು ಬೇಕಾಗಿಲ್ಲ. ನಿಮ್ಮ ಶ್ವಾಸನೆ ಹೇಳ್ತಾ ಇರ್ತದೆ, ಹ್ಮ್. ಆಯ್ತಾ. ನಾನು ಎಲ್ಲೋ ಒಂದು ಹೋಗಿ ಹ್ಮ್. ಆಚ ಕಡೆ ಹೋಗಿ ಬ್ಯಾಂಕ್ ಹೋಗ್ಬೇಕು, ಇನ್ನೊಂದು ಹಣಕಾಸು ಅದು ಇದು ವ್ಯವಹಾರ ಇದು ಅದು ಮಾಡ್ಬೇಕಂದ್ರೆ ನನ್ನ ಸೂರ್ಯ ಶ್ವಾಸ ಇರುವಾಗ ನಾನು ಹೋದ್ರೆ ನನಗೆ ಒಳ್ಳೇದಾಗತ್ತೆ, 100% ರಿಸಲ್ಟ್ ಬರುತ್ತೆ.
ನನಗೆ ಎಡ ಶ್ವಾಸ ಇರುವಾಗ ಎಲ್ಲ ಮಾಡ್ಕೊಂಡು ಎಲ್ಲ ಫೇಲ್ ಆಗಿ ಬಂದ್ರೆ ಏನಾಗತ್ತೆ? ಇಷ್ಟು ಜ್ಞಾನ ನಮ್ಮಲ್ಲಿ ಪ್ರತಿದಿನ, ಪ್ರತಿನಿತ್ಯ, ಪ್ರತಿ ಸೆಕೆಂಡ್ ಎಲ್ಲೇ ಕೂತ್ಕೊಂಡ್ರು ಏನು ಕೆಲಸ ಇಲ್ಲ, ಶ್ವಾಸ ಕಡೆ ಗಮನ ಅಷ್ಟೇ. ಆ ಕ್ಷಣದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿ ಅಷ್ಟೇ. ಎಲ್ಲೋ ಹೋಗಿದೀವಿ, ಸಮಯ ಸುಮ್ಮನೆ ಫ್ರೀ ಇದೆ, ಅವಾಗ ಏನ್ ಮಾಡ್ಬೇಕು? ಮೈಂಡ್ ಅಲ್ಲಿ ಯಾವುದು ತಿರ್ಸ್ಬಾರ್ದು, ಸುಮ್ಮನೆ ಮೈಂಡನ್ನು ಒಂಥರ ಗ್ರೈಂಡರ್ ತರ ರುಬ್ಬಾರದು, ಸುಮ್ಮನೆ ಬಿಡ್ಬೇಕು ಅದನ್ನ ಅಲ್ಲಿಗೆ ಬಿಡ್ಬೇಕು. ಏನು ಇಲ್ಲ, ಸುತ್ತು ವಾತಾವರಣ ಗಮನಿಸಿ ಪ್ರಸ್ತುತ ಕ್ಷಣದಲ್ಲಿ ಇರೋಕ್ಕೆ ಪ್ರಯತ್ನ ಮಾಡಿ. ನಾನು ಅದು ಹೇಳಿದ್ದೀನಿ, ಪವರ್ ಆಫ್ ವಿಟ್ನೆಸ್ಸಿಂಗ್ ಅಂತ ವಿಡಿಯೋನೇ ಮಾಡಿದೆ ನಾನು, ಅದ್ರ ಮೇಲೆ ಒಂದು ಕ್ಲಾಸ್ ಕೊಟ್ಟಿದ್ದೀನಿ. ಆ ಕ್ಷಣದಲ್ಲಿರಿ. ನಿಮ್ಗೆ ನಿಮ್ಗೆ ನಾಳೆ ಏನಾಗಬೇಕು, ಒಂದು ವರ್ಷದ ಮೇಲೆ ಏನಾಗಬೇಕು, ನಿಮ್ಮ ಜೀವನದಲ್ಲಿ ಏನು ನಡೀಬೇಕು, ಏನು ಫಲಿತ ಬರಬೇಕು, ಅದೇ ಮಾಡತ್ತೆ, ನಿಸರ್ಗ ಮಾಡತ್ತೆ, ನೀವು ಮಾಡೋದು ಬೇಕಾಗಿ. ನೀವು ಅದ್ರ ಜೊತೆಗೆ ಇರೋದು ಮರ್ತು ಬಿಟ್ಟಿದ್ದೀರಾ, ಅದಕ್ಕೆ ನಿಮ್ಗೆ ಬಿಟ್ಟು ಬಿಟ್ಟಿದೆ. ನೀವೇ ಮಾಡ್ಕೋಪ ಏನಂತದ್ದು, ಎಲ್ಲ ನೀವೇ ದೊಡ್ಡ ಹೀರೋ ತರ ಫೀಲ್ ಆಗ್ತದೆ. ನೀವು ಮಾಡ್ಕೋ, ನನ್ಗೆ ಯಾಕೆ, ನಾನೇನು ಮಾಡೋದು, ನಾನ್ ನಿಮ್ಗೆ ಹೆಲ್ಪ್ ಮಾಡ್ಬೇಕಾ? ನೀವು ನನ್ನ ಜೊತೆಗಿರಿ. ಒಂದು ಸೆಕೆಂಡ್ ಇರಕ್ಕಾಗಲ್ಲ, ಒಂದು ನಿಮಿಷ ನಿಲ್ಸಕ್ ಆಗ್ತಾ ಇಲ್ಲ ಮನಸ್ಸನ್ನು. ಎಲ್ಲಿ ಕೂತ್ಕೊಂಡ್ರು ಏನೇನೋ ಕಲ್ಪನೆಗಳು, ಏನೇನೋ ಊಹೆಗಳು, ಏನೇನೋ ನಕಾರಾತ್ಮಕ ವಿಷಯಗಳು, ಇದು ಅದು, ಅವ್ರ ಬಗ್ಗೆ ಇವ್ರ ಬಗ್ಗೆ, ಸಮಾಜ ಬಗ್ಗೆ, ಇದ್ರ ಬಗ್ಗೆ ಅದ್ರ ಬಗ್ಗೆ. ನನ್ನ ಬಗ್ಗೆ ಯಾವುದು ಅರಿವೇ ಇಲ್ಲ. ನನ್ನ ದೇಹದಲ್ಲಿ ನನ್ನ ಬೆರಳು ಹೇಗಿದೆ, ನನ್ನ ಕೈ ಹೇಗಿದೆ, ನನ್ನ ಚರ್ಮ ಏನಿದೆ, ನನ್ನ ಒಳಗಡೆ ಉಸಿರಾಟ ಹೇಗೆ ನಡೀತಾ ಇದೆ, ಒಳಗಡೆ ಏನೇನು ವ್ಯವಸ್ಥೆ ನಡೀತಾ ಇದೆ, ಇದೆಲ್ಲ ಅದ್ರ ಬಗ್ಗೆ ಅರಿವೇ ಇಲ್ಲ ಅಂದ್ರೆ ನಿಮ್ಗೆ ಆರೋಗ್ಯ, ಸೌಭಾಗ್ಯ, ಹೆಲ್ತ್ ಎಲ್ಲಿ ಸಿಗತ್ತೆ? ಇವೆಲ್ಲ ಈ ರೀತಿಯಲ್ಲಿ ದಿನನಿತ್ಯ ಪ್ರತಿ ಸೆಕೆಂಡ್ ಸಮಗ್ರ ಸ್ವಾಸ್ಥ್ಯ ನಮ್ಮಲ್ಲಿ ಅಡಗಿರಬೇಕು. ಅದೇ ಈ ವೇದಿಕದ ಪ್ರಧಾನ ಮುಖ್ಯ ಸಂದೇಶ. ಅರ್ಥ ಆಯ್ತು? ಆಯ್ತು ಗುರುಜಿ, ಥ್ಯಾಂಕ್ ಯು ಗುರುಜಿ, ರೈಟ್. ಥ್ಯಾಂಕ್ ಯು ಗುರುಜಿ. ನಳಿನಿ ಮೇಡಮ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್, ನಾವಿಲ್ಲಿ ಅರಸೀಕೆರೆ ತಾಲೂಕು ಹ್ಮ್ ಸರ್. ಅಲ್ಲಿ ನಾವು ದಿನ ಇವಾಗ 3 ಜನ ಸ್ಟಾರ್ಟ್ ಮಾಡಿದ್ವಿ ಸರ್, ಇದು ಮಂಡಲ ಧ್ಯಾನನ. ಈಗ ಹ್ಮ್ 2 ಮನೆ ಮುಗ್ದು 3 ಮನೆ ಆಯ್ತು ಸರ್. ಈಗ 13 ಜನ ಆಗಿದ್ದೀವಿ ಸರ್. ಹ್ಮ್ ಹ್ಮ್ ಡೈಲಿ Very good, ನಾವು very good. ಯಾವುದ್ರ ಬಗ್ಗೆನಾದ್ರೂ ಒಂದು ಸ್ಟಾರ್ಟ್ ಮಾಡ್ಬಿಟ್ಟು ಮಾತಾಡಿ ಹ್ಮ್ ಶುರು ಮಾಡ್ತೀವಿ ಸರ್. ಹ್ಮ್ ಎಲ್ಲರಿಗೂ ಅವ್ರಿಗೆ ಏನ್ ಗೊತ್ತಿರುತ್ತೆ ಅದನ್ನ ಅಷ್ಟು ಜನಕ್ಕೆ ಮೊಬೈಲ್ದೇನು ಗೊತ್ತಿರಲ್ವಲ್ಲ ಸರ್, ಅದಕ್ಕೆ ನಾವ್ ಹೇಳಿದ್ರೆ ಗೊತ್ತಾಗುತ್ತೆ ಅಂತೇಳಿ ಹಳ್ಳಿಲಿ ಮೊಬೈಲ್ ನಾವು 13 ಜನದಲ್ಲಿ 4 ಜನ ಸರ್ ಮೊಬೈಲ್ ಅಲ್ಲಿ ಎಲ್ಲ ನೋಡೋದು, ಜಾಯಿನ್ ಆಗೋದು ಎಲ್ಲವ. ಅದಕ್ಕೆ 9 ಗಂಟೆಗೆ ನಮ್ದು ಮಂಡಲ ಧ್ಯಾನ ಮುಗಿತಿದ್ದಂಗೆ ಈ ಗ್ರೂಪಿಗೆ ಜಾಯಿನ್ ಆಗಿ ಒಂದೊಂದ್ ದಿವಸ ತೋರಿಸ್ತೀವಿ ಸರ್. ಎಲ್ಲ ಒಟ್ಟಿಗೆ ಕುತ್ಕೊಂಡ್ ಕೇಳಿಸ್ಕೊಂತೀವಿ. ಮತ್ತೆ ಹ್ಮ್ ಎಲ್ಲ ಪ್ರತಿಯೊಂದು ವಿಷಯದ ಬಗ್ಗೆನೂ ಚರ್ಚೆ ಮಾಡಿ, ಈ ತರ ಧ್ಯಾನ ಮಾಡಿದ್ರೆ ಈ ತರ ಆಗುತ್ತೆ, ಯೋಗ ಮಾಡಿದ್ರೆ ಈ ತರ ಆಗುತ್ತೆ ಅಂತ. ಮತ್ತೆ ಕೆಲ್ಸ ಮಾಡ್ತೀವಲ್ಲ ಅದೇ ಅಷ್ಟೇ ಆಗಲ್ವಾ ಅಂತಾನು ಕೇಳ್ತಾರೆ ಸರ್. ನೀವ್ ಎಷ್ಟೇ ಕೆಲ್ಸ ಮಾಡಿದ್ರು ವಾಕ್ ಮಾಡ್ಬೇಕು ಮತ್ತೆ ಧ್ಯಾನ ಮಾಡ್ಬೇಕು ಅಂತೆಲ್ಲ ತಿಳುವಳಿಕೆ ಬಂದಿದೆ ಸರ್ ಇವಾಗ. ಮತ್ತೆ ನಮ್ಮೂರಲ್ಲೆಲ್ಲ ನಾನು ಮೊನ್ನೆ ಲೋಳೆ ಸರದ ಬಗ್ಗೆ ಮಾತಾಡಿದ್ದೆ ಸರ್. ಅದ್ರ ಬಗ್ಗೆ ಬೇರೆಯವ್ರು ಮಾತಾಡಿದ್ರೆ ನೋಡ್ತಾರೋ ಇಲ್ವಾ, ನಮ್ಮೂರಲ್ಲಿ ಹಳ್ಳಿಲಿ ಎಲ್ಲ ನೋಡ್ಬಿಟ್ಟು ಇದ್ರ ಬಗ್ಗೆ ಇಷ್ಟೊಂದು ಉಪಯೋಗ ಇದೆಯಾ, ನಮ್ಮನೆ ಹತ್ರನೂ ಇದಾವೆ ಮಸ್ತಾಗಿ, ನಾವ್ ಇದ್ರ ಬಗ್ಗೆ ತಿಳ್ಕೊಂಡೇ ಇಲ್ಲ ಅಂತೇಳಿ ಅಷ್ಟು ವಿಷಯನ ನನ್ಗೆ ಹೇಳಿದ್ರು ಸರ್ ಅವರು. ಆಮೇಲೆ ನಾನ್ ಅದ್ರ ಬಗ್ಗೆ ಮಾತಾಡಿದ್ನಲ್ಲ ಸರ್, ನಂಗೆ ಅಷ್ಟು ಮಾತಾಡ್ತೀನಿ ಅಂತ ಅರಿವೇ ನನ್ಗಿರ್ಲಿಲ್ಲ. ಈ ಫೌಂಡೇಶನ್ಗೆ ಬಂದು ನಾನು ಅಷ್ಟು ಮಾತಾಡೋದ್ ಕಲ್ತಿದ್ದೀನಿ ಅಂತ ನನಗೆ ಖುಷಿ ಆಯ್ತು ಸರ್. ಮತ್ತೆ ಧ್ಯಾನ ಮಾಡಕ್ ಹಿಡಿದ್ಮೇಲೆ ಸರ್ ನನಗೆ ಕಾಯಿಲೆ ಇತ್ತು, ಹುಷಾರಾದ್ಮೇಲೆ ನಾನೀಗ 1.5 ವರ್ಷದಿಂದ ಸರ್ ಒಂದ್ ಟ್ಯಾಬ್ಲೆಟ್ ಸಹ ತಗೊಂಡಿಲ್ಲ ಸರ್. ಮತ್ತೆ ನನಗೆ ಸುಸ್ತು ಇಲ್ಲ, ಮತ್ತೆ ಯಾವುದೇ ತರ ನನಗೆ ಆ ಬೇಜಾರು ಇಲ್ಲ ಸರ್. ಯಾರು ಏನಂದ್ರು ನನಗೆ ಬೇಜಾರಿಲ್ಲ. ಮತ್ತೆ ಮನೇಲೂ ಅಷ್ಟೇ ಸರ್, ನಾನು ಶಾಂತಿಯಾಗಿದ್ದೀನಿ. ಮತ್ತೆ ಕಾನ್ವೆಂಟ್ ಅಲ್ಲಿ ಮೊನ್ನೆ ಹೋದ ವರ್ಷ ರಜಕ್ಕಿನ ಮೊದ್ಲು 1 ತಿಂಗಳು ಧ್ಯಾನ ಹೇಳ್ಕೊಟ್ಟಿದ್ದೆ ಸರ್. ಮೊನ್ನೆ ಅವರೇ ಫೋನ್ ಮಾಡ್ಬಿಟ್ಟು ಈ ವರ್ಷನೂ ಬನ್ನಿ ಮೇಡಮ್ ಅಂತ ಹೇಳಿದ್ರು ಸರ್. ಮತ್ತೆ ಇನ್ನೊಂದು ಹೈಸ್ಕೂಲ್ಗೆ ಯಶೋಧ ಮೇಡಮ್ನು ಕರ್ಕೊಂಡು ನಾನು ಹೋಗ್ಬೇಕು ಅಂತ ಇದ್ದೀನಿ ಸರ್, ಅವರು ಹೇಳಿದ್ದಾರೆ. ಮತ್ತೆ ಧ್ಯಾನ ಪ್ರಚಾರ ಮಾಡ್ಬೇಕು ಅಂತ ನನಗೆ ತುಂಬಾ ಆಸೆ. ಇಲ್ಲೆಲ್ಲ ಹಳ್ಳಿ ಕಡೆ ಎಲ್ಲ ಹೇಳ್ಕೊಡ್ತಿದ್ದೀನಿ ಸರ್, ಮಾಡ್ತಿದ್ದಾರೆ ಸರ್. ಒಬ್ಬೊಬ್ರು ಬರಲ್ಲ, ಆದ್ರೂ ನನ್ಗೇನ್ ಬೇಜಾರಾಗಲ್ಲ ಸರ್. ಅವ್ರದ್ದು ಯಾವಾಗ ಬರ್ಬೇಕು ಅನ್ಸುತ್ತೆ ಅವಾಗ ಬರ್ತಾರೆ ಅಂತೇಳಿ. ಮತ್ತೆ ಅಜ್ಜಿ ಮನೆಯಲ್ಲೆಲ್ಲ ಪೇರೆಂಟ್ಸ್ಗಳ್ನೆಲ್ಲ ಮಾತಾಡ್ಸಲ್ಲ, ಈಚೆಲ್ ಕೂತಿರ್ತಾರಲ್ಲ ಸರ್, ಅವ್ರನ್ನೆಲ್ಲ ಕರ್ಕೊಂಡೋಗಿ ಸಂಜೆ ಹೊತ್ತು ಧ್ಯಾನಕ್ಕೆ ಕೂರಿಸ್ತಿದೀನಿ ಸರ್.
ಖುಷಿ ಆಗುತ್ತೆ ಸರ್. ಒಂದ್ ಗಂಟೆ ಮಾಡ್ತೀವಿ ಧ್ಯಾನ, ಸ್ವಲ್ಪ ಅಲ್ಲಾಡಲ್ಲ ಸರ್, ಅಷ್ಟು ನೀಟಾಗಿ ಕುತ್ಕೊಂಡು ಧ್ಯಾನ ಮಾಡ್ತಾರೆ. ಮತ್ತೆ ನಮ್ಗೇನು ಗೊತ್ತೇ ಆಗ್ಲಿಲ್ಲ, ನಾವು ನಿದ್ದೆ ಮಾಡಿದ್ವೋ ಏನೋ ಅಂತ ಕೇಳ್ತಾರೆ ಸರ್. ಅದು ಧ್ಯಾನನೆಯ, ನೀವು ಮಾಡಿ ಅಂತ ಹೇಳ್ತೀನಿ. ಮತ್ತು ಕಾಲುರಿ ಅವರು ಎಷ್ಟು ಜನ ಮಾಡ್ತಿದ್ದಾರೆ ಸರ್, ಅವ್ರೊಬ್ರು ಒಂದ್ ಟ್ಯಾಬ್ಲೆಟ್ ಅಂತ ಇಲ್ಲ, ಮತ್ತೆ ಏನು ಕಾಯಿಲೆನೂ ಇಲ್ಲ ಅವ್ರಿಗೆ. ತಲೆನೋವು ಇದ್ದಿದ್ದು, ತಲೆನೋವು, ಮಂಡಿ ನೋವು ಎಲ್ಲ ಹುಷಾರ್ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ನಾನು ಈ ಫೌಂಡೇಶನ್ ಅಲ್ಲಿ ನನ್ಗೆ ಏನ್ ಅನ್ಸುತ್ತೆ ಅದನ್ನೆಲ್ಲ ಮುಂದೆ ಹಂಚ್ಕೊಂತೀನಿ ಸರ್. ನಂಗೆ ಇವಾಗ ಎಲ್ಲ ತರದ ಧೈರ್ಯ ಇದೆ, ಮಾತಾಡ್ಬೇಕು ಅಂತ ಆಸೆ ಸರ್. ಇವಾಗ ಈ ಫೌಂಡೇಶನ್ ಇಂದ ಇಷ್ಟೆಲ್ಲ ಉಪಯೋಗ ಆಗಿದೆ ಸರ್. ಥ್ಯಾಂಕ್ ಯು ಸರ್, ಇಷ್ಟ ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಥ್ಯಾಂಕ್ ಯು ಸರ್. ಅನುಭವ, ನೀವು ಹೇಳ್ತಾರ ವಿಷಯ ನೋಡಿ ತುಂಬಾ ಸಂತೋಷ ಆಗ್ತಾ ಇದೆ. ಓಕೆ, ಈ ರೀತಿಯಲ್ಲಿ ಎಲ್ಲರೂ ಮಾಡ್ಬೇಕಂತ ನನ್ನ ಆಸೆ ಸರ್ ಅಷ್ಟೇ. ನೀವೆಲ್ಲ ನಮ್ಮ ಊರಿಗೆ ಬರ್ಬೇಕು, ರೇವತಿ ಮೇಡಮ್ಗೆ ಎಲ್ಲ ಹೇಳಿದ್ದೀನಿ ಸರ್. ಹೌದು, ಬನ್ನಿ. ಖಂಡಿತ ಅವರು ನೀವು ಅವಕಾಶ ಒಂದು ಮಾಡ್ಕೊಳ್ಳಿ. ಎಲ್ಲರನ್ನು ಅಲ್ಲಿರುವಂತ ಇನ್ನು ಮಾಸ್ಟರ್ಸ್ ಎಲ್ಲ ಒಟ್ಟುಗೂಡಿಸ್ಕೊಳ್ಳಿ. ಖಂಡಿತ ಮಾಡ ಸರ್. ಖಂಡಿತ ಮಾಡ. ನಾವು ಬಂದ್ರೆ ಇನ್ನು ಜಾಸ್ತಿ ಜನಕ್ಕೆ ಅವಕಾಶ ಸಿಗತ್ತೆ ಅಲ್ಲಿ. ನಮ್ ತಾಲೂಕಲ್ಲೇ ಯಶೋಧ ಮೇಡಮ್, ಶಿವಗಂಗಾ ಮೇಡಮ್ ಎಲ್ಲ ಇದೀವಿ ಸರ್. ಬನ್ನಿ ಸರ್ ಒಂದ್ಸರಿ. ಒಳ್ಳೆ ಮಾಸ್ಟರ್ಸ್ ಇದ್ದೀರಾ ನೀವೆಲ್ಲರೂ ಸೇರಿ. ಒಂದು ವೇದಿಕೆ, ಒಂದು ಜಸ್ಟ್ ಒಂದು ಕಾರ್ಯಕ್ರಮ ನಿರ್ಮಾಣ ಮಾಡ್ಕೊಳ್ಳಿ. ಆ ಕಾರ್ಯಕ್ರಮ ಸರಿ. ಬಂದ್ರೆ ಪೂರ್ತಿ ಅಲ್ಲಿರುವಂತ ಸಾವಿರಾರು ಜನ, ಎಷ್ಟು ಜನ ಇರ್ತಾರೆ ಎಲ್ಲಾನು ಕೂರಿಸಿ ಈ ಜ್ಞಾನ ಹೇಳಿದ್ರೆ ಸಾಕಷ್ಟೇ. ಓಕೆ, ಸೊ ಓಕೆ ನಮ್ಮಲ್ಲಿ ಸರ್. ಪ್ರಧಾನವಾಗಿ ನೋಡಿ, ನೀವು ಈಗ ಏನ್ ಮಾಡ್ತಾ ಇದ್ರೋ ಅದರಲ್ಲಿ ಪ್ರತ್ಯೇಕವಾಗಿ ಇವೆಲ್ಲ ನೀವು ಸೇರಿಸ್ಕೊಂಡಿದ್ರಲ್ಲ, ಸಮಗ್ರ ಸ್ವಾಸ್ಥ್ಯವನ್ನು ಸೇರಿಸ್ಕೊಂಡಿದ್ರ ಅಲ್ಲಿ. ಇದೇ ರೀತಿಯಲ್ಲಿ ನಾವು ಉದಾಹರಣೆಗೆ ನಮ್ಮ ಸೆಂಟರ್ ಇದೆಲ್ಲ ಈ ಸುತ್ತಮುತ್ತ ಇವಾಗೊಂದು ಪ್ರತ್ಯೇಕ ಒಂದು ವಾಹನ, ಅಂದ್ರೆ ಒಂದು ವೆಹಿಕಲ್ ತಗೊಂತಾ ಇದೀವಿ ನಮ್ಮ ಫೌಂಡೇಶನ್ಗೆ. ಅದರಲ್ಲಿ ಪ್ರತ್ಯೇಕವಾಗಿ ಏನಂದ್ರೆ ಸುತ್ತು ಅಲ್ಲಿಗಳಲ್ಲಿ ಮನೆಕ್ಕೆ ಅಂದ್ರೆ ನಮ್ಗೆ ವಾಲಂಟಿಯರ್ಸ್ ಬೇಕಾಗ್ತಾರೆ. ದೂರದಿಂದ ಬರ್ಬೋದು, ಇಲ್ಲಿರೋರು ಬರ್ಬೋದು, ಯಾರು ಬರ್ಬೋದು. ಬಟ್ ಆ ವೆಹಿಕಲ್ ಮುಖಾಂತರ ಏನು ಒಂದು ಅಲ್ಲಿಗೆ ಹೋದ್ರೆ ಅಲ್ಲಿ ಒಂದು ದಿವಸ ನಮ್ಮ ಪೂರ್ತಿ ಪ್ರವಾಸ ಅಂತಂದ್ರೆ ಅಲ್ಲೇ ಬೆಳಗ್ಗೆ ಹೋದ್ರೆ ಸಾಯಂಕಾಲವರೆಗೂ ಒಂದು ಮನೆ ಬಾಗಿಲು ತಟ್ಟರೆ ಅದರಲ್ಲಿ ಪೇಷಂಟ್ಸೇ ಇರ್ತಾರೆ. ನೀವು ಹೋಗಿ ಯಾವ್ದನ್ನ ಮನೆ ಬಾಗಿಲು ತಟ್ಟಿ, ಈಗ ಹೇಳ್ತಾ ಇರೋಂತ ಈ ನವಯುಗ ಪ್ರಪಂಚದಲ್ಲಿ, ಮಾಡರ್ನ್ ವರ್ಲ್ಡ್ ಅಲ್ಲಿ ಬಾಗಿಲು ತಟ್ಟಿ ಒಳಗಡೆ ಕೇಳಿದ್ರೆ ಸಾಕು, ಅಸಿಡಿಟಿ, ಯಾವುದು BP, ಶುಗರು, ಇನ್ನು ಸ್ವಲ್ಪ ಆಳವಾದ ಕೇಳಿದ್ರೆ ಬ್ಯಾಕ್ ಪೇನು, ಮತ್ತೆ ಮಂಡಿ ನೋವು, ಇಲ್ಲಾಂದ್ರೆ ಕ್ಯಾನ್ಸರು. ಓಕೆ, ಒಂದು 10 ಬಾಗಿಲು ತಟ್ರೆ ಈಗ ಇರುವಂತ ಸಮಯ ಹೇಳ್ತಾ ಇದೀನಿ. ಸಿಟಿಯಲ್ಲಿ ನೀನು ಹೇಳಕ್ಕೆ ಆಗಲ್ಲ ಬಿಡಿ. ಅದೊಂಥರ ಒಂದು ಪ್ರತಿ ಮನೆ ಈ ಯಾವುದು ವ್ಯಾಧಿಗಳ ಹೇಳ್ತಾರಲ್ಲ, ವ್ಯಾಧಿಗಳಿಗೆ ಒಂದು ನಿಲಯ ಒಂದು ನಿಲಯ ತರ ಆಗಿದೆ. ಒಂದು ವ್ಯಾಧಿಗಳಿಗೆ ನಿಲಯ, ಅಲ್ಲಿ ಮಾನಸಿಕ, ಶಾರೀರಿಕ ಎಲ್ಲ ವ್ಯಾಧಿಗಳೇ. ಅರ್ಥ ಆಯ್ತಾ? ಇನ್ನು ಲೆಕ್ಕನೇ ಇಲ್ಲ ಅಲ್ಲಿ. ಅಟ್ಲೀಸ್ಟ್ ಹಳ್ಳಿಗಳಲ್ಲಿ ಹೇಳ್ತಾ ಇದ್ದೀನಿ, ಒಂದು ಬಾಗಿಲು ತಟ್ರೆ ಅಟ್ಲೀಸ್ಟ್ ಒಂದು ಮನೆಯಿಂದ ಒಂದು ಐದು ವ್ಯಾಧಿಗಳು ಬರ್ತವೆ ನೋಡಿ. ಅವರು ಹಾಗೆ ನಡ್ಸ್ಕೊಂಡು ಹೋದ್ರೆ ಅವ್ರ ಜೀವನವನ್ನು, ಅದರಲ್ಲಿ ಬದಲಾವಣೆ ಏನ್ ಬರ್ತದೆ, ಯಾವ ರೀತಿಯಲ್ಲಿ ಅವರು ಒಂದು ಒಳ್ಳೆ ಜೀವನವನ್ನು ಕಟ್ಕೊಳಕ್ಕಾಗತ್ತೆ, ಇಂಥ ಜ್ಞಾನದಿಂದ ಕಟ್ಕೋಬಹುದು. ಅವ್ರ ಬಾಗಿಲು ತಟ್ಟು ಏನ್ ಬೇಕಾಗಿರೋದು ಏನು ಗೊತ್ತಾ, ನಮ್ಗೆ ಧ್ಯಾನ ಗೊತ್ತು. ಮೊಟ್ಟ ಮೊದಲನೇದಾಗಿ ಧ್ಯಾನ ಗೊತ್ತು. ಧ್ಯಾನ ಮನಸ್ಸನ್ನು ನಿರ್ವಿಷಯ ಮಾಡುತ್ತೆ, ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಅದು ಬೇಕೇ ಬೇಕು ಅಲ್ವಾ? ಇನ್ನೂ ಆಳವಾದ ರೀತಿಯಲ್ಲಿ ಹೋದ್ರೆ ಅವ್ರು ಕಂಡಿಡ್ತಾರೆ. ಅವ್ರು ಕಂಡಿಡೋದು ಒಂದು ದೊಡ್ಡ ಸಾಧನೆ, ಅಂದ್ರೆ ದೊಡ್ಡ ಫಲಿತ. ಒಂಥರ ನಾವ್ ಹೇಳ್ತೀವಲ್ಲ, ಉನ್ನತ ಮಹೋನ್ನತ ಸ್ಥಿತಿ ಅಂದ್ರೆ ಅದೊಂದೇ ಈ ಪ್ರಪಂಚದಲ್ಲಿ. ಅವನವ್ರು ಕಂಡಿಡ್ಕೊಳ್ಳೋದು ಏನು, ನಾನು ತಯಾರಾಗಿರೋದು ಆ ವಿಶ್ವ ಚೈತನ್ಯದಿಂದ, ನಾನು ಯಾವುದೇ ರೀತಿಯಲ್ಲಿ ಈ ಪ್ರಪಂಚಕ್ಕೆ ಸಂಬಂಧ ಇಲ್ಲ ಅನ್ನೋದು ಕಂಡಿಡೋದು ಎಷ್ಟು ಮಹೋನ್ನತ ವಿಷಯ ಅದು. ಅದಕ್ಕೋಸ್ಕರ ನಾವೆಲ್ಲ ಇಷ್ಟು ಜೀವನ ಕಟ್ಕೊಂಡು ಬಂದಿದೀವಿ. 300-400 ಜೀವನಗಳು ಬಂದು ಓದು ಇದೇ ಕೆಲಸ ಆಗಿದೆ. ಆ ಒಂದು ಕಂಡಿಡಕ್ಕೇನೆ, ಆ ಒಂದು ಸೂತ್ರ, ಅದೇ ನನಗೆ ಪರಮಾತ್ಮ ಹೇಳಿ ಕಲ್ಸಿರೋದು. ನೋಡಪ್ಪ, ನಾನು ನಿನಗೆ ಕಲಿಸ್ತಾ ಇದ್ದೀನಿ, ನಾನು ಯಾರಂತ ನೀವು ಗುರ್ತಿರಿ, ಅಲ್ಲೇ ಕಂಡಿಡಿದು ಇಲ್ಲಿ ಬನ್ನಿ, ಮತ್ತೆ ನಾನು ಕಲ್ಸಲ್ಲ. ಈಗ ಒಂದು ಮಗುನ ಸ್ಕೂಲ್ ಕಲಿಸ್ತೀವಿ, ಪಾಸ್ ಆದ್ರೆ ನೆಕ್ಸ್ಟ್ ಕ್ಲಾಸ್ಗೆ ಹೋಗ್ತಾನೆ ಅಲ್ವಾ? ಎಲ್ಲ ಪಾಸ್ ಆದ್ರೆ, ಡಿಗ್ರಿ ಪಾಸ್ ಆದ್ರೆ ನ್ಯಾಲಿ ಕಲ್ಸಲ್ಲ, ಕೆಲ್ಸ ಕಲಿಸ್ತೀವಿ ಅಲ್ವಾ? ಅಂದ್ರೆ ಒಂದು ಸ್ಥಿತಿ ದಾಟಿದ್ರೆ ಇನ್ನೊಂದು ಸ್ಥಿತಿ ಬರುತ್ತೆ. ಈ ಲೋಕದ ಉದ್ದೇಶ, ಈ ಮಾಯಾ ಜಗತ್ತಲ್ಲಿ, ಈ ಲೋಕದಲ್ಲಿ ನೀವು ಕಂಡಿಡ್ಕೊಂಡು ನೀವು ಯಾರಂತ ಗುರ್ತಿಸಿ ಈ ಜೀವನವನ್ನು ಅಂದ್ರೆ ಬಿಟ್ಟು ಹೋದ್ರೆ, ಅಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಹೋದ್ರೆ ಇನ್ನು ಬರೋದ ಅವಶ್ಯಕತೆ ಏನಿದೆ? ಇನ್ನು ಬೇರೆ ಲೋಕದ ಬೇರೆ ಕೆಲಸ, ಬೇರೆ ಮಹೋನ್ನತ ಲೋಕಲಿದೆ, ಇನ್ನು ಬೇರೆ ಸೂಕ್ಷ್ಮ ಲೋಕಲಲ್ಲಿ
ಆ ಉನ್ನತ ಲೋಕದಲ್ಲಿ ಎಷ್ಟೋ ಕೆಲಸಗಳು, ಎಷ್ಟೋ ಕಲಿಯೋದು, ಎಷ್ಟೋ ಕಲ್ಸ್ಕೊಡೋದಾಗ್ಲಿ, ಎಷ್ಟೋ ವಿಷಯಗಳು ಅಲ್ಲಿ 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 ಬೇಕಾಗಿರುವಂತ ಕೆಲಸ. ಹೇಳ್ಬೇಕಂದ್ರೆ ಇಡೀ ಪ್ರಪಂಚದಲ್ಲಿ ಇಷ್ಟು ಗ್ರಹಗಳು, ನಕ್ಷತ್ರಗಳು ಎಲ್ಲಾನು ಪಾಲನೆ ಮಾಡೋದು ಯಾರು? ಆ ಅಲ್ಲಿರುವಂತ ಆ ಉನ್ನತ ಲೋಕದ ಆ ಶಕ್ತಿಗಳೇ, ಆ ಮಾಸ್ಟರ್ಸೇ ಅಲ್ವಾ, ಆ ಪರಮಾತ್ಮನೇ. ಅದ್ರಲ್ಲಿ ನಾವು ಭಾಗವಾಗೋಣ. ಇಲ್ಲೆಲ್ಲ ಮುಗಿಸ್ಕೊಂಡು ಹೋದ್ರೆ ಅಲ್ಲಿ ಸಿಗತ್ತೆ ನಮಗೆ ರೋಲು. ಅಲ್ಲಿ ಯಾವಾಗ ಕಾಯ್ತಾ ಇರ್ತಾರೆ, ಯಾಕಂದ್ರೆ ಅದು ಫೆಡರಲ್ ಗವರ್ಮೆಂಟ್ ಅಂತ ಹೇಳ್ತಾರೆ, ಯೂನಿವರ್ಸಲ್ ಗವರ್ಮೆಂಟ್ ಅಂತ ಹೇಳ್ತಾರೆ, ವಿಶ್ವದ ಗವರ್ನಮೆಂಟು, ವಿಶ್ವದ ಪರಿಪಾಲನೆ ಅಲ್ಲಿ ನಡೀತಾ ಇರ್ತದೆ. ಅಲ್ಲಿ ಹೋಗೋಣ, ಅಲ್ಲಿ ಭಾಗವಾಗೋಣ. ಇದೆಲ್ಲ ಮುಗಿಸ್ಕೊಂಡ್ರೆ ಅಲ್ಲಿ ಅಲ್ಲ ಸಿಗೋದು, ಇನ್ನೇನಿದೆ ಅಲ್ವಾ? ಮತ್ತೆ ಮತ್ತೆ ಬರೋ ಅವಶ್ಯಕತೆ ನಮ್ಗೇನಿದೆ? ಇಲ್ಲ ಸರ್, ಇವಾಗ ಆಸೆಗಳು ಇಲ್ಲ ಒಟ್ನಲ್ಲಿ. ಮಕ್ಳನ್ನಿಗೂ ಯಾಕೆ ಇಷ್ಟೊಂದು ಟಾರ್ಚರ್ ಕೊಡ್ತಾರೆ, ಓದ್ರಿ ಓದ್ರಿ ಅಂತ. ಹಾಸ್ಟ್ಲಲ್ಲಿ ಊಟ ಸರಿಯಾಗಿ ಹಾಕಲ್ಲ, ಅಲ್ಲಿ ಹೋಗ್ಬಿಟ್ಟು ಹಗ್ಲು ರಾತ್ರಿ ಓದ್ಸಿ ಅವ್ರಿಗೆ ಹಿಂಸೆ ಕೊಟ್ಕೊಂಡ್, ಅದ್ರ ಬದ್ಲು ಈ ಆಧ್ಯಾತ್ಮಿಕವಾದ ತಿಳುವಳಿಕೆ ಕೊಟ್ರೆ ಎಷ್ಟು ಒಳ್ಳೇದು ಹೌದು, ಅನ್ಕಂತೀನಿ ಸರ್. ಆ ಹೌದು, ಅವ್ರ ಪಕ್ಕದ ಮನೆಯವ್ರು ಸೇರ್ಸಿ ಅಷ್ಟೇ 2 ಲಕ್ಷ 3 ಲಕ್ಷ ಕಟ್ಟಿದ್ರು ಅಂತ ಇನ್ನೊಬ್ರು ಕಟ್ಟಿ ಅವರು ಸೇರ್ಸೋದು, ಅವನ್ ಮಾರ್ಕ್ಸ್ ತೆಗಿಲಿಲ್ಲ ಇವನ್ ತೆಗ್ದ ಅಂತ ಅವ್ರವರೇ ಜಗಳ ಆಡೋದು. ಹೌದು, ಅಯ್ಯೋ, ಅಷ್ಟು ಜನ ಅಷ್ಟೊಂದು ಇದು ಮಾಡ್ಕೊಂಡ್ಬಿಟ್ಟಿದ್ದಾರೆ ಸರ್ ಎಜುಕೇಶನ್ ಬಗ್ಗೆ. ಎಜುಕೇಶನ್ ಒಂದೇ ಜೀವನ ಅನ್ಕೊಂಡ್ಬಿಟ್ಟಿದ್ದಾರೆ ಸರ್, ಬೇರೆ ಯಾವ್ದು ಜೀವನನೇ ಇಲ್ಲ ಅನ್ಕೊಂಡಿದ್ದಾರೆ ಸರ್. ಹೌದು. ಅದ್ರ ಅದಕ್ಕೆ ಬಗ್ಗೆನೂ ಆ ಬದಲಾವಣೆ ನಮ್ಮಿಂದ ಗ್ಯಾರಂಟಿ ಬರುತ್ತೆ. ನಮ್ಮ ಸಂಸ್ಥೆಯಲ್ಲಿರುವಂತ ನೀವೆಲ್ಲರೂ, ನಾವೆಲ್ಲರೂ ಸೇರ್ಕೊಂಡು ಮಾಡಿದ್ರೆ 100% ಬಂದೇ ಬರುತ್ತೆ. ಎಷ್ಟು ಸಾಧ್ಯವಾದ್ರೆ ಅಷ್ಟು ಮಾಡ್ಕೊಂತ ಹೋಗಿ ಅಷ್ಟೇ. ನಮ್ಗೇನು ಅದ್ರ ಪ್ರಚಾರ ಬಗ್ಗೆನೂ ಪ್ರಚಾರ ಪೇರೆಂಟ್ಸ್ಗೆಲ್ಲ ಬೇಕಿಲ್ಲ, ಪ್ರಶಸ್ತಿ ಬೇಕಾಗಿಲ್ಲ. ವಿ ಅದ್ರ ಡೋಂಟ್ ವಾಂಟ್ ಬಗ್ಗೆನೂ ಎನಿ ಮೆಡಲ್ಸ್. ಪೇರೆಂಟ್ಸ್ಗೆಲ್ಲ ಒಬ್ಬೊಬ್ರು ಈಗ ರಿಸಲ್ಟ್ ಬಂದಾಗ ಬೇಜಾರ್ ಮಾಡ್ಕೊಂಡಿದ್ರು ಸರ್. ಹೌದು, ಅವ್ರು ಏನ ಕೇಳ್ಕೊಂಬಂದಿರ್ತಾರೆ, ಆ ತರಾನೇ ನಡೆಯುತ್ತೆ. ನೀವ್ ಯಾಕೆ ಅಷ್ಟೊಂದ್ ಮಾರ್ಕ್ಸ್ ತೆಗ್ದಿಲ್ಲ ಅಂತ ಊಟ ಬಿಡೋದು ಅದೆಲ್ಲ ಹೌದು, ಯಾಕೆ ಮಾಡ್ತೀರಾ ನೀವು? ಆ ತರ ಮಾಡ್ಬಾರ್ದು, ಅವ್ರಿಗೆ ಒತ್ತಡ ಏರ್ಬಾರ್ದು. ಅವ್ರದ್ದು ಹೌದು. ಒಂದ್ ಜೀವನ ಇರುತ್ತೆ, ಅವ್ರು ಯಾವ್ದ್ರಲ್ಲಿ ಆಸಕ್ತಿ ಇರುತ್ತೆ ಅದ್ರಲ್ಲಿ ಮುಂದುವರಿತಾರೆ. ನೀವು ಅದ್ರ ಬದ್ಲು ಅವ್ರಿಗೆ ಧ್ಯಾನ ಹೇಳ್ಕೊಡ್ರಿ, ಶಾಂತವಾಗಿರೋದ್ ಹೇಳ್ಕೊಡ್ರಿ, ಜಗಳ ಆಡ್ಬೇಡ್ರಿ, ಅದೊಂದ್ ಹೇಳ್ಕೊಡ್ತಿದೀನಿ ಸರ್. ಎಸ್, ಅಂತವ್ರಿಗೆ ಏನಂದ್ರೆ ನೀವು ಸ್ವಲ್ಪ ಜ್ಞಾನ ಹೇಳಿ ಕೂರಿಸಿ ತಕ್ಷಣವೇ ಅಲ್ಲೇ ಧ್ಯಾನ ಮಾಡಿಸ್ಬೇಕು. ಕೂರಿಸಿ ಹಾಗೆ ಕಣ್ಣು ಮಾಡಿಸ್ತಿದೀನಿ ಸರ್. ಮುಚ್ಚಬೇಕು. ಹಾಗೆ ಕಣ್ಣು ಮುಚ್ಚಿದ್ರೆ ಸ್ವಲ್ಪ ಅರ್ಧ ಗಂಟೆದಲ್ಲಿ ಅವ್ರ ಭಾವನೆ ಚೇಂಜ್ ಆಗ್ತದೆ ನೋಡಿ ಅಲ್ವಾ? ಅಷ್ಟುವರೆಗೆ ಇದ್ದಿರುವಂತ ಟೆನ್ಷನ್, ಅಷ್ಟುವರೆಗೆ ಇದ್ದಿರುವಂತ ಆ ಒಳಗಡೆ ಬಾಧೆ ಅದು ಪೂರ್ತಿ ಸಂಸೋಗುತ್ತೆ. ಒಂದು ಅಟ್ಲೀಸ್ಟ್ 50% ಸಂಸವ. ಅವಾಗ ಕೇಳ್ತಾರೆ, ನೀವೇನಾದ್ರೂ ಹೇಳಕ್ ಹೋದ್ರೆ ಅವಾಗ ಕೇಳ್ತಾರೆ, ಎಷ್ಟು ರಿಲೀಫ್ ಸಿಕ್ತು. ಅದೇ ಇಲ್ಲ ಅಂದ್ರೆ ಅದೇ ಕುರಿತಾ ಒಂದು ರೀತಿಯಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ ಜನ ಹೌದು ಸರ್. ಅಲ್ವಾ? ಅದಕ್ಕೆ ನಾವು ಇಲ್ಲಿರುವಂತ ಮಾಸ್ಟರ್ಸ್ ಎಲ್ಲ ಇದು ನಮ್ಗೆಲ್ಲರಿಗೂ ಯಾವ ಪ್ರಚಾರ ಬೇಕಾಗಿಲ್ಲ, ಯಾವ ಪ್ರಶಸ್ತಿ ಬೇಕಾಗಿಲ್ಲ. ಮುಂದೆ ಹೇಳ್ತಾ ಇದ್ ನೋಡಿ, ಯಾರೇ ದೊಡ್ಡವರು ಇಲ್ಲ ಗವರ್ಮೆಂಟ್ ಇನ್ನೊಬ್ರು ಬಂದು ಪ್ರಶಸ್ತಿ ಕೊಡೋದು ಬೇಕಾಗಿಲ್ಲ, ಪ್ರಚಾರ ಕೊಡೋದು ಬೇಕಾಗಿಲ್ಲ. ನಮ್ಗೆ ಬೇಕಾಗಿರೋದು ಪ್ರಚಾರ ಅಷ್ಟೇ. ಆಯ್ತಾ? ಸ್ವಸ್ಥತೆ, ಸಮಗ್ರ ಸ್ವಸ್ಥತೆ, ಪ್ರಪಂಚ ಸ್ವಸ್ಥತೆ ಅಷ್ಟೇ ಬೇಕಾಗ. ಇದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪ್ರತಿ ಮನೆಯಲ್ಲಿ ಬಾಗಿಲು ತಟ್ಟಿದ್ರೆ ಏನ್ ಹೇಳ್ಬೇಕಂತ ಹೇಳ್ತೀನಿ ನೋಡಿ, ಇಷ್ಟೇ ಹೇಳ್ಬೇಕು ಸಾಕು. ಇನ್ನು ಮಿಕ್ಕಿದ ಜಾಸ್ತಿ ಕಲಿಬೇಕಂದ್ರೆ ಅವ್ರು ವೇದಿಕದಲ್ಲಿ ಜಾಯ್ನ್ ಆಗ್ಲಿ, ಅವಕಾಶ ಇದ್ರೆ. ಇಲ್ಲ ಅಂದ್ರೆ ಇಷ್ಟೇ, ಧ್ಯಾನ, ಯೋಗಾಸನಗಳು ಮತ್ತೆ ಪ್ರಾಣಾಯಾಮ ಟೆಕ್ನಿಕ್ಸ್ ಅಲ್ಲೇ ಕೂರಿಸಿ ಹೇಳ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ಓಕೆ, ಎಷ್ಟು ನಿಮ್ಗೆ ಗೊತ್ತಿದ್ರೆ ಅಷ್ಟೇ ಹೇಳಿ ಸಾಕು. ಧ್ಯಾನ ಅತಿ ಸುಲಭ, ಅದು ಹೇಳಕ್ಕೆ ಸಮಯ ಬೇಕಾಗಿಲ್ಲ, ಸಂದರ್ಭ ಬೇಕಾಗಿಲ್ಲ, ಒಂಥರ ಏನು ಪ್ರಸಕ್ತಿ ಬೇಕಾಗಿಲ್ಲ. ಕೂತಿರೋ ಜಾಗದಲ್ಲೇ ಹಾಗೆ 2 ನಿಮಿಷದಲ್ಲಿ ಧ್ಯಾನ ಹೇಳ್ಕೊಡ್ಬೋದು. ಅಷ್ಟು ಸುಲಭ ಧ್ಯಾನ ನಮ್ಮ ಹತ್ರ ಇರೋದು ಅಲ್ವಾ? ನಮ್ಮ ಪತ್ರಿಜಿ ಗುರುಗಳು ಹೇಳಿರೋದು, ಬುದ್ಧ ಭಗವಾನ್ ನಮ್ಗೆ ಈ ಪ್ರಪಂಚಕ್ಕೆ ತಿಳಿಸಿರುವಂತ ಜ್ಞಾನ ಅತಿ ಸುಲಭವಾದ ಆನಾಪಾನಸತಿ ಧ್ಯಾನ ಅಷ್ಟೇ. ಧ್ಯಾನ, ಯೋಗ, ಪ್ರಾಣಾಯಾಮ, ಶಿವಂಬು ಥೆರಪಿ ನೋಡಿ. ಆಮೇಲೆ ಶಿವಂಬು ಥೆರಪಿ ಯಾರು ಇಷ್ಟ ಆಗುತ್ತೋ ಅವರೆಲ್ಲ ಅಳವಡಿಸ್ಕೊಂತಾರೆ, ಎಲ್ಲರೂ ಅಳವಡಿಸ್ಕೊಂಡು ಸಾಧ್ಯವಿಲ್ಲ. ಅದಕ್ಕೂ ಏನ್ ಬೇಕಂದ್ರೆ ಒಂದು ಅರ್ಹತೆ ಬೇಕು, ಎಲ್ಲರಿಗೂ ಸಾಧ್ಯವಾಗಲ್ಲ ಅದು. ಶಿವಂಬು ಥೆರಪಿ ಮನಸ್ಸು ಒಪ್ಪಬೇಕು, ಆಯ್ತಾ? ಅದು ಅವರ ಜೀವನದಲ್ಲಿ ಅದು ಒಪ್ಪಿ ಅದನ್ನು ಮಾಡಕ್ ಶುರು ಮಾಡಿದ್ರೆ ಅವ್ರಿಗಂತೂ ಡಬಲ್ ಬೆನಿಫಿಟ್. ಆಯ್ತಾ? ಧ್ಯಾನ ಒಂದೇ ಅಲ್ಲ, ಧ್ಯಾನ ಜೊತೆಗೆ ಡಬಲ್ ಬೆನಿಫಿಟ್ ಆಗುತ್ತೆ, ಹಾಗೆ ಆಗ್ತದೆ ಅದು ಶಿವಂಬು ಥೆರಪಿ. ನೆಕ್ಸ್ಟ್ ಮುದ್ರಾ ಥೆರಪಿ. ಬೇಸಿಕ್ ಏನು ಮುದ್ರಾಸ್ಬೇಕು ಅಷ್ಟೇ ಹೇಳಿ, ನೀವೆಲ್ಲ ಕಲ್ಸ್ಕೊಂಡಿದ್ರಿ ಸುಲಭ ಅಂದ್ರೆ ಅತಿ ಸುಲಭವಾಗಿ ಅನೇಕ ಮುದ್ರೆಗಳು ಎಷ್ಟು ಬೇಕೋ ಅಷ್ಟು ಕಲಿಸಿ. ಪ್ರಾಥಮಿಕ ಮುದ್ರೆಗಳು ಕಲಿಸಿ ಸಾಕು. ವರ್ಣ ಮುದ್ರೆ, ಪೃಥ್ವಿ ಮುದ್ರೆ, ವಾಯು ಮುದ್ರೆ, ನೋವುಗಳಿಗೆ, ಆಮೇಲೆ ಅಪಾನ ವಾಯು ಮುದ್ರೆ, ಸೊ ಆಕಾಶ ಮುದ್ರೆ, ಸ್ವಲ್ಪ ಮಿನಿಮಮ್ ಮುದ್ರೆಗಳು ಕಲಿಸಿ ಸಾಕು. ಒಂದು ಕಷ್ಟತರ ಮುದ್ರೆಗಳು ಜಾಸ್ತಿ ಹೇಳ್ಬೇಕಂತ ಏನ್ ಬೇಕಾಗಿಲ್ಲ. ಸಮಾನ ಮುದ್ರೆ,
ಇಷ್ಟು ಮಿನಿಮಮ್. ನೆಕ್ಸ್ಟ್ ಏನಂದ್ರೆ, ಇದಾದ್ಮೇಲೆ ನ್ಯಾಚುರಲ್ ಫಾರ್ಮಿಂಗ್ ಬಗ್ಗೆ ಮಾತಾಡಿ. ಅಂದ್ರೆ ಪ್ರಕೃತಿ ವ್ಯವಸಾಯ ಬಗ್ಗೆ 100% ಮಾತಾಡ್ಲೇಬೇಕು ಅವ್ರ ಹತ್ರ. ನೀವು ಮನೆಗೆ ಹೋದ್ರೆ ಇಷ್ಟು ಅಂಶಗಳು ಕವರ್ ಮಾಡ್ಲೇಬೇಕು. ವ್ಯವಸಾಯ ಅಂದ್ರೆ ಈ ಪ್ರಕೃತಿ ವ್ಯವಸಾಯ ಯಾಕೆ ಮಾಡಬೇಕು, ನಿಮ್ಗೇನು ಉಪಯೋಗ, ವಾತಾವರಣಕ್ಕೆ ಏನು ಉಪಯೋಗ, ಅಂದ್ರೆ ಈ ನಿಸರ್ಗಕ್ಕೆ ಏನು ಉಪಯೋಗ, ಇಡೀ ಕುಟುಂಬಕ್ಕೆ, ಇಡೀ ಅಲ್ಲಿಗೆ, ಆಯ್ತಾ. ಒಂದು ಹಸುವನ್ನು ಕಟ್ಕೊಂಡ್ರೆ, ರೈಟ್, ದೇಶಿ ತಳಿ ಹಸುವನ್ನು ಕಟ್ಕೊಂಡ್ರೆ ನಮ್ಗೆ ಏನೇನು ಪ್ರಯೋಜನಗಳಾಗತ್ತೆ, ಅಲ್ಲಿ ಅಗ್ನಿಹೋತ್ರ ಮಾಡ್ಬೋದು, ಇನ್ನೊಂದು ಎಷ್ಟು ಉಪಯೋಗಗಳು ಹೇಳಕ್ಕೆ ಆಗಲ್ಲ. ಅದೊಂದು ಪ್ರಕೃತಿ ಜೀವನ ವಿಧಾನ ಸ್ಟಾರ್ಟ್ ಆಗ್ಬಿಡ್ತದೆ. ಧ್ಯಾನ ಅಂತಂದ್ರೆ ಆಧ್ಯಾತ್ಮಿಕತೆ, ಅಂದ್ರೆ ಇದೆಲ್ಲ ಸೇರ್ಕೋಬೇಕು, ಅದೇ ಆಧ್ಯಾತ್ಮಿಕತೆ. ಸುಮ್ಮನೆ ಕಣ್ಮುಸ್ಕೊಂಡಿದ್ವಿ, ಧ್ಯಾನ ಮಾಡಿದ್ವಿ, ಅದಾದ್ಮೇಲೆ ನಾನು ಏನಾದ್ರೂ ಮಾಡ್ತೀನಿ ಅಂದ್ರೆ ಧ್ಯಾನ ಆಗೋದಿಲ್ಲ, ಅದು ಆಧ್ಯಾತ್ಮಿಕ ಜೀವನ ಆಗೋದೇ ಇಲ್ಲ. ಅದು ತಪ್ಪು ಕಲ್ಪನೆ. ಅದೇನಾದ್ರೆ ನಾವು ತೆಗಿಬೇಕು, ಮೈಂಡ್ ತೆಗಿಬೇಕು ಆಚೆ ಕಡೆ. ನೆಕ್ಸ್ಟ್ ಇದ್ರ ಬಗ್ಗೆ ಜೊತೆಗೆ ಲಾಸ್ಟ್ ಕೊನೆ ಅಂಶ ಏನ್ ಮಾತಾಡ್ಬೇಕು ಅಂತ, ಮನೆಯಲ್ಲೇ ಮಾಡ್ಕೊಳ್ಳುವಂತ ಅಂದ್ರೆ ಮನೆ ವೈದ್ಯ, ಮನೆ ಮದ್ದುಗಳ ಬಗ್ಗೆ ಮಾತಾಡ್ಬೇಕು. ಸ್ವಲ್ಪ ಹೇಳ್ಕೊಡ್ಬೇಕು ಅವ್ರಿಗೆ, ಆಯ್ತಾ. ನೀವು ನೆಗಡಿ ಬಂದ್ರೆ ಏನ್ ಮಾಡ್ಬೋದು, ಮತ್ತೆ ಈ ಕೆಮ್ಮು ಬಂದ್ರೆ ಏನ್ ಮಾಡ್ಬೇಕು, ಜ್ವರ ಬಂದ್ರೆ ಏನ್ ಮಾಡ್ಬೇಕು, ಆಯ್ತಾ. ಈ ವಿಧಾನಗಳು ಸ್ವಲ್ಪ ತಿಳಿಸ್ಬೇಕು. ಜೊತೆಗೆ ಜೀವನ ಶೈಲಿ ಅಂಶಗಳು ತಿಳಿಸ್ಬೇಕು. ಯಾವ ಸಮಯದಲ್ಲಿ ಊಟ ತಿನ್ಬೇಕು, ಏನು ಊಟ ತಿನ್ಬೇಕು, ಎಷ್ಟು ಸಮಯ ಮುಗಿಸ್ಬೇಕು ನೀವು. ಇವೆಲ್ಲ ಯಾಕೆ ಹೇಳ್ಬೇಕಂದ್ರೆ, ಧ್ಯಾನ ಅಂದ ತಕ್ಷಣವೇ ಅವ್ರಿಗೆಲ್ಲ ಗೊತ್ತಾಗಲ್ಲ. ಅವರೆಲ್ಲ ಜಸ್ಟ್ ಇವಾಗ್ಲೇ ಎಂಟರ್ ಆಗ್ತಾ ಇರ್ತಾರೆ. ಧ್ಯಾನ ಮಾಡಿದ್ರೆ ಧ್ಯಾನ ಒಂದು ಸಾಕು ಅಂತ ಹೇಳ್ಬಿಟ್ಟು ಬರ್ತೀವಲ್ಲ, ಅಲ್ಲಿ ಮಿಸ್ಟೇಕ್ ಆಗ್ತದೆ, ಆಯ್ತಾ. ಸೊ ಬೇರೆ ಸಂಸ್ಥೆಗಳಲ್ಲಿ ನಮ್ಮ ಇದೇ ಧ್ಯಾನ ಪತ್ರಿ ಸರ್ ಹೇಳುವಂತ ಈ ಧ್ಯಾನವನ್ನು ಪ್ರಚಾರ ಮಾಡುವಂತ ಅನೇಕ ಸಂಸ್ಥೆಗಳಿದೆ. ಅವ್ರಿಗೆ ಇವೆಲ್ಲ ಗೊತ್ತಿಲ್ಲ, ಅವ್ರು ಹೇಳಕ್ಕೆ ಸಾಧ್ಯವಿಲ್ಲ. ನೀವು ಹಾಗೆ ನಡ್ಸ್ಕೊಂತೀರಂದ್ರೆ ಸಾಧ್ಯವಾಗತ್ತಾ? ನೀವು ಇಲ್ಲಿ ಸಮಗ್ರ ಸ್ವಾಸ್ಥ್ಯ ಕಲ್ಸ್ಕೊಂಡಿದ ಮೇಲೆ ಇಷ್ಟು ಅಂಶಗಳು 1 2 3 4 5 6 7 ಅಂಶಗಳಿದೆ ನಮ್ಮ ಹತ್ರ. 7 ಅಂಶಗಳು ಪ್ರತಿ ಮನೆಗೆ, ಪ್ರತಿ ಬಾಗಿಲಕ್ಕೆ ಹೋಗ್ಬೇಕು. ಅರ್ಥ ಆಯ್ತಾ ನಿಮ್ಗೆ? ಯಾಕಂದ್ರೆ ಬರೀ ಧ್ಯಾನ ಬರ್ತೀವಿ ಅಂದ್ರೆ ಒಂದೊಂದು ದಿವಸ ಅವ್ರು ಧ್ಯಾನ ಮಾಡಕ್ ಸಾಧ್ಯವಿಲ್ಲ. ಅವ್ರ ಮನಸ್ಸು ಒಪ್ಪಿಗೆ ಇಲ್ಲ, ಮನಸ್ಸು ಸಮಾಧಾನ ಇಲ್ಲ ಅಂದ್ರೆ ಧ್ಯಾನ ಕೂರಲ್ಲ ಅವರು. ಅವಾಗ ಅವ್ರ ಆರೋಗ್ಯ ಕೆಟ್ಟೋಗುತ್ತೆ. ಅವ್ರು ತಿನ್ನೋ ವಿಧಾನ ಗೊತ್ತಿಲ್ಲ ಅವ್ರಿಗೆ. ನೋಡಿ, ಆಹಾರವೇ ಔಷಧ, ಆಹಾರವೇ ನಮ್ಮ ಮನಸ್ಸು ಸಮೇತ, ಆಯ್ತಾ. ನಾವು ಅನ್ಕೊಂಡಿದ ಪ್ರಕಾರ ಏನೇ ಆಹಾರ ತಿನ್ಲಿ ಧ್ಯಾನ ಮಾಡಿ ಸಾಕಂದ್ರೆ ನೋ 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 ನಾಟ್ ಪಾಸಿಬಲ್. ನೀವು ಏನು ಆಹಾರ ತಿಂತೀವೋ, ನೀವು ರಜಸಿಕ ಆಹಾರ ತಿಂತೀರಾ, ತಾಮಸಿಕ ಆಹಾರ ತಿಂತೀರಾ, ನಿಮ್ಮ ಮನಸ್ಸು ಹಾಗೆ ನಡ್ಸ್ಕೊಂತದೆ, ನಿಮ್ಮನ್ನು ಧ್ಯಾನ ಮಾಡಕ್ಕೂ ಬಿಡೋದಿಲ್ಲ, ಆಯ್ತಾ. ನೀವು ಅನ್ಕೋಬಹುದು ನಾನು ಏನೇ ಬೇಕಾ ತಿನ್ಬೋದು, ಧ್ಯಾನ ಮಾಡಿದ್ರೆ ಸಾಕು. ಇಲ್ಲ, ಆ ರೀತಿಯಲ್ಲ. ಧ್ಯಾನ ನಿಮ್ಗೆ ಆಳವಾದ ಧ್ಯಾನ ಬೇಕಾ, ನಿಮ್ಮ ಈ ಜನ್ಮವೇ ಮೋಕ್ಷ ಸಾಧಿಸ್ಬೇಕಾ, ನೀವು ಆತ್ಮ ಸಾಕ್ಷಾತ್ಕಾರ ಬೇಕಾ, ನಿಮ್ಗೆ ಒಂದು ಮಾಸ್ಟರ್ ಆಗಿ ತಯಾರು ಬೇಕಂತ ಗುರಿ ಇಟ್ಕೊಂಡಿದ್ರ, ಮತ್ತೆ ನಿಮ್ಮ ಆಹಾರವನ್ನು ಕಟ್ಟುನಿಟ್ಟಾಗಿ ಮಾಡ್ಕೊಳ್ಳಿ. ಅಂದ್ರೆ ಆಹಾರ ಹೇಗಿರ್ಬೇಕು, ಸಾವಯವ ಆಹಾರ, ಅದು ಶುದ್ಧ ಸಾತ್ವಿಕ ಆಹಾರ, ಆ ಕಡೆ ನಮ್ಮ ಪ್ರಯಾಣ ಇರಬೇಕು. ಅದಕ್ಕೆ ಬೇಕಾಗಿರೋಂಥ ಅಂಶಗಳು ನಮ್ಮ ಹತ್ರ ಇದೆ. ಇನ್ನು ಬೇರೆ ವೇದಿಕೆಯಲ್ಲಿ ಏನಲ್ಲ, ಅವೆಲ್ಲ ಅವ್ರಿಗೆ ಗೊತ್ತಿಲ್ಲ. ನೋಡ್ತಾ ಇರ್ತೀವಲ್ಲ, ಧ್ಯಾನ ಮಾಡೋದು ಇಲ್ಲ, ಹಳ್ಳಿಯಲ್ಲಿ ಆಗ್ಬೋದು, ಸಿಟಿಯಲ್ಲಿ ಆಗ್ಬೋದು, ಅನೇಕ ಮಾಸ್ಟರ್ಸ್ ಏನು ಆಯಿಲ್ ಬಳಸ್ಬೇಕಂತ ಗೊತ್ತಿಲ್ಲ ಅವ್ರಿಗೆ. ಫಸ್ಟ್ ಧ್ಯಾನ ಗಂಟೆಗಳೇ ಮಾಡ್ತಾರೆ, ಆದ್ರೆ ನೀರೇನು ಕುಡಿಬೇಕು ಗೊತ್ತಿಲ್ಲ ಅಲ್ವಾ, ಆಹಾರ ಏನ್ ತಿನ್ಬೇಕು ಗೊತ್ತಿಲ್ಲ. ಒಂದು ವೆಜಿಟಬಲ್ ಸೀಡ್ ಆಯಿಲ್ಸ್ ಇದೆ, ಎಲ್ಲ ವೆಜಿಟಬಲ್ ಆಯಿಲ್ಸೇ ಸಿಗೋದೆಲ್ಲ, ಸನ್ಫ್ಲವರ್ ಆಯಿಲ್, ಇದು ಅದು ಎಲ್ಲ ಕಲ್ಮಶ. ಅದನ್ನು ಆಯಿಲ್ ಅನ್ನು ಬಳಸ್ಕೊಂಡ್ರೆ ನಿಮ್ಮ ಸೆಲ್ಗಳೆಲ್ಲ ಡ್ಯಾಮೇಜ್ ಆಗ್ತವೆ, ಗೊತ್ತಾ. ಒಂದು ಕಡೆ ಡ್ಯಾಮೇಜ್ ಮಾಡ್ತಾ ಇನ್ನೊಂದು ಕಡೆ ಧ್ಯಾನ ಆಗ್ತೀನಿ ಅಂದ್ರೆ ಎಷ್ಟುವರೆಗೂ ಸಾಧ್ಯ ಅದು? ಅದೇನು ಲಾಜಿಕ್ ಅದು? ಈ ಕಡೆ ನಾಶನ ಮಾಡ್ತೀನಿ, ಆ ಕಡೆ ಧ್ಯಾನ ಮಾಡ್ತೀನಿ ಅಂದ್ರೆ ವಾಟ್ ಇಸ್ ದಟ್? ಈಸ್ ಇಟ್ ಎ ಸಮಗ್ರ ಸ್ವಸ್ಥ ಜೀವನ? ಅದೊಂದು ಯೋಗಿ ಜೀವನ, ಋಷಿ ಜೀವನ ಆಗತ್ತಾ? ಒಂದು ಯೋಗಿಯನ್ನು ಅಬ್ಸರ್ವ್ ಮಾಡಿ, ಋಷಿಯನ್ನು ಅಬ್ಸರ್ವ್ ಮಾಡಿ. ಆದಷ್ಟು ತರಕಾರಿಗಳು, ಹಣ್ಣುಗಳು ತಿಂತ, ಮಿಕ್ಕಿದೆಲ್ಲ ಅತಿ ಕಡಿಮೆ ಪ್ರಮಾಣದಲ್ಲಿ ಇಟ್ಕೊಂತ, ಒಳ್ಳೆ ಈ ರಾಗಿ ಚೆಂಬಲ್ಲಿ ನೀರು ಕುಡಿತಾ, ಆಯ್ತಾ. ಸ್ವಸ್ಥ ಅಂದ್ರೆ ಒಂದು ಕಲ್ಮಶ ಇಲ್ಲದೆ, ಕಲ್ಮಶ ರಹಿತರಂತ ನೀರನ್ನು, ಶಕ್ತಿಯುತ ನೀರನ್ನು, ಒಂಥರ ಹೇಳ್ಬೇಕಂದ್ರೆ ಶಕ್ತಿಯುತ ನೀರು, ಅದನ್ನು ಆ ರೀತಿಯಲ್ಲಿ ಬಳಸ್ಕೊಂಡಿರ್ತಾರೆ, ಅದು ತಯಾರು ಮಾಡ್ಕೊಂಡಿರ್ತಾರೆ ಅವರು. ಆ ನೀರನ್ನು ಸಹ ಒಂದು ಸ್ವಚ್ಛವಾದ ನೀರನ್ನು ಕುಡಿತಾರೆ. ಅದು pH ವ್ಯಾಲ್ಯೂ ನೀರಲ್ಲಿ ಈಗ ನೋಡಿ, ಸಿಟಿಯಲ್ಲಿ ಎಲ್ಲರೂ ಇಲ್ಲ ಮಾಸ್ಟರ್ಸ್ ಇರ್ತಾರೆ, ಇಲ್ಲಿ ಧ್ಯಾನ ಮಾಡೋರು ಇರ್ತಾರೆ, ಅಲ್ಲಿಗಲ್ಲಿ ಇರ್ತಾರೆ, ಬಟ್ ನೀರು ಕುಡಿಯೋ ವಿಧಾನ ಗೊತ್ತಿಲ್ಲ, ನೀರು ಕುಡಿತೀವಿ ಅಂತ ಅರಿವು ಇಲ್ಲ. ಇಷ್ಟೆಲ್ಲ ಇರುವಾಗ
ಧ್ಯಾನ ಒಂದೇ ಮುಖ್ಯ, ಧ್ಯಾನ ಮುಖ್ಯಸ್ಥ, ಧ್ಯಾನ ಪ್ರಥಮ. ಆದ್ರೆ ಅದ್ ಜೊತೆಗೆ ಇದೆಲ್ಲ ಜ್ಞಾನ ಇದ್ರೆ ಇನ್ನೂ ಪರಿಪೂರ್ಣವಾಗತ್ತಲ್ಲ, ಸಂಪೂರ್ಣವಾಗಿರ್ತದಲ್ಲ ಜೀವನ. ಇದ್ಯಾಕೆ ನಾವು ಮರಿತೀವಿ? ಇದರ ಪ್ರಾಶಸ್ತ್ಯ, ಇದರ ಪ್ರಾಮುಖ್ಯತೆ ಯಾಕೆ ಮರಿತೀವಿ ನಾವು? ಅದು ಹೇಳ್ಕೊಡಕ್ಕೆ ಮಹಾತಾರ್ ಫೌಂಡೇಶನ್ ಇರೋದು, ಈ ವೇದಿಕೆ ಇರೋದು. ಇನ್ನು ಬೇರೆ ವೇದಿಕೆದಲ್ಲಿ ಅವ್ರಿಗೆ ಆ ಅರಿವು ಇಲ್ಲ, ಅವ್ರು ಹೇಳಕ್ ಸಾಧ್ಯವೂ ಇಲ್ಲ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು ಸರ್. ನಾನು ಇದೆಲ್ಲ ಅಳವಡಿಸ್ಕೊಂಡು ಹೇಳ್ಕೊಡ್ತೀನಿ ಸರ್. ಎಸ್, ಅಳವಡಿಸ್ಕೊಳ್ಳಿ, ಹೇಳ್ಕೊಡ್ತಾ ಹೋಗಿ. ಆಯ್ತು ಸರ್. ಪ್ರತಿ ಮನೆ ಬಾಗಿಲು ತಟ್ರೆ ಇಷ್ಟು ಹೇಳಿದ್ರೆ ಸಾಕು. ಧ್ಯಾನ ಒಂದು ಹೇಳಿ ಬಂದ್ರೆ ಪಾಪ ಅವ್ರಿಗೆ ಜಸ್ಟ್ ಆವಾಗ ಎಂಟರ್ ಆಗ್ತಾ ಇರ್ತಾರೆ. ಅದನ್ನೊಂದೇ ಬಳಸ್ಕೊಂಡು ಅವರ ಪೂರ್ತಿ ಆರೋಗ್ಯವನ್ನು, ಅವ್ರ ಕುಟುಂಬ ಆರೋಗ್ಯವನ್ನು ಕಾಪಾಡ್ಕೊಂಡೋಕೆ ಸಾಧ್ಯವಾಗ್ತದೆ ಇಲ್ಲ ಗೊತ್ತಿಲ್ಲ. ನೀವು ಹೇಳಿ ಬಂದ್ಮೇಲೆ ಅವ್ರು ಮಾಡೋದು ಮಾಡ್ತಾರೆ, ಇಲ್ಲ ಬಿಟ್ಬಿಡ್ತಾರೆ ಗೊತ್ತಿಲ್ಲ. ಬಟ್ ಆದ್ರೆ ಜೊತೆಗೆ ಇವೆಲ್ಲ ಹೇಳ್ತಾ ಹೋದ್ರೆ, ಇವೆಲ್ಲ ಹೇಳ್ತಾ ಇದ್ರೆ, ನಾನು ಹೇಳುವಂತ 8 ಅಂಶಗಳು ಹೇಳಿದ್ರೆ ಯಾವುದೋ ಒಂದು ಅವ್ರಿಗೆ ಮುಟ್ಟತ್ತೆ, ಆಯ್ತು ಸರ್. ಯಾವುದೋ ಒಂದು ಅವ್ರು ಅಳವಡಿಸ್ಕೊಂತಾರೆ, ಅವ್ರು ನಮ್ಮ ದಾರಿಗೆ ಬಂದೇ ಬರ್ತಾರೆ. ಆಯ್ತಾ? ಓಕೆ ಸರ್. ರೈಟ್ ಥ್ಯಾಂಕ್ ಯು ಸರ್. ರೈಟ್ ಓಕೆ. ಸೊ ಇನ್ನು 8:40 ಆಗೋಯ್ತು, ಸರಿ, ಟೈಮ್ ಹೆಚ್ಚಾಗಿದೆ. ಈಗ ಹೇಳ್ಬೇಕಾದಂತ ಒಂದು ಅಂಶ ಇದೆ, ಪ್ರಧಾನ ಅಂಶ, ರೇವತಿ ಮೇಡಮ್ ಇರ್ಬೋದು. ಸೊ ನಾವು ಈ ಇಂಟರ್ನ್ಯಾಷನಲ್ ಯೋಗ ಡೇ ಅಂದ್ರೆ ಈ ವಿಶ್ವದ ಯೋಗ ದಿನ ಏನಿದೆಯೋ ಆಚರಣೆ, ರೈಟ್, ಅದನ್ನು ಒಂದು ನಿರಾಶ್ರಯ ಆಶ್ರಮ ಅಂತ ಹೇಳ್ಬೋದು, ನಮ್ಮ ಗವರ್ನಮೆಂಟ್ ನಿರ್ವಹಣೆ ಮಾಡ್ತಾ ಇರುವಂತ ರಿಹ್ಯಾಬಿಲಿಟೇಷನ್ ಸೆಂಟರ್, ಈ ಬೆಗ್ಗರ್ಸ್ ಅಂತ ಹೇಳ್ತೀವಲ್ಲ, ಭಿಕ್ಷಕರು ಅಂತ, ಅವ್ರಿಗೆಲ್ಲರೂ ಸೇರಿ ಒಂದು ಅದ್ಭುತವಾದ ಸಂಸ್ಥೆ ಇದೆ ಬ್ಯಾಂಗ್ಳೂರಲ್ಲಿ. ಅವರು ನಮಗೆ ನಮ್ಮ ಸಂಸ್ಥೆ ಜೊತೆಗೇನೆ ಅದನ್ನು ಆಚರಣೆ ಮಾಡಬೇಕು, ಸಂಭ್ರಮ ಮಾಡ್ಬೇಕಂತ ನಿರ್ಣಯ ಆಗಿದೆ. ಅದಕ್ಕೂ 14ಕ್ಕಿಂತ 15, ಒಂದು 15 ಇಲ್ಲ 20 ಮ್ಯಾಕ್ಸಿಮಮ್ ಅಂದ್ರೆ ಒಂದು 20 ವಾಲಂಟಿಯರ್ಸ್ಗೆ ಅವಕಾಶ ಇದೆ. ಎಲ್ಲರೂ ಬರಕ್ ಸಾಧ್ಯವಿಲ್ಲ, ವಾಲಂಟಿಯರ್ಸ್ ಮಾತ್ರ ಬರಕ್ ಸಾಧ್ಯವಿದೆ. ನೀವು ಅಲ್ಲಿ ಸೇವೆ ಮಾಡ್ಬೇಕಂತಂದ್ರೆ ನಾವು ನಿರ್ಣಯ ಮಾಡ್ಕೊಂಡಿದ್ದೇನೆಂದ್ರೆ ಅಲ್ಲಿ ಇದೇ ರೀತಿಯಲ್ಲಿ ಧ್ಯಾನ ಸಮಗ್ರ ಸ್ವಸ್ಥವನ್ನು ನಡೆಸ್ಬೇಕಂತ ಅನ್ಕೊಂಡಿದೀವಿ. ಶಿವಮು ಚಿಕಿತ್ಸೆ, ಮುದ್ರಗಳು, ಜೀವನ ಶೈಲಿ, ಮನೆಮದ್ದುಗಳು ಅಲ್ವಾ. ಈಗ ನಾನು ಹೇಳಿದೆಲ್ಲ ಒಂದು 8 ಅಂಶಗಳನ್ನೇ ನಾವು ಅಲ್ಲಿ ಪ್ರಸ್ತುತಪಡಿಸ್ತಾ ಇದ್ವಿ, ಅವ್ರು ತಿಳಿಸ್ಕೊಡ್ತಾ ಇದ್ವಿ. ಆ ಜ್ಞಾನವನ್ನು ಬೋಧಿಸಕ್ಕೆ ಅಲ್ಲಿ ಹೋಗ್ಬೇಕು ನಾವು. ಅಲ್ಲಿ ಮಾಸ್ಟರ್ಸ್ ಜೊತೆಗೆ ಅಂದ್ರೆ ಈ ಭಾಷಣಕಾರ ಜೊತೆಗೆ ಒಂದು 15-20 ವಾಲಂಟಿಯರ್ಸ್ ಬರಬಹುದು. ಬ್ಯಾಂಗ್ಳೂರ್ ಒಳಗಡೆ ಇಲ್ಲ ಬ್ಯಾಂಗ್ಳೂರ್ ಆಚೆ ಕಡೆ ಇರುವಂತೂ ಇಮಿಡಿಯೇಟ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಆ ರಿಜಿಸ್ಟರ್ ಮಾಡ್ಕೊಂಡು ನಾವು ಬರ್ತೀವಿ ಅಂತ ಯಾರು ಅನ್ಕೊಳ್ತಿರೋ ಅವರು ನಂಬರ್ಸು ರೇವತಿ ಮೇಡಮ್ ಕೊಡ್ಬೇಕು, ನಿಮ್ಗೆ ಅವಕಾಶ ಸಿಗುತ್ತೆ. ಅಲ್ಲಿ ಒಂದು 1000 ಜನ ಇದ್ದಾರೆ ಒಳಗಡೆ. ಅಲ್ಲಿ ಅದ್ಭುತವಾದ ರಂಗಮಂಟಪ ಇದೆ, ಅದರಲ್ಲೇ ಮಾಡಕ್ ಹೋಗ್ತಾ ಇದೀವಿ. ಓಕೆ. ಸೊ ಅದು 165 ಎಕರೆ ಸ್ಥಳ, ಅದು ಗವರ್ಮೆಂಟ್ ನಿರ್ವಹಣೆ ಮಾಡ್ತಾ ಇರುವಂಥದ್ದು. ನಿಜವಾಗಿ ಒಂಥರ ಆಶ್ಚರ್ಯ, ಆನಂದನ ಆಗ್ತದೆ. ಅದರಲ್ಲಿ ನಾವು ಮಾಡಕ್ಕೆ ಹೋಗ್ತಾ ಇದೀವಿ. ನಮ್ಗೊಂದು ಸೌಭಾಗ್ಯ, ಇಲ್ಲ ನಮ್ಗೊಂದು ಅವಕಾಶ ಅಲ್ವಾ. ಸೊ ಅಂಥವ್ರಿಗೆ ಸರ್ವಿಸ್ ಮಾಡಕ್ಕೆ, ಅಂಥವರಲ್ಲಿ ಎಷ್ಟೋ ಜನ ಈ ಸೈಕಲಾಜಿಕಲಿ ಎಫೆಕ್ಟೆಡ್ ಪೀಪಲ್ ಇರ್ತಾರೆ, ಒಂದು ರೀತಿ ಮಾನಸಿಕವಾಗಿ ಬಾಧೆ ದುಃಖದಲ್ಲಿರ್ತಾರೆ. ಅವ್ರಿಗೆ ನಾವು ಹೇಳ್ಕೊಡುವಂಥ ಈ ವಿಧಾನಗಳಿದೆಯಲ್ಲ ಎಷ್ಟೋ ಉಪಯೋಗ ಆಗತ್ತೆ. ನಿಜವಾಗಿ ಅವ್ರು ಅಲ್ಲೇ ಇದ್ದು ಪರಿವರ್ತನೆಗೊಳಿಸ್ಕೊಂಡು ಆಚೆ ಕಡೆ ಹೋಗ್ಬೋದು, ಅವ್ರ ಮನೆಗೆ ಹೋಗಿ ಸೇರ್ಕೋಬಹುದು. ಅಂತ ಅವಕಾಶ ಈ ಒಂದು ದಿನ, ಆ ವಿಶ್ವದ ಯೋಗ ದಿನ ಖಂಡಿತ ನಮಗೆ ಅವಕಾಶ ಇದೆ. ಯಾರ್ಯಾರು ಬೇಕಾ ಇಮಿಡಿಯೇಟ್ ಆಯ್ಕೆ ಮಾಡ್ಕೊಳ್ಳಿ ಅಷ್ಟೇ. ಇವತ್ತೇ ಲಾಸ್ಟ್, ಇವತ್ತು ನಾಳೆ 2 ದಿವಸದಲ್ಲಿ ನಿಮ್ಮ ಹೆಸರುಗಳು ಕೊಡಿ, ಮೇಡಮ್ ನೋಟ್ ಮಾಡ್ಕೊಂತಾರೆ. ಅವ್ರು ಮಾತ್ರ ಬಂದು ಅಲ್ಲಿ ಸರ್ವಿಸ್ ಮಾಡಬೇಕು. ನಿಮ್ಮ ಅನುಭವಗಳು ಹೇಳ್ಬೋದು, ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗಿರ್ತದಲ್ಲ ಅದನ್ನು ಹಂಚ್ಕೊಳ್ಳೋಕ್ಕೂ ಒಂದು ಕನೀಸ ಒಬ್ಬೊಬ್ಬರಿಗೆ 5 ನಿಮಿಷ ಸಮಯ ಕೊಡ್ತೀವಿ. ಆಯ್ತಾ? ರೈಟ್, ಥ್ಯಾಂಕ್ ಯು ಮೇಡಮ್. ಮಾತಾಡಿ ರೇವತಿ ಮೇಡಮ್. ಹಾ ಸರ್, ತಾವು ಹೇಳಿದೀರಾ, ಬಟ್ ತಾವು ಹೇಳಿದಂಗೆ ಅದು ನಿರಾಶ್ರಿತರ ಒಂದು ಧಾಮ. ಆಕ್ಚುಲಿ ಬೆಗ್ಗರ್ಸ್ ಹೋಮ್ ಅಂತ ಹೇಳ್ತಾರೆ. ಎಲ್ಲಿ ಬೀದಿಯಲ್ಲಿ ಅಲ್ಲಿನೆಲ್ಲ ಬೆಗ್ಗಿಂಗ್ ಮಾಡ್ತಾರೆ, ಅವರನ್ನ ರೆಸ್ಕ್ಯೂ ಮಾಡಿ ತಂದು ಹಾಕತಕ್ಕಂಥದ ಹೋಮ್ ಅದು. ಸೆಂಟ್ರಲ್ ರಿಲೀಫ್ ರಿಹ್ಯಾಬಿಲಿಟೇಷನ್ ಸೆಂಟರ್ ಅಂತ ಹೇಳತಕ್ಕಂಥದ್ದು. ತಾವು ಗೂಗಲ್ ಅಲ್ಲಿ ಹುಡುಕಿದ್ರೆ ಅದರ ಕಂಪ್ಲೀಟ್ ಚಿತ್ರಣ ಸಿಗುತ್ತೆ. ಯಾಕಂತಂದ್ರೆ ಸುಮಾರು ಜನಕ್ಕೆ ಇದ್ದಾರೆ. ನಾವು ಸರ್ ಎಲ್ಲ ಹೋಗಿದ್ದಾಗ ಸುಮಾರು ಜನರ ಪೇರೆಂಟ್ಸ್ ಬಂದು ಕರ್ಕೊಂಡು ಹೋಗ್ತಾ ಇದ್ರು. ಯಾಕಂದ್ರೆ ಒಂದು ಜಿಗುಪ್ಸೆಯಲ್ಲಿ ಅವರು ಬಿಟ್ಟು ಬಂದಿರ್ತಾರೆ, ಕೆಲವೊಮ್ಮೆ ತಪ್ಪಿಸ್ಕೊಂಡು ಬಂದಿರ್ತಾರೆ, ಕೆಲವೊಮ್ಮೆ ಯಾರು ನೋಡ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಮನನೊಂದು ಸಹ ಬಂದು ಅಲ್ಲಿ ಸೇರ್ಕೊಂಡ್ರೆ ಬೀದಿಯಲ್ಲಿ ಅಲ್ಲಿ ಇಲ್ಲಿ ಸ್ಟ್ರೀಟ್ ಅಲ್ಲಿ ಇರುವವ್ರನ್ನ ತಗೊಂಡು ಬಂದು ಕೊಡತಕ್ಕಂಥದ್ದು. ಒಂದೇ ಅಂದ್ರೆ ವಾತಾವರಣ ತುಂಬಾನೇ ಚೆನ್ನಾಗಿದೆ. ನಮ್ಮ ಉಮಾ ಮೇಡಮ್ ಅವರು ಅದರ ಹಿಂದಿನ ಗೇಟ್ನ ಅಲ್ಲೇ ಪಕ್ಕದಲ್ಲೇ ಇದ್ದಾರೆ, ಅವರಿಗೆ ಕೇಳಿದ್ರೆ ಗೊತ್ತಾಗುತ್ತೆ. 165 ಎಕರೆನಲ್ಲಿ ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿ ಅವರು
ಅದನ್ನ ಡೆವಲಪ್ ಮಾಡಿದ್ದಾರೆ. ವಾಕಿಂಗ್ ಮಾಡೋದಾಗ್ಲಿ, ಗ್ರೀನರಿ ಇರ್ಲಿ, ಸರ್ ಹೇಳಿದಾಗೆ ಅಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಸ್ಟೇಜ್ ಆಗ್ಲಿ, ಬಹಳ ಖುಷಿ ಆಗುತ್ತೆ ವಾತಾವರಣ. ತುಂಬಾ ಹತ್ರದಲ್ಲಿ ಅಂದ್ರೆ ಮಾಗಡಿ ರೋಡ್ನಲ್ಲಿ ಜಗಜೀವನ್ ರಾಮ್ ಅವರ ಸಂಸ್ಥೆ ಇದೆಲ್ಲ ಒಂದೇ, ಅದು ಏರಿಯಾ ಜೊತೆಗೆ ಜಾಗ. ಆ ಸಂಸ್ಥೆ ಇದೆ, ಅದರ ಪಕ್ಕದಲ್ಲೇ ಈ ಒಂದು ನಿರಾಶ್ರಿತರ ಧಾಮ ಇದೆ. ಬರ್ಲಿಕ್ಕೆ ಮಾಡ್ಲಿಕ್ಕೆ ಏನು ಪ್ರಾಬ್ಲಮ್ ಇಲ್ಲ. ಸರ್ ಹೇಳಿದ ಹಾಗೆ ಕೇವಲ ಬೆಂಗಳೂರಿನವರಿಗೆ ಮಾತ್ರ ಸೀಮಿತ ಅಲ್ಲ, ಹೊರಗಿನವರು ದಯಮಾಡಿ ಬನ್ನಿ. ನಿಮ್ಮಲ್ಲಿರತಕ್ಕಂಥ ಸ್ಕಿಲ್ ಅನ್ನ ಅವ್ರ ಹತ್ರ ಹಂಚ್ಕೊಂಡ್ರೆ, ಅವ್ರು ಒಂದೇನಂತಂದ್ರೆ ಅಲ್ಲಿ ಗವರ್ಮೆಂಟ್ ಎಂಪ್ಲಾಯೀಸ್ ಏನಿದ್ದಾರೆ ಅವರನ್ನ ಕೇರ್ ತಗೊಳ್ಳೋರು, ಆಫೀಸರ್ಸ್ ಅಂತ ಹಿಡಿದು ಕೆಳಮಟ್ಟದ ಸಿಬ್ಬಂದಿ ವರ್ಗದವರಿಗೆ, ಅವರು ಕಲ್ತ್ಕೊಂಡ್ರೆ ಅದನ್ನ ಅವ್ರ ಮುಂದೆ ಅವರಿಗೆ ಹೇಳ್ಕೊಟ್ಟು ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. ಎರಡನೇದಾಗಿ ಅವರು ರಿಲೀಸ್ ಆಗಿ ಹೋಗುವಾಗ, ಕೆಲವರು ಪೇರೆಂಟ್ಸ್ ಇದ್ದಾರೆ, ಮಕ್ಕಳು ಅವರೆಲ್ಲ ಹೋಗ್ತಾರೆ, ಸೊ ಹೋದಾಗ ಸಹ ಇದನ್ನ ಅಳವಡಿಸ್ಕೊಳ್ಬಹುದು ಅಂತ ಹೇಳತಕ್ಕಂಥದ್ದು. ಯಾಕಂದ್ರೆ ಅವರಿಗೆಲ್ಲ ದುಡ್ಡಿರುವುದಿಲ್ಲ, ಆಸ್ಪತ್ರೆಗೆ ಹೋಗಿ ಖರ್ಚು ಮಾಡ್ಲಿಕ್ಕೆಲ್ಲ, ಸಾಕಷ್ಟು ನೊಂದಿರ್ತಾರೆ, ಕಾಯಿಲೆ ಇರುತ್ತೆ, ಚಿಕ್ಕ ಚಿಕ್ಕದು ಹೇಳೋದು, ಕೆಮ್ಮಾಗಿರೋದು, ಕಫ ಇರ್ಬೋದು, ಶೀತ ಇರ್ಬೋದು, ಜ್ವರ ಇರ್ಬೋದು. ನಾವಲ್ಲಿ ಶೇರ್ ಮಾಡ್ಕೊಳ್ಳೋಂಥದ್ದು ಎಲ್ಲ ಅಂಶಗಳು ಸಹ ಇವರಿಗೆ ತುಂಬಾ ತುಂಬಾ ಹೆಲ್ಪ್ ಆಗುತ್ತೆ. ಸರ್ ಈಗಾಗಲೇ ಯೂರಿನ್ ಥೆರಪಿ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಸುಲೋಚನಾ ಮೇಡಮ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಜೊತೆಗೆ ನಮ್ಮ ವೇದಿಕೆಯಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ, ಮನೆಮದ್ದು ಇರ್ಬೋದು, ಕಷಾಯ ಇರ್ಬೋದು, ಬೇಕಾದಷ್ಟು. ಮತ್ತೆ ಎಕ್ಸ್ಪೀರಿಯನ್ಸ್ ಸರ್ ಹೇಳಿದಾಗೆ, ಯಾಕಂದ್ರೆ ಇದು ಒಂದು ಹೊಸ ಜಾಗ. ನಾವು ಮಾತಾಡಿದಾಗ ಸಹ ಅವರು ಧ್ಯಾನ ಬೇಕು ಅಂದ್ರು, ಬಟ್ ಉಳಿದ ನಮ್ಮ ಟೆಕ್ನಿಕ್ಸ್ ಅವರಿಗೆ ಗೊತ್ತಿಲ್ಲ. ನಾನು ಅಲ್ಲಿ ಆಫೀಸರ್ ಹತ್ರ ಮಾತಾಡುವಾಗ ಹೇಳಿದೆ, ಫಸ್ಟಿಗೆ 21ಗೆ ನಾವೇನ್ ಟೆಕ್ನಿಕ್ಸ್ ಅನ್ನ ಹೇಳ್ತೇವೆ ನಮ್ ಕಾರ್ಯಕ್ರಮ, ಒಂದು ವೇಳೆ ನಿಮಗೆ ಅದು ಇಷ್ಟ ಆಯ್ತು, ಅದು ಹೆಲ್ಪ್ ಆಗ್ತದಂದ್ರೆ ಮತ್ತೆ ಕಂಟಿನ್ಯೂಸ್ ಆಗಿ ಅಲ್ಲಿ ಪ್ರೋಗ್ರಾಮ್ ಮಾಡೋಣ ಅಂತ. ಇನ್ನೊಂದೇನಂದ್ರೆ ಅವ್ರದ್ದು ಚಿತ್ರದುರ್ಗ, ಮೈಸೂರು, ಬಳ್ಳಾರಿ ಇಂಥ ಕಡೆನೂ ಅವರ ಈ ರಿಹ್ಯಾಬಿಟೇಷನ್ ಸೆಂಟರ್ಸ್ ಇದೆ. ಅವರು ಅದನ್ನ ಹೇಳಿದ್ರು, ಅಲ್ಲಿಗೂ ಸಹ ಮಾಡುವ ಹಾಗೆ ಮಾಡಿ ಅಂತ. ನಿಜವಾಗ್ಲೂ ಬಹಳ ಬಹಳ ಹೆಲ್ಪ್ ಆಗ್ತದೆ. ಯಾಕಂತಂದ್ರೆ ಇಂಥ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲೂ ಮಕ್ಕಳಿಗೋಸ್ಕರ, ಜೊತೆಗೆ ಮಹಿಳೆಯರಿಗೋಸ್ಕರ ಇಂಥ ಸಂಸ್ಥೆಗಳಿದೆ. ಅವ್ರು ಏನ್ ಮಾಡ್ತಾರೆ, ಜನ ಬರೋರು ಪಬ್ಲಿಕ್ಸ್ NGOs ಅಲ್ಲಿ ಬಂದು ಸ್ವಲ್ಪ ಸ್ವಲ್ಪ ಕಾರ್ಯಕ್ರಮ ಮಾಡಿ, ಆಟ ಆಡಿ ಮಾಡಿ ಅವ್ರಿಗೊಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಹೋಗ್ತಾರೆ. ಇಲ್ವಾ ಅನ್ನದಾನದ ಬಗ್ಗೆ, ಸ್ಪೆಷಲಿ ಜೈನ್ಸ್ ಅವರೆಲ್ಲ ತುಂಬಾ ನಂಬಿಕಸ್ಥರು ಅನ್ನದಾನದ ಬಗ್ಗೆ. ಒಂದಷ್ಟು ತಗೊಂಡ್ ಬಂದು ಅನ್ನದಾನ, ಅವರೇ ಕೆಲವೊಮ್ಮೆ ತುಪ್ಪದಲ್ಲೇ ಅಡಿಗೆ ಮಾಡಿ ತಂದು ಬಡಿಸೋರಿದ್ದಾರೆ. ಆಕ್ಚುಲಿ ಅಲ್ಲಿ ಅವರಿಗೆ ಕೊಡತಕ್ಕಂಥ ಆಹಾರ ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತಾ ಇದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ಅವರಿಗೆ ಬೇಕಾಗಿರೋದು ಇವಾಗ ಅವರ ಒಂದು ಮನಶಾಂತಿಗೋಸ್ಕರ ಬೇಕಾದಂಥದ್ದು, ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಯಾವುದೇ ಖರ್ಚಿಲ್ಲದೆ ಅವರು ಮಾಡ್ಕೊಳ್ಳತಕ್ಕಂಥದ್ದು. ಈ ನಮ್ಮ ಮಹತಾರ್ ಫೌಂಡೇಶನ್ ಏನು ನಮಗೆ ಜ್ಞಾನವನ್ನು ನೀಡ್ತಾ ಇದೆ, ಇದರಿಂದ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ದಯಮಾಡಿ ಎಲ್ಲರೂ ಮುಂದೆ ಬನ್ನಿ. ಒಂದೇ ದಿನದ ಕಾರ್ಯಕ್ರಮ, ತಾವು ಎಲ್ಲಿದ್ರು ಸಾಟರ್ಡೆ ಹೊರಟು ಬಂದ್ರೆ, ಶನಿವಾರ ಬೆಳಿಗ್ಗೆ ಬಂದ್ರೆ ಮಾಗಡಿ ರೋಡ್ ಸಾಕಷ್ಟು ಬಸ್ ಇದೆ, ಸೊ ಏನು ಪ್ರಾಬ್ಲಮ್ ಇಲ್ಲ. ಆದ ಕಾರಣ ಸುಮನಹಳ್ಳಿಗೆ ಬೇಕಾದಷ್ಟು ಮೆಜೆಸ್ಟಿಕ್ ಇಂದ ಇದೆ ಬಸ್ಸುಗಳು, ಅಲ್ಲಿಗೆ ಬಂದು ಇಳ್ಕೊಂಡು ಸಾಯಂಕಾಲ ಅಲ್ಲಿಂದನೇ ಹೊರಡಬಹುದಾಗಿದೆ. ಅದರಿಂದ ಯಾವುದೇ ಹೆಸಿಟೇಷನ್ ಇಲ್ಲದೆ ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ. 20 ಜನ ನಮಗೆ ವಾಲಂಟಿಯರ್ ಸಿಗೋದು ಬಹಳ ಕಷ್ಟ ಅಂತ ನಾನು ಅನ್ಕೊಂಡಿದ್ದಾನೆ, ಒಂದಿಲ್ಲ ಒಂದ್ ಬಟ್ ಭಾನುವಾರ ಇದೆ. ಆದ ಕಾರಣ ದಯಮಾಡಿ ಈ ಕಾರ್ಯಕ್ರಮದಲ್ಲಿ ಎಷ್ಟರ ಮಟ್ಟಿಗೆ ಆಗುತ್ತೆ ಅಷ್ಟು ಜನಕ್ಕೆ ಹಾಜರಾಗಿ, ಜೊತೆಗೆ ತಮಗೆ ಗೊತ್ತಿರತಕ್ಕಂಥ ಸ್ಕಿಲ್ ಅನ್ನ, ಸರ್ ಹೇಳಿದ್ರು 5-5 ನಿಮಿಷ ಆದ್ರೂ ಟೈಮ್ ಕೊಡ್ತೇನೆ ಅಂತ, ಆ 5 ನಿಮಿಷಕ್ಕೆ ಲಿಮಿಟ್ ಮಾಡ್ಕೊಂಡು ಏನ್ ಮಾಹಿತಿ ಕೊಡ್ಬೇಕು ಅದನ್ನ ನಾನು ಕೊಡೋಣ ಅಂತ ಹೇಳತಕ್ಕಂಥದ್ದನ್ನ ನಾನು ಗಮನಕ್ಕೆ ತರ್ತಾ ಇದ್ದೇನೆ. ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಪ್ರೋಗ್ರಾಮ್. ಯಾಕಂತಂದ್ರೆ ಇದು ನಾವು ಪಾವಗಡದಲ್ಲಿ ಓಲ್ಡ್ ಏಜ್ ಹೋಮಿಗೆ ಹೋದಾಗ ಅಲ್ಲಿ ಅಭಿಪ್ರಾಯ ಹೀಗೆ ಬಂದಿದ್ದು, ತುಂಬಾ ಜನ ಇಲ್ಲಿ ಬರ್ತಾರೆ, ಬಟ್ ಈ ತರ ಬಂದು ನಮಗೆ ಎಜುಕೇಟ್ ಮಾಡಿದವ್ರು ಯಾರು ಇಲ್ಲ ಅಂತ. ಬಹುಶಃ ಈ ಸಂಸ್ಥೆಯಲ್ಲೂ ಸಹ ಅಂಥದೇ ಒಂದು ಒಪಿನಿಯನ್ ಖಂಡಿತ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಸೊ ಯೋಗ ಕಲಿಸ್ತಾ ಇದ್ದಾರೆ, ಮತ್ತೆ ಒಬ್ರು ಅಂದ್ರು ಯೋಗ ಮಾಸ್ಟರ್ ಬರ್ತಾರೆ, ತುಂಬಾ ಬೈತಾರೆ ಮೇಡಮ್ ನಿಮಗೆ, ನೀವು ಹೇಳ್ಕೊಡಿ ಅಂತ ಹೇಳತಕ್ಕಂಥದ್ದು. ಸೊ ಇಟ್ ಡಿಪೆಂಡ್ಸ್ ಯಾವ ತರ ಅವ್ರು ರಿಸೀವ್ ಮಾಡ್ಕೊಳ್ತಾರೆ ಅಂತ. ಸೊ ಹಾಗಾಗಿ ಒಂದ್ಸಲ ಇನ್ನೊಂದು ಹಂತಕ್ಕೆ ಬಂದ್ರೆ, ನಾವು ಈಗೇನು ತಿರುವಣ್ಣಾಮಲೈನಲ್ಲಿ ಏನು ಸನ್ಯಾಸಿಗಳಾಗ್ಲಿ ಅಥವಾ ರೋಡ್ ಸೈಡ್ ಇದ್ದವರನ್ನು ನೋಡಿದ್ವಿ, ಇಲ್ಲಿ ಸಂಸ್ಥೆಯ ಒಳಗಡೆ ಇದ್ದಾರೆ, ಆದ್ರೆ ಜೀವನ ಏನು ಅಂತ ಹೇಳತಕ್ಕಂಥದನ್ನ ನಾವು ಕಲೀಲಿಕ್ಕೆ ಒಂದು ಅವಕಾಶ. ಸೊ ಇದಿಷ್ಟು ನಾನು ಹೇಳಕ್ ಇಷ್ಟಪಡ್ತೇನೆ. ಸರ್ ಬೇರೆ ಏನಾದ್ರೂ ಇದೆಯಾ? ಕಾರ್ಯಕ್ರಮ ಬೆಳಿಗ್ಗೆ 8 ಗಂಟೆಗೆ ಪ್ರಾರಂಭ ಆಗುತ್ತೆ, ಅದನ್ನೊಂದು ಹೌದು, 8 ಗಂಟೆ ಪ್ರಾರಂಭ ಆಗಿ 4 ಗಂಟೆಗೆ ಮುಕ್ತಾಯ ಆಗುತ್ತೆ. ಹೌದು, ಅದು ಜೂನ್ 21. ಜೂನ್ 21 ಯೋಗ ಇಂಟರ್ನ್ಯಾಷನಲ್ ಯೋಗ ಡೇ ಅವತ್ತು. ಸೊ ಆ ಸಂದರ್ಭವಾಗಿ ನಾವು ಧ್ಯಾನ ಮತ್ತು ನಮ್ಮ ಸಮಗ್ರ ಸ್ವಾಸ್ಥ್ಯವನ್ನು ಅಲ್ಲಿ ನಡೆಸ್ತೀವಿ ಅಷ್ಟೇ. ಓಕೆ, ರೈಟ್. ಜೂನ್ 21 ಭಾನುವಾರ ಅಷ್ಟೇ ಇರೋದು. ಸೊ ಇನ್ನು ನಾನು ಈಗಾಗಲೇ ಹೇಳಿದಲ್ಲ, ಸೊ ನಮ್ಮ ಸಂಸ್ಥೆ ಇದೆಯಲ್ಲ, ಈ ಸುತ್ತಮುತ್ತ ಎಲ್ಲ ಹಳ್ಳಿಗಳು
ಅಂದ್ರೆ ಈಗ ಒಂದೊಂದು ನೋಡ್ಕೊಂತ ಹೋದ್ರೆ ತಾಲೂಕಲ್ಲಿದೆ, ಹೊಸಕೋಟೆ, ಮಾಲೂರು, ದೇವನಹಳ್ಳಿ ಹೋಗ್ತಾ ಎಲ್ಲಾ ಕಡೆ ಇದೆಲ್ಲಾ ಕಡೆ ಏನಾಗುತ್ತೆ, ನಮ್ಗೆ ವೆಹಿಕಲ್ ಇದ್ರೆ ಆ ವೆಹಿಕಲ್ ಒಂದು ನಾವು ಏರ್ಪಾಟ್ ಮಾಡ್ಕೊಂತೀವಿ ಬೇಗನೆ. ಮನೆಗೆ ಒಂದು ಮನೆ ಬಾಗಿಲು ತಟ್ರೆ ಅವತ್ತು ನೀವು 5 ಮನೆ ಮೀಟ್ ಮಾಡ್ತೀರಾ, ಅಷ್ಟೇ, ಜಾಸ್ತಿ ಬೇಕಾಗಿಲ್ಲ. ನಾವು ಎಲ್ಲಾ ಕಡೆ ಇದು ಮಾಸಿ ಪ್ರಚಾರ ಏನ್ ಬೇಕಾಗಿಲ್ಲ. ಅಲ್ಲಿಗೆ ಹೋದ್ರೆ ಒಂದು 5 ಮನೆಗಳು ಬಾಗಿಲು ತಟ್ರೆ ಅವ್ರಿಗೆ ಪೂರ್ಣವಾಗಿ 1, 2, 3, 4, 5, 6, 7 ಅಂಶಗಳು, 7 ಚಕ್ರಾಸ್ತ್ರ. ಏನದು? ಧ್ಯಾನ, ಯೋಗ, ಪ್ರಾಣಾಯಾಮ, ಶಿವೋಮ ಥೆರಪಿ, ಮುದ್ರಾ ಥೆರಪಿ, ಮತ್ತೆ ಪ್ರಕೃತಿ ವ್ಯವಸಾಯ. 6ನೇದು ಮನೆ ವೈದ್ಯ ಅಂತಂದ್ರೆ ಮನೆ ಮದ್ದುಗಳು. 7ನೇದು ಜೀವನ ಶೈಲಿ. ಇಷ್ಟೇ ಜೀವನ ಶೈಲಿ ಸೂತ್ರಗಳು. ಎಷ್ಟಾಯ್ತು? 7 ಚಕ್ರಗಳ ತರ 7 ಪಾಯಿಂಟ್ಸ್ ಆಯ್ತು ಅಷ್ಟೇ. 7 ಅಂಶಗಳು ಸಾಕಲ್ಲ ಒಂದು ಒಳ್ಳೆ ಬಂಗಾರು ಜೀವನ ಕಟ್ಟಕ್ಕೆ ಅಲ್ವಾ? ಸೊ ಅದ್ಭುತವಾದ ಸಮಗ್ರ ಸ್ವಾಸ್ಥ್ಯ ಜೀವನ ನಡೆಸಕ್ಕೆ ಇಲ್ಲ 7 ಸಾಕು, 7 ಪಾಯಿಂಟ್ ಸಾಕು, 7 ವಿಷಯಗಳೇ ಸಾಕು. ಇದನ್ನು ಪ್ರಚಾರ ಮಾಡಕ್ಕೆ ತಯಾರಾಗಿ ಯಾರ್ಯಾರು ಬರ್ತಾರೋ ಬನ್ನಿ. ಓಕೆ, ಸೊ ನಾವು ಒಂದ್ಸರಿ ವೆಹಿಕಲ್ ರೆಡಿ ಆದಾದ್ಮೇಲೆ ಸೊ ಅತಿ ಶೀಘ್ರವಾಗಿ ನಾವು ಅದು ಪ್ರಾರಂಭ ಮಾಡ್ಬೇಕಂತಾನೆ ಇದೀವಿ. ಪ್ರಾರಂಭ ಮಾಡೋಣ. ಸೊ ನಿಧಾನವಾಗಿ ಮಾಡ್ತಾ ಹೋಗೋಣ. ಸೊ ಆದಷ್ಟು ಎಲ್ಲ ಮನೆಗಳಲ್ಲಿ ಇದು ಪ್ರತಿಯೊಂದು ಮನೆಗೆ ಇದು ತಿಳಿಸ್ಕೊಟ್ರೆ ಸಾಕು. ಆರೋಗ್ಯವಂತವಾಗಿರ್ತಾರೆ, ಆನಂದವಾಗಿರ್ತಾರೆ. ರೈಟ್? ಓಕೆ ಓಕೆ ಗುರುಜಿ, ಇವತ್ತಿಂದು ತಾವು ಹೇಳಿದ್ದು ಗುರುಜಿ, ಇನ್ನು ಪ್ರತಿದಿನ ನಾವು ಮಾರ್ನಿಂಗ್ ಸೆಷನ್ ಅಲ್ಲಿ ಒಂದು 15 ನಿಮಿಷ, 7:15 ಅವ್ರದ್ದು ಹಿರಿಯ ಮಾಸ್ಟರ್ದು ಮುಗಿಯುತ್ತೆ. ಒಂದು 15 ನಿಮಿಷ ಅವ್ರಿಗೆ ಕ್ವಶನ್ ಆನ್ಸರ್ ಬಿಟ್ಟು 15 ನಿಮಿಷಕ್ಕೆ ಒಂದು ಧ್ಯಾನ ಹಂಚಿಕೆಯನ್ನ ಅಳವಡಿಸ್ಕೊಂತೀವಿ ಗುರುಜಿ ನಾಳೆಯಿಂದ. ಮತ್ತೆ ಈಗ ಜೂನ್ 21ಕ್ಕೆ ತಾವು ಮಾಡ್ತಾ ಇದ್ದಲ್ಲ, ನಾನು ಕೂಡ ಯೋಚನೆ ಮಾಡಿದ್ದೇನೆ ಗುರುಜಿ. ಇಲ್ಲಿ ಧಾರವಾಡದಲ್ಲಿ ನಾನು ಆಯೋಜನೆ ಮಾಡ್ಬೇಕಂತಂದು. ಅದೇ ಕೇಂದ್ರದಲ್ಲಿ ಇಲ್ಲಿ ಮಾಸ್ಟರ್ ಯಾರಿದ್ದಾರೆ, ಹುಬ್ಳಿ ಧಾರವಾಡ ಯಾರಿದ್ದಾರೆ ಅವ್ರಿಗೆಲ್ಲ ನಾನು ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ನಮ್ ಕೇಂದ್ರದೊಳಗು ಅದು ಕಾರ್ಯಕ್ರಮ. ಲಾಸ್ಟ್ ಟೈಮು ನಾವು ಯೋಗಾಸನ ಮಾತ್ರ ಮಾಡಿಸಿದ್ವಿ ಗುರುಜಿ, ಯೋಗಾಸನದ್ ಮಾಡಿಸಿದ್ವಿ. ಈಗ ಎಲ್ಲ ಥೆರಪೀಸ್ನು ಇಲ್ಲಿ ಹುಬ್ಳಿ ಧಾರವಾಡ 7-8 ಜನ ಮಾಸ್ಟರ್ ಆಗ್ತಾರೆ, ಅವ್ರಿಗೆಲ್ಲ ಕರೆದು ನಾನು ಧಾರವಾಡದಲ್ಲಿನೂ ಅದನ್ನೇ ಮಾಡ್ಬೇಕಂತ ಯೋಚನೆ ಮಾಡಿದ್ದೀನಿ. ಅದು ಆಗ್ತೈತಿ ಗುರುಜಿ. ಸರ್, ನಂದಾ ಮೇಡಮ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಕೊಡ್ಬೇಕು. ಯಾಕಂದ್ರೆ ಈ ಸಂಸ್ಥೆ ಅವರ ಇಲಾಖೆದು, ಜೊತೆಗೆ ಅವರು ಸಜೆಸ್ಟ್ ಮಾಡಿದ್ದು ಇದು ತುಂಬಾ ಚೆನ್ನಾಗಿದೆ, ಇಲ್ಲಿ ಮಾಡಿ ಅವರಿಗೆ ಹೆಲ್ಪ್ ಆಗುತ್ತೆ ಅಂತ. ಸೊ ಯೋಗ ಡೇ ಅಂದ ತಕ್ಷಣ ನಾನು ಎಲ್ಲರಿಗೂ ಹೇಳಿದೆ, ರೇವತಿ ಮೇಡಮ್ ಎಲ್ಲ ಟೀಮ್ಗೆಲ್ಲ ಹೇಳುವಾಗ ನಂದಾ ಮೇಡಮ್ ಮುಂದೆ ಬಂದ್ಬಿಟ್ಟು ಅದನ್ನ ಪೂರ್ತಿ ಕಾಂಟ್ಯಾಕ್ಟ್ ಕೊಟ್ಟು ಅವ್ರಿಗೆ ಸ್ವಲ್ಪ ವಿಷಯ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಅವ್ರಿಗೆ ವಿಷಯ ಅಂತ ಹೇಳಿ ಈ ಯೋಗ ದಿನವನ್ನು ಆಚರಣೆ ಮಾಡಕ್ಕೆ ಪೂರ್ತಿ ಅಂತ ಒಂಥರ ಪ್ರಾಥಮಿಕ ಕಾರಣ ಮೇಡಮೇ ಅಲ್ವಾ? ಸೊ ಮೇಡಮ್ಗೆ ಎಲ್ಲರೂ ಒಂದ್ಸರಿ ಕ್ಲಾಪ್ಸ್ ಹೊಡಿಬೇಕು ಮೇಡಮ್ಗೆ. ಇಲ್ಲ ಗುರುಜಿ, ಮೇಡಮ್ ಏನಂದ್ರೆ ರೇವತಿ ಮೇಡಮ್ ಇಲ್ಲ ಯೋಗ ಡೇ ನಾವು ಮಾಡ್ತಾ ಇದ್ದೀವಿ, ಇನ್ನು ಪ್ಲೇಸ್ ಎಲ್ಲಿ ಅನ್ನೋದು ಕನ್ಫರ್ಮ್ ಆಗಿಲ್ಲ. ಬೆಂಗಳೂರಲ್ಲೇ ಮಾಡೋದು ಈ ಸಲ. ಆ ಪ್ಲೇಸ್ ನಮ್ಗೆ ಅಂದ್ರೆ ಉಚಿತವಾದ ಪ್ಲೇಸ್ ಸಿಗ್ತಾ ಇಲ್ಲ ಅಂತಂದು ಒಂದು ಯಾವ್ದೋ ಕ್ಲಾಸ್ ನಲ್ಲಿ ಹೇಳೋದು ನಾ ಕೇಳಿದೆ. ನನಗೆ ಅವಾಗ ಇಂಟ್ಯೂಷನ್ ಬಂತು, ಯಾಕೆ ನಮ್ ಕೇಂದ್ರದಲ್ಲಿ ಎಲ್ಲಾ ವ್ಯವಸ್ಥೆ ಇದೆ, ಅಲ್ಲಿ ಯಾಕೆ ಮಾಡ್ಬಾರ್ದು ಅಂತ ಅನ್ನೋದನ್ನ ನಾನು ಅವತ್ತೇ ಗುರುಜಿ ಪರ್ಮಿಷನ್ ತಗೊಂಡೆ. ಅದು ನಂದೇನಿಲ್ಲ ಗುರುಜಿ, ಅದು ಅದು ಬಂದಿದ್ದು ಯೋಚನೆ ನಾನು ಕೊಟ್ಟೆ, ಅದಕ್ಕೆಲ್ಲಾರು ಸಹಕಾರ ಕೊಟ್ರು. ತಾವು ಕೂಡ ಹೋಗಿ ಅಲ್ಲಿ ಮಾತಾಡಿದ್ರಿ, ಅದು ಅವಕಾಶ ಆಯ್ತು ಗುರುಜಿ. ಎಲ್ಲರಿಂದನೂ ಆಗಿತ್ತದು. ಅದೇ ಮೇಡಮ್ ಹೇಳಿದ್ರು, ಇಲ್ಲಿ ನಾವು ಉಚಿತವಾಗಿ ನೋಡ್ತಾ ಇದ್ದೇವಿ, ಉಚಿತ ಯಾವ್ದು ಸಿಗ್ತಾ ಇಲ್ಲ ನಮಗೆ ಒಂದು ಹಾಲು, ಅದಕ್ಕೆ ಅದನ್ನ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ನನಗೆ ಅದು ಬಂತು ವಿಚಾರ. ಅದು ಒಳ್ಳೇದ್ ಅನಿಸ್ತು. ಅವರು ಒಪ್ಪಿಗೆ ಕೊಟ್ರಲ್ಲ, ಅದಕ್ಕೆ ಖುಷಿ ಆಯ್ತು, ನನಗೂ ಸಂತೋಷ ಆಯ್ತು ಗುರುಜಿ. ಮತ್ತೆ ಕೇಂದ್ರದಲ್ಲಿ ಮಾಡ್ಬೇಕಂತ ಆಲ್ರೆಡಿ ಅವ್ರು ನನಗೆ ಡಿಸ್ಕಸ್ ಮಾಡಿದಾರೆ ನನ್ನ ಜೊತೆಗೆ. ಅದಕ್ಕೆ ನೀವು ಬೆಂಗಳೂರಲ್ಲಿ ಮಾಡಿ ಗುರುಜಿ, ನಾನು ಧಾರವಾಡದಲ್ಲಿ ಮಾಡ್ತಿರೋದು. ಮಾಡಿ ಎಲ್ಲ ಅವರ ಜಾಗದಲ್ಲಿ ತುಂಬಾ ಕೇಂದ್ರಗಳಿದೆ. ಎಲ್ಲದರಲ್ಲಿ ನಮ್ಮ ಮಾಸ್ಟರ್ಸ್ ಆಲ್ರೆಡಿ ತಯಾರಾಗಿದ್ದಾರೆ. ಈಗ ವೇದವತಿ ಮೇಡಮ್ ಆಗಲಿ, ಒಬ್ಬೊಬ್ರು ಸಾರಥ್ಯದಲ್ಲಿ ಒಂದೊಂದು ಜಾಗದಲ್ಲಿ ಇರುವಂತ ನಿರಾಶ್ರಯ ಕೇಂದ್ರ, ಎಲ್ಲಾ ಕೇಂದ್ರಗಳಲ್ಲಿ ಮಾತಾರ ಫೌಂಡೇಶನ್ ಪರವಾಗಿ ಮಾಡಿ. ಓಕೆ, ಎಲ್ಲಾದ್ರೂ ಬೇಕು ಅಂತ ಹೆಲ್ಪ್ ಬೇಕು ಅಂತ ನಾನು, ರೇವತಿ ಮೇಡಮ್ ಎಲ್ಲರೂ ಬೇಕಂತ ಬರ್ತೀವಿ. ನಮ್ಮ ಲಕ್ಷ್ಮಿ ಮೇಡಮ್ ಬರ್ತಾರೆ. ಇಲ್ಲ ಅಂದ್ರೆ ಆದಷ್ಟು ನೀವೇ ಅಲ್ಲಿ ನಡ್ಸ್ಕೊಂಡು ಹೋಗ್ಬೋದು ಆರಾಮಾಗಿ. ಓಕೆ, ಅವರು ಹೇಳಿದ್ರು ಗುರುಜಿ, ಇಷ್ಟೆಲ್ಲಾ ಇದೆ ಅಂದ್ರೆ ನಾವು ಜಾಯಿನ್ ಆಗ್ತೇವೆ ಅಂತಂದು. ಅವರು ಆಲ್ರೆಡಿ ಚಂದ್ರಪ್ಪ ಸರ್ ಅಂತೂ ರೇವತಿ ಮೇಡಮ್ ಅವರಿಗೆ ಕಾಂಟ್ಯಾಕ್ಟ್ ಇದ್ದವ್ರು. ಅವರು ಖುಷಿ ಪಟ್ರು. ಮತ್ತೆ ದಿವಾಕರ್ ಸರ್ ಒಳ್ಳೇದ್ ಮೇಡಮ್, ನಮ್ಗೆ ಬೇರೆ ಬೇರೆ ಫೌಂಡೇಶನ್ ಬರ್ತಾರೆ, ಅದು ಇದು ಹೇಳ್ತಾರೆ, ಇದು ಒಳ್ಳೇದಂದ್ರು. ಲಾಸ್ಟ್ ಮಂತ್ ಗುರುಜಿ ನಮ್ಗೆ ಬಂದ್ ಕೇಳಿದ್ರು, ಒಂದ್ ಫೌಂಡೇಶನ್ ದಿಂದ ನಿಮ್ಗೆ ಏನ್ ಬೇಕು ಅಂತಂದ್ರು. ಏನ್ ಬೇಕಂದಾಗ ಈ ಫುಡ್ ಅಂತೂ ನಾವು ಆಲ್ರೆಡಿ ಎಲ್ಲರಿಗೂ ಕೊಡ್ತೇವೆ, ಫುಡ್ ಗೌರ್ಮೆಂಟ್ ಇಂದ ಚೆನ್ನಾಗಿ ಸಪ್ಲೈ ಇದೆ ಇಲ್ಲಿ, ಅದಕ್ಕೆ ಊಟ ಬೇಡ,
ಅಂದು ನಾನು 60 ಜನಕ್ಕೆ ಸ್ಪೆಕ್ಟ್ ಕೊಡಿಸಿದೆ ಗುರುಜಿ ಇಲ್ಲಿ ಧಾರವಾಡದಲ್ಲಿ. ಹ್ಮ್ ಐ ಟೆಸ್ಟ್ ಮಾಡಿಸಿ ಎಲ್ಲರಿಗೂ ಸ್ಪೆಕ್ಟ್ ಕೊಡಿಸಿದೆ ನಾನು. 60 ಜನದ್ದು ಕೊಟ್ರವ್ರು ಫೌಂಡೇಶನ್. ಹ್ಮ್ ಹಂಗ ಇರುತ್ತೆ ಗುರುಜಿ ಇಲ್ಲಿ ಸೇವೆ ಒಂದು ಮಾಡೋದು ಅದ್ಭುತ. ನಮ್ ಮಾವತಾರ್ ಫೌಂಡೇಶನ್ ಅಲ್ಲಿ ಹೋಗಿದೆ ಅಂದ್ರೆ ನನ್ಗೂ ತುಂಬಾ ಖುಷಿ ಆಗುತ್ತೆ. ಹಾಗೆ ಹೀಗೆ ಮಾವತಾರ್ ಫೌಂಡೇಶನ್ ಎಲ್ಲಾ ಕಡೆ ಬೆಳಿಬೇಕಂತ ಅನ್ನೋದು ನಮ್ಮೆಲ್ಲರ ಆಸೆ. ಥ್ಯಾಂಕ್ ಯು ಗುರುಜಿ. ಗ್ರೇಟ್ ಮೇಡಮ್. ಸೊ ಅದೇ ತರ ಮಾಡಿ. ಯಾಕಂದ್ರೆ ಪ್ರತಿಯೊಂದು ಕಡೆ ನಾವು ಸ್ಪೆಂಡ್ ಮಾಡಿ ದುಡ್ಡು ಖರ್ಚು ಮಾಡಿ ಮಾಡ್ಬೇಕಂದ್ರೆ ಒಂದು ಎಲ್ಲರ ಹತ್ರ ಡೊನೇಷನ್ಸ್ ಕೇಳ್ಬೇಕು, ಇಲ್ಲ ಅಂದ್ರೆ ಸಂಸ್ಥೆ ಹತ್ರ ಫಂಡ್ಸ್ ಇರಬೇಕು. ಅದು ಎಲ್ಲ ಕಡೆ ಯಾವಾಗ್ಲೂ ಸಾಧ್ಯವಾಗಲ್ಲ. ಯಾವಾಗ ಸಾಧ್ಯವಾಗುತ್ತೆ ಅದು ಮಾಡ್ತಾನೆ ಬಂದಿದೀವಿ. ಈಗ ಮೊನ್ನೆ ಅರುಣಾಚಲ ಮಾಡಿದ್ವಿ, ಎಷ್ಟು ದೊಡ್ಡ ಕಾರ್ಯಕ್ರಮ, ಎಷ್ಟು ಜನಕ್ಕೆ ಅದು ಉಪಯೋಗ ಅಲ್ವಾ. ಸೊ ಆ ರೀತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವಾಗ್ತದೆ ಮಾಡ್ತೀವಿ ಫೌಂಡೇಶನ್ ಇಂದ. ಇಲ್ಲ ಅಂದ್ರೆ ಉಚಿತವಾದ ವಿಷಯಗಳೇ ನೋಡ್ಬೇಕು ನಾವು. ಉಚಿತವಾಗಿ ಹಾಲು ಸಿಗ್ಬೇಕು, ಅಲ್ಲಿರುವಂತವ್ರೆ ಅದು ಏರ್ಪಾಟ್ ಮಾಡ್ಕೋಬೇಕು. ಅಲ್ಲಿ ಆಹಾರಕ್ಕೆ ಯಾರನ ಒಂಥರ ಡೊನೇಷನ್ ಕೊಟ್ಟು ಆ ಥರ ಮಾಡ್ಬೇಕಾಗತ್ತೆ ಬಂದಿರೋರಿಗೆಲ್ಲ, ಧ್ಯಾನ ಮಾಸ್ಟರ್ಸ್ಗೆಲ್ಲ ಅಲ್ವಾ. ಆ ರೀತಿಯಲ್ಲಿ ಮಾಡೋಂಥ ಅವಕಾಶಗಳೇ ನೋಡಿ ನಿಮ್ಮ ಸುತ್ತಮುತ್ತ ಹುಡುಕಿ. ದೊಡ್ಡ ಪ್ರಮಾಣದಲ್ಲಿ ನಾವು ಬರ್ತೀವಿ. ಕಡಿಮೆ ಪ್ರಮಾಣದಿದ್ರೆ ಆರಾಮಾಗಿ ನೀವೇ ಅಲ್ಲಿ ಇರುವಂತ ಸ್ಥಳೀಯ ಮಾಸ್ಟರ್ಸೇ ಮಾಡ್ಕೊಂಡು ಅವಕಾಶ ಮಾಡ್ಕೊಂಡು ಮಾಡ್ತಾ ಹೋಗಿ ಅಷ್ಟೇ. ಓಕೆ, ಆ ರೀತಿ ಮಾಡೋಣ, ಅವಾಗ ಪ್ರಚಾರ ಹೆಚ್ಚಾಗತ್ತೆ. ಓಕೆ, ನಾವಂತೂ ಸಂಸ್ಥೆ ಸುತ್ತಮುತ್ತ ಇರುವಂತ ಎಲ್ಲ ಅಲ್ಲಿಗಲು ತಿರುಗಬೇಕು. ಪ್ರತಿಯೊಂದು ಮನೆಗೆ ಬಾಗಿಲಿಗೆ ತಟ್ಟು ಈ 7 ಏನಿದೆಯೋ 7 ಅಂಶಗಳು ಪ್ರತಿಯೊಬ್ಬರಿಗೆ ಮುಟ್ಸೋಣ. ಅದು ಇಲ್ಲಿಂದ ನಾವು ಪ್ರಾರಂಭಿಸ್ತೀವಿ ಅತಿ ವೇಗವಂತವಾಗಿ. ಇನ್ನೊಂದು ವೆಹಿಕಲ್ ಒಂದು ರೆಡಿ ಆಗಿದ್ರೆ ಸಾಕಷ್ಟೇ. ಅದನ್ನು ರೆಡಿ ಮಾಡ್ಕೊಂಡ್ರೆ ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಬಟ್ ದೂರದಲ್ಲಿ ಪ್ರಚಾರ ಆಗ್ಬೇಕು ಅಂತಂದ್ರೆ ನೀವು ಅಲ್ಲಿ ಸ್ಥಳೀಯದಲ್ಲಿ ಉಚಿತವಾಗಿ ಸಿಗುವಂತ ವಿಷಯಗಳಿದ್ರೆ ಮಾಡೋಣ, ಇಲ್ಲಾಂದ್ರೆ ಕಷ್ಟ ಆಗತ್ತೆ. ಯಾಕಂದ್ರೆ ಅಲ್ಲಿ ಪ್ರತಿಯೊಂದು ಸರಿ ನಾವು ಖರ್ಚು ಮಾಡ್ಬೇಕಂದ್ರೆ ಪ್ರತಿಯೊಬ್ಬರನ್ನು ದಾನ ಕೇಳಬೇಕು, ಅದು ನನಗೆ ಇಷ್ಟ ಇಲ್ಲ. ಎಷ್ಟು ಸರಿ ನಾವು ಕೇಳ್ತೀವಿ ನೀವು ಕೊಡಿ ಅಂತ, ಅದು ಬೇಡ. ಓಕೆ, ಸೊ ಆ ರೀತಿಯಲ್ಲಿ ನಾವು ಮಾಡಕ್ ಹೋಗ್ಬಾರ್ದು. ಅದಕ್ಕೆ ನಾವು ಈ ಸರಿ ಯೋಗ ದಿನ ಮಾಡ್ಬೇಕಂದ್ರೆ ಆ ರೀತಿ ಹೋಗ್ಬಾರ್ದು ಅಂತಾನೆ ಮೇಡಮ್ ಕೇಳಿದೆ. ಮೇಡಮ್ ಅದೇ ಅವಕಾಶ ನಮ್ಗೆ ಕಲ್ಪಿಸಿದ್ದಾರೆ. ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಧನ್ಯವಾದಗಳು. ಆ ರೀತಿ ಮಾಡ್ತಾ ಹೋಗೋಣ. ರೈಟ್. ಓಕೆ, ಈಗ ಕಾರ್ಯಕ್ರಮ ಮುಕ್ತಾಯ ಮಾಡ್ಬೇಕಾಗತ್ತೆ, ಸಂಪನ್ನಗೊಳಿಸೋಣ. ನಾಗೇಂದ್ರ ಪ್ರಸಾದ್ ಸರ್ ಅನ್ನೋರು ನಮ್ಗೆ ಮಾಡ್ಕೊಳ್ಳಿ ಅಂದಾರ ಮೇಡಮ್. ಅವ್ರದ್ದು ನೋಟ್ ಮಾಡ್ಕೊಳ್ಳಿ. ಮತ್ತೆ ಯಾರಾದ್ರೂ ಇದ್ರೆ ರೇವತಿ ಮೇಡಮ್ಗೆ ಇಲ್ಲ ಅಶ್ವಿನಿ ಮೇಡಮ್ಗೆ ಫೋನ್ ಮಾಡಿ ನಿಮ್ಗೆ ಹೆಸರು ಕೊಡಿ, ಅಲ್ಲಿ ಭಾಗವಹಿಸೋರು ವಾಲಂಟಿಯರ್ಸ್. ಎಸ್, ಬನ್ನಿ ಎಲ್ಲರೂ. ಹೇಳಿ ಮಾತಾಡಿ. ಗುರೂಜಿ, ಇನ್ನೊಂದು ವಿಚಾರ ಹೇಳ್ಬೇಕಾಯ್ತು. ನಾನ್ ಬೆಳಿಗ್ಗೆ ಅನ್ಕೊಂತ ಇದ್ದೆ, ತುಂಬಾ ದಿವಸ ಆಯ್ತು ಗುರೂಜಿ ಹತ್ರ ಮಾತಾಡಿಲ್ಲ, ಮತ್ತೆ ಕ್ಲಾಸಿಗೆ ಬಂದ್ರೆ ಒಂದು ಅಲರ್ಟ್ ಚೆನ್ನಾಗಿರುತ್ತೆ ಅಂತ. ನಾನು ಅನ್ಕೊಂಡಾಗೆ ನೀವು ಬಂದಿದ್ದೀರ ಗುರೂಜಿ, ಅದೊಂದು ಆಶ್ಚರ್ಯ ಆಯ್ತು. ಟೆಲಿಪತಿ ಗುರೂಜಿ. ಮತ್ತೆ ಇನ್ನೊಂದು ನೀವ್ ಹೇಳಿದ್ರಿ, ಒಂದು ಉತ್ತಮವಾದ ಪಾಯಿಂಟ್ಸ್ ಇದು. ಪದೇ ಬನ್ನಿ, ಸೇವಾ ಮಾಡಿ, ಮತ್ತೆ ಟಾಪಿಕ್ ಕೊಡಿ, ಇದೆಲ್ಲ ನಾವು ಹೇಳುವಂತದಲ್ಲ ಗುರೂಜಿ, ಎಲ್ರದ್ದು ಜವಾಬ್ದಾರಿ ಅದು. ನಮ್ಮ ಮನೆ ನಮ್ಮ ಕೆಲಸ ಇದು. ಪ್ರತಿ ಮಂತ್ ಎಂಡ್ ಬರ್ತಿದ್ದ ಹಾಗೆ ಅಲರ್ಟ್ ಮಾಡ್ಬೇಕು, ಸ್ಪೀಕರ್ ಯಾರು, ಯಾವ ಸಬ್ಜೆಕ್ಟ್ ಕೊಡ್ತೀರಾ ಅಂತ. ಅದು ಕೇಳೋದು ಆಗ್ಬಾರ್ದು ಗುರುಜಿನ ಮೇಲೆ. ಮತ್ತೆ ಮಂತ್ ಎಂಡ್ ಬರ್ತಿದ್ದಾಗೇನೆ ಒಂದು ಕೋರ್ ಮೀಟಿಂಗ್ ಕರೆದ್ರೆ ಉತ್ತಮ ಅಂತ, ಅದೊಂದು ವಿಚಾರ ತಿಳಿಸ್ಬೇಕಾಗಿತ್ತು. ಅದು ಏನಂದ್ರೆ ನೀವೇ ನಿಮ್ಮಲ್ಲಿ ಸೀನಿಯರ್ ಮಾಸ್ಟರ್ಸ್ ನೀವೇ ಅದನ್ನು ತಗೋಲಿ, ಅಂದ್ರೆ ಇನಿಷಿಯೇಟಿವ್ ತಗೋಲಿ. ನಾನು ರೆಡಿ ಇರ್ತೀನಿ, ಇಂಥ ದಿವಸ ಈ ತರ ಮಾಡೋಣ ಅಂತಂದ್ರೆ ನಾನು ಬಂದು ಭಾಗವಹಿಸ್ತೇನೆ. ಸೊ ನನ್ನ ಕಡೆಯಿಂದ ಎಲ್ಲ ಸಲಹೆಗಳು ಕೊಡ್ತೀನಿ, ಆದ್ರೆ ಒಬ್ರು ಇನಿಷಿಯೇಟಿವ್ ತಗೋಬೇಕಷ್ಟೇ. ಎಸ್ ಗುರೂಜಿ, ಈ ಮಧ್ಯದಲ್ಲಿ ನಾನು ಬ್ಯುಸಿ ಇರೋದ್ರಿಂದ ತರಗತಿಯಲ್ಲಿ ತೊಡಗಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ಇನ್ಮೇಲೆ ಸಾಧ್ಯವಾದಷ್ಟು ಬರೋದಕ್ಕೆ ಟ್ರೈ ಮಾಡ್ತೀನಿ ಗುರೂಜಿ. ಮತ್ತೆ ಈಗ 60 ಮಾಸ್ಟರ್ಸ್ ಇದ್ದಾರೆ ಗುರೂಜಿ. ಕನ್ನಡ ಕೋರ್ ಟೀಮ್ ಆಗಿರ್ಬೋದು, ಸಂಕಲ್ಪದಲ್ಲಿ ಆಗಿರ್ಬೋದು, ಮಾಸ್ಟರ್ಸ್ ಎಲ್ಲ ನಾನು ಮೆಸೇಜ್ ಹಾಕ್ತಾನೆ ಇರ್ತೀನಿ. ಇನ್ಮೇಲೆ ಮೆಸೇಜ್ ಹಾಕ್ತಲೇ ವಿತೌಟ್ ನಾನು ನಾಳೆಯಿಂದ, ಈಗ ನೀವ್ ಹೇಳಿದ್ರಲ್ಲ ಗುರೂಜಿ, ಯಾರ್ಯಾರಿಗೆ ಯಾವ ಇದ್ರ ಮೇಲೆ ಚಿಕಿತ್ಸೆ ಮೇಲೆ ಅನುಭವ ಆಗಿರುತ್ತೆ, ಒಂದು ಶೇರಿಂಗ್ಸ್ ಕೊಡ್ತಾರೆ, ನಾನ್ ಕೊಡ್ತೀನಿ ಅಂತ ಅವರು ಅಲ್ಲಿ ಟೈಪ್ ಮಾಡಾಕಿದ್ರೆ ನನ್ಗೆ ಅನುಕೂಲ ಆಗುತ್ತೆ ಗುರೂಜಿ. ಯಾಕೆಂದ್ರೆ ಎಲ್ರಿಗೂ ಅಲ್ಲಾದ್ರೂ ಹೇಳ್ಬೋದು, ಇಲ್ಲ ರೆಗ್ಯುಲರ್ ಕ್ಲಾಸ್ ಅಲ್ಲೇ ಹೇಳಿದ್ರೆ ನೋಟ್ ಮಾಡ್ಕೊಂಡು ನೆಕ್ಸ್ಟ್ ಡೇ ಅವಕಾಶ ಕೊಡಿ ಅಷ್ಟೇ. ಎಸ್ ಗುರೂಜಿ, ಇಲ್ಲ ಕ್ಲಾಸ್ ಅಲ್ಲಾದ್ರೂ ಕೇಳ್ಬಹುದು, ಇಲ್ಲ ನೀವು ಟೈಪ್ ಮಾಡಿ ಹಾಕಿದ್ರು ಹೌದು, ಆ ತರದೊಂದು ಹೇಳ್ಬೇಕಾಗುತ್ತೆ. ಓಕೆ ಗುರೂಜಿ. ಎಸ್ ಗುರೂಜಿ, ಕಾರ್ಯಕ್ರಮ ಸಂಪನ್ನ ಮಾಡೋದಾ? ಸಂಪನ್ನಗೊಳಿಸಿ. ಓಕೆ, ಸಮಯ ಆಯ್ತು. ರೈಟ್. ಓಕೆ, ಎಲ್ಲರಿಗೂ ಧನ್ಯವಾದಗಳು ಮಾಸ್ಟರ್ಸ್. ಪ್ರತಿದಿನ ಯೋಗ, ಧ್ಯಾನ, ಜ್ಞಾನವನ್ನು ನೀಡ್ತಾ ಇರುವಂತಹ ಎಲ್ಲ ಗುರುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ, ಇದುವರೆಗೂ
ಕಾರ್ಯಕ್ರಮದಲ್ಲಿ ಝೂಮ್ ನಲ್ಲಿ ಭಾಗವಹಿಸಿದ ಎಲ್ಲಾ ಮಾಸ್ಟರ್ಸ್ಗೂ ಯೂಟ್ಯೂಬ್ ನ ವೀಕ್ಷಕರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಮಾಸ್ಟರ್ಸ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.